ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಮೋಹನ್ ಕೃಷ್ಣ, ಭೂಗೋಳ ತಜ್ಞ ಮತ್ತು ಪರಿಸರ ತಜ್ಞ ಸ್ನೇಹಿತರೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಿಯೋಗ್ರಫಿಯಾಗಿ ಬೋಧನೆ ಮಾಡ್ತಾ ಇದ್ದೇನೆ. ನಾನು ಹಲವಾರು ಪುಸ್ತಕಗಳನ್ನು ಬರೆದಿದ್ದೇನೆ ಸ್ನೇಹಿತರೆ ಮತ್ತು ಹಲವಾರು ದೇಶಗಳಲ್ಲಿ ಅಧ್ಯಯನ ಮಾಡಿದ್ದೇನೆ. ಹಲವಾರು ದಿವಸಗಳಿಂದ ನಾನು ಆರ್ಥಿಕ ಕಾರಣಗಳಿಂದ ತರಗತಿ ತಗೊಳ್ಳಿಕ್ಕಾಗಲಿಲ್ಲ. ಉಳಿದ ತರಗತಿಗಳನ್ನು ನಾನು ಇನ್ನು ಕೆಲವು ದಿವಸಗಳಲ್ಲಿ ಸಂಪೂರ್ಣಗೊಳಿಸ್ತೀನಿ ಸ್ನೇಹಿತರೆ. ತಾವೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ದಯವಿಟ್ಟು. ಜೊತೆಗೆ ಮುಂಬರುವಂತ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಾನು MCQ ಸೀರೀಸ್ ಕೂಡ ಶುರು ಮಾಡಲಿದ್ದೇನೆ. ತಪ್ಪದೇ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ. ಮುಂದೆ KPSC ಪರೀಕ್ಷೆ ಏನಿದೆ ಅದಕ್ಕೆ ಮತ್ತು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮುಂದಕ್ಕೆ ಏನು ಬರುತ್ತೆ ಅದಕ್ಕೆ ತಮಗೆ ಸಂಪೂರ್ಣವಾಗಿ ಭೂಗೋಳಶಾಸ್ತ್ರ ಮತ್ತು ಪರಿಸರ ಶಾಸ್ತ್ರದ ಬಗ್ಗೆ ನಾನು ಬೋಧನೆ ಮಾಡಲಿದ್ದೇನೆ. ಆಗಲೇ ಹಲವಾರು ತರಗತಿಗಳನ್ನು ನಾನು ಮಾಡಿದ್ದು, ಅದನ್ನೆಲ್ಲ ತಾವು ದಯವಿಟ್ಟು ಮತ್ತಿನ್ನೊಮ್ಮೆ ನೋಡಿ, ಅದನ್ನು ರಿವೈಸ್ ಮಾಡಿ, ನೋಟ್ಸ್ ಮಾಡಿ. ಅದರಲ್ಲಿ ಹಲವಾರು ಪ್ರಶ್ನೆಗಳು ಈ ಮುಂಬರುವಂತ ಪರೀಕ್ಷೆಗಳಲ್ಲಿ ಬರಲಿದೆ ಸ್ನೇಹಿತರೆ. ತಪ್ಪದೇ ಅದನ್ನು ನೋಡಿ ತಾವು ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಬೇಕು ಅಂತ ಹೇಳಿ ಕೇಳ್ಕೊತೀನಿ. ಇವತ್ತಿನ ತರಗತಿಯಲ್ಲಿ ಸ್ನೇಹಿತರೆ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡಿ. ನೋಡಿ, ಪ್ರತಿ ಒಂದು ಪರೀಕ್ಷೆಯಲ್ಲೂ ಕೂಡ ಒಂದು ಪ್ರಶ್ನೆ ಶಿಲೆಗಳ ಬಗ್ಗೆ ಬರುತ್ತೆ. ಈ ಕಾರಣದಿಂದ ತಾವು ಇದರ ಬಗ್ಗೆ ತಿಳಿದಷ್ಟು ತಮಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಒಂದೊಂದು ಪ್ರಶ್ನೆ ಬಂದರೂ ತಮಗೆ ತುಂಬಾ ಉಪಯುಕ್ತವಾಗಲಿದೆ. ಸಾಮಾನ್ಯವಾಗಿ ನಾವು ಶಿಲೆ ಅಥವಾ ರಾಕ್ಸ್ ಅಂದ ತಕ್ಷಣ ಏನ್ ಅನಿಸ್ತೀವಿ, ಏನೋ ಒಂದು ಕಲ್ಲಿರ್ಬೋದು, ಏನೋ ಒಂದು ಏನೋ ಕಟ್ಟಡ ಸಾಮಗ್ರಿ ಅಂತ ನಾವು ಅದನ್ನ ಕಡೆಗಣಿಸ್ತೀವಿ. ಆದ್ರೆ ನಮ್ಮ ಸುತ್ತಮುತ್ತ ಇರುವಂತ ಈ ಶಿಲೆಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡಿದಾಗ ನಿಮ್ಗೆ ಏನು ಗೊತ್ತಾಗಲಿದೆ ಅಂದ್ರೆ ಎಷ್ಟು ಉಪಯೋಗ ಇದೆ ಇದರಿಂದ, ಅದು ನಮಗೆ ಇದರಿಂದ ತಿಳಿಯಲಿದೆ ಸ್ನೇಹಿತರೆ. ಸೊ ಇವತ್ತು ನಾವು ಶಿಲೆ ಅಂದ ತಕ್ಷಣ ಏನೋ ಒಂದು ಘನ ವಸ್ತು ಅಂದ್ರೆ ಸಾಲಿಡ್ ಅಂತ ಹೇಳಿ, ಜೊತೆಗೆ ಅದರ ಸಾಂದ್ರತೆ ಹೆಚ್ಚಿರ್ಬೋದು ಅಂತೇಳಿ, ಮತ್ತು ಬೇರೆ ಬೇರೆ ಆಕಾರದಲ್ಲಿ ಕಾಣುವಂತ ಒಂದು ವಸ್ತು ಅಂತೇಳಿ ನಾವು ಅದನ್ನ ಗಮನಿಸಬಹುದು. ನೋಡಿ, ಬೇರೆ ಬೇರೆ ಬಣ್ಣ ನಮಗೆ ಇಲ್ಲಿ ಕಾಣುತ್ತೆ, ಬೇರೆ ಬೇರೆ ಆಕಾರದಲ್ಲಿದೆ, ಕರೆಕ್ಟಾ? ಮತ್ತು ಅದರ ಸಾಂದ್ರತೆ ಹೆಚ್ಚಿರೋದು ತಾವು ಇಲ್ಲಿ ಕಾಣಬಹುದು. ಸೊ ಹಲವಾರು ಖನಿಜಗಳನ್ನ ಸಹ ಕೂಡ ಇಲ್ಲಿ ಕಾಣಬಹುದು. ಸೊ ಹಲವಾರು ಖನಿಜಗಳ ಸಂಕೀರ್ಣ ಇಸ್ ಅ ಕಾಂಗ್ರಿಗೇಷನ್ ಆಫ್ ಮಿನರಲ್ಸ್, ಕ್ಲಸ್ಟರ್ ಆಫ್ ಮಿನರಲ್. ರಾಕ್ಸ್ ಅಂದ್ರೆ ಏನು? ಕ್ಲಸ್ಟರ್ ಆಫ್ ಮಿನರಲ್ಸ್. ಜೊತೆಗೆ ಅದು ಘನ ರೂಪದಲ್ಲಿರುತ್ತೆ, ಸಾಲಿಡ್ ಇರುತ್ತೆ, ಸಾಂದ್ರತೆ ಹೆಚ್ಚಿರುತ್ತೆ, ಡೆನ್ಸಿಟಿ ಹೆಚ್ಚಿರುತ್ತೆ, ಜೊತೆಗೆ ಕೋನೀಯವಾಗಿರುತ್ತೆ, ನೋಡಕ್ಕೆ ಆಂಗ್ಯುಲರ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಈ ಶಿಲೆ ಎಂಬ ಪದ ಎಲ್ಲಿಂದ ಬಂದಿದೆ ನೋಡೋಣ. ಗ್ರೀಕ್ ಪದ ಸ್ನೇಹಿತರೆ. ಎಷ್ಟೋ ಪರೀಕ್ಷೆಗಳಲ್ಲಿ ಇದೇ ಕೇಳಿದ್ದಾರೆ, ಗ್ರೀಕಾ ಲ್ಯಾಟಿನ್ ಅಂತ ಹೇಳಿ. ಗ್ರೀಕ್ ಪದ ಪೆಟ್ರಾ ಅಂತ ಹೇಳಿ. ಗ್ರೀಕ್ ಪದ ಮೀನ್ಸ್ ರಾಕ್. ಅದಕ್ಕೆ ಪೆಟ್ರಾಲಜಿ ಅಂದ್ರೆ ಸ್ಟಡಿ ಆಫ್ ರಾಕ್ಸ್. ಸೊ ತಾವು ಇದನ್ನ ಗಮನಿಸಬೇಕು. ಪೆಟ್ರಾಲಜಿ ಅಂದ್ರೇನು? ಸ್ಟಡಿ ಆಫ್. ನೋಡಿ, ಶಿಲೆಗಳು ಉಪಯೋಗಗಳೇನು ಅಂತ ನೋಡೋಣ. ನಾವು ಹಲವಾರು ವರ್ಷಗಳಿಂದ ನಾವು ಮಾನವ ಭೂಮಿ ಮೇಲೆ ವಿಕಾಸ ಆದ್ಮೇಲಿಂದ ಗುಹೆಗಳಲ್ಲಿ ವಾಸ ಮಾಡಿದೀವಿ. ಗುಹೆಗಳಲ್ಲಿ ಏನ್ ಗಮನಿಸ್ತಾ ಮಾನವ ಅಂದ್ರೆ ಸುತ್ತ ಶಿಲೆಗಳಿದೆ. ಆ ಗುಹೆಗಳಲ್ಲಿ ಏನಕ್ಕೆ ಮಾನವ ವಾಸ ಮಾಡ್ದ ಅಂದ್ರೆ ರಕ್ಷಣೆ ಸಿಗುತ್ತೆ. ಎಲ್ಲಿಂದ? ಹವಾಮಾನದಿಂದ, ಅಂಶಗಳಿಂದ. ಅಲ್ಲಿ ಮಳೆ, ಬಿಸಿಲು, ಗಾಳಿ, ಚಳಿ, ಅದರಿಂದ ಪ್ರಾಣಿಗಳಿಂದ ರಕ್ಷಣೆ ಸಿಗುತ್ತೆ. ಮತ್ತು ಮತ್ತು ಈ ರೀತಿ ವಿಪತ್ತುಗಳಿಂದ ರಕ್ಷಣೆ ಸಿಗುತ್ತೆ. ಈ ರೀತಿ ಗುಹೆಗಳಲ್ಲಿ ವಾಸ ಮಾಡಿದಾಗ ಮನುಷ್ಯ ಏನ್ ಗಮನಿಸ್ತಾ ಅಂದ್ರೆ, ಸೊ ನಾವು ಅದರಲ್ಲಿ ವಾಸ ಮಾಡೋದ್ರಿಂದ ಹಲವಾರು ಉಪಯೋಗಗಳಿದೆ. ಸೊ ಆ ಗುಹೆ ಯಾವ್ದ್ರಿಂದ ಆಗಿದೆ? ಶಿಲೆಗಳಿಂದ. ಸೊ ಆ ಶಿಲೆಗಳನ್ನ ಉಪಯೋಗಿಸಿ ನಾವು ಕಟ್ಟಡ ಕಟ್ಬೋದು ಅಂತ ಹೇಳಿ ಮಾನವ ಅದನ್ನ ಅರಿತು ಎಲ್ಲಾ ಕಡೆ ಶಿಲೆಗಳನ್ನ ಉಪಯೋಗಿಸಿ ಮನೆ ಕಟ್ಟಕ್ಕೆ ಶುರು ಮಾಡಿದ್ರು, ವಸತಿಗಳನ್ನ ನಿರ್ಮಾಣ ಶುರು ಮಾಡಿದ್ರು. ಗೊತ್ತಾಯ್ತಲ್ಲ? ಇವತ್ತಿನ ದಿವಸ ಮೊದಲು ನೋಡಿದಂತ ನೀವು ಪಿರಮಿಡ್ಗಳನ್ನ ತಗೊಳ್ಳಿ, ಕೋಟೆಗಳನ್ನ ತಗೊಳ್ಳಿ, ಅರಮನೆಗಳನ್ನ ತಗೊಳ್ಳಿ. ಪಿರಮಿಡ್ಸ್, ಫೋರ್ಟ್ಸ್, ಪ್ಯಾಲೇಸ್ ಎಲ್ಲ ಯಾವ್ದ್ರಿಂದ ಮಾಡಿದ್ದಾರೆ? ನಾವು ಇವಾಗ ಕಟ್ತಾ ಇರುವಂತ ಕಟ್ಟಡಗಳು ಯಾವ್ದ್ರಿಂದ ಮಾಡಿದೀವಿ? ಶಿಲೆಗಳಿಂದ. ಸೊ ರಾಕ್ಸ್ ಆರ್ ದ ಬೆಸ್ಟ್ ಬಿಲ್ಡಿಂಗ್ ಮೆಟೀರಿಯಲ್. ಕರೆಕ್ಟ್? ಸೊ ಅದೊಂದು ದೊಡ್ಡ ಉಪಯೋಗ ನಮಗೆ. ಅದಲ್ಲದೆ ಮಳೆ ಆದಾಗ ನೀರು ಎಲ್ಲಿ ಬೀಳುತ್ತೆ? ಮಣ್ಣಿನ ಮೇಲೆ ಬಿದ್ದು ಭೂಮಿಯೊಳಗೆ ಸೋಸುವಿಕೆಯಾಗಿ ಶಿಲೆಗಳಲ್ಲಿ ಸಂಗ್ರಹ. ಗೊತ್ತಲ್ಲ? ಎವ್ರಿ ರೈನ್ ಡ್ರಾಪ್ ಫಾಲ್ಸ್ ಆನ್ ದ ಸಾಯಿಲ್, ಭೂಮಿಯೊಳಗೆ ಹೋಗಿ ಪರ್ಕ್ಯುಲೇಟ್ ಆಗಿ ಶಿಲೆಗಳಲ್ಲಿ ಸಂಗ್ರಹ ಆಗುತ್ತೆ. ಅದನ್ನ ನಾವು ಆಕ್ವಾಫರ್ ಅಂತ ಕರೀತೀವಿ, ಅಂತರ್ಜಲ. ಇವತ್ತಿನ ದಿವಸ ಐಸ್ ಆದ್ಮೇಲೆ ಅಥವಾ ಹಿಮ ಆದ್ಮೇಲಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಕುಡಿಯೋ ನೀರು ಸಿಗೋದು ನಮಗೆ ಇಲ್ಲಿ ಅಂತರ್ಜಲದಲ್ಲಿ. ಅದನ್ನ ನಾವು ಕಟ್ಕೊಳ್ಬೇಕು ಸ್ನೇಹಿತರೆ. ಅದಲ್ಲದೆ ಶಿಲೆಗಳಲ್ಲಿ ಏನಿರುತ್ತಪ್ಪ ಅಂದ್ರೆ ಖನಿಜಗಳಿರುತ್ತೆ. ಹಲವಾರು ಲೋಹಗಳೆಲ್ಲ ಒಟ್ಟಿಗೆ ಸೇರಿದ್ರೆ ಅದು ಶಿಲೆ ಆಗುತ್ತೆ.
ಸೊ ಈ ಲೋಹಗಳನ್ನ ನಾವು ಉಪಯೋಗಿಸ್ಕೊಂಡೆ ಇವತ್ತಿನ ದಿವಸ ಎಷ್ಟು ಮುಂದುವರೆದಿರೋದು. ಇವತ್ತು ನಾವು ಬಳಸ್ತಾ ಇರುವಂತ ವಾಹನಗಳನ್ನ ನೋಡಿ, ಬಳಸ್ತಾ ಇರುವಂತ ಮೊಬೈಲ್ ಫೋನ್‌ಗಳನ್ನ ನೋಡಿ, ನಾವು ಇವಾಗ ಏನ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಿ, ಅದೆಲ್ಲ ಖನಿಜಗಳಿಂದ ಮಾಡಿರೋದು. ನೀವು ಬರೀತಾ ಇರೋಂತ ಪೆನ್ ನಿಬ್ಬಿಂದ ಹಿಡಿದು ನೀವು ಹಾಕಿರುವಂತ ಎಲ್ಲ ಜ್ಯುವೆಲರೀಸ್ ನೋಡಿ, ಅದೆಲ್ಲ ಖನಿಜಗಳು. ಗೊತ್ತಾಯ್ತಲ್ಲ? ಈ ರೀತಿ ನಾವು ಶಿಲೆಗಳಲ್ಲಿ ಸಿಗುವಂತ ಖನಿಜಗಳನ್ನ ಬಳಸಿ ಆರ್ಥಿಕ ಅಭಿವೃದ್ಧಿ ಹೊಂದ್ತಾ ಇದೆ. ಇಳಿಗೆ ಆಗ್ತಾ ಇದೆ. ಜಗತ್ತಿನ ಇಳಿಗೆ ಆಗ್ತಾ ಇರೋದು ಅದರಿಂದ ಖನಿಜಗಳಿಂದ. ನೀವು ಇದನ್ನ ಗಮನಿಸಿರ್ಬೋದು. ಸೊ ಮಾನವ ವಿಕಾಸ ಆದಂಗೆ ನಾವು ಅದಕ್ಕೆ ಹೆಸರು ಕೊಡ್ತಾ ಹೋದ್ವಿ. ಯಾವಾಗ ನಾವು ಶಿಲೆಗಳನ್ನ ಬಳಸಕ್ ಶುರು ಮಾಡಿದ್ವಿ ಅದು ಸ್ಟೋನ್ ಏಜ್ ಅಂತ. ಸ್ಟೋನ್ ಏಜ್ ನಲ್ಲೇ ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್, ನಿಯೋಲಿಥಿಕ್ ಅಂತ ಓದಿದ್ವಿ. ಹೌದಲ್ವಾ? ಪ್ಯಾಲಿಯೋ ಅಂದ್ರೆ ಪುರಾತನ, ಮೀಸೋ ಅಂದ್ರೆ ಮಧ್ಯ, ನಿಯೋಲಿಥಿಕ್ ಅಂದ್ರೆ ನ್ಯೂ, ಲಿತ್ ಅಂದ್ರೆ ಏನು ಕಲ್ಲು. ಅದನ್ನ ಗಮನಿಸಿ. ಅದಾದ್ಮೇಲಿಂದ ನಾವು ಯಾವಾಗ ಕಾಪರ್‌ನ ಬಳಸಿದ್ವಿ, ಅದನ್ನ ಹೆಸರು ಕೊಟ್ವಿ. ಬ್ರಾನ್ಸ್‌ನ ಬಳಸಿದ್ವಿ, ಅದನ್ನ ಬ್ರಾನ್ಸ್ ಏಜ್ ಅಂತ ಕರೆದ್ವಿ. ಐರನ್‌ನ ಬಳಸಿದ್ವಿ, ಐರನ್ ಏಜ್ ಅಂತ ಕರೆದ್ವಿ. ಈ ರೀತಿ ಯಾವ ಖನಿಜಗಳನ್ನ ಬಳಸ್ತಾ ಬಂದ್ವಿ ಮಾನವ ವಿಕಾಸ ಆದಂಗೆ, ನಮ್ಮ ತಂತ್ರಜ್ಞಾನ ಮುಂದುವರಿತಾ ಹೋಯ್ತು, ಹಂಗೆ ನಾವು ಅದಕ್ಕೊಂದು ಹೆಸರು ಕೊಡ್ತಾ ಬಂದಿದ್ದೀವಿ. ಇವಾಗ ನಾವು ಕಂಪ್ಯೂಟರ್ ಯುಗದಲ್ಲಿದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿದ್ದೀವಿ. ಸೊ ಆ ರೀತಿ ನಾವು ಹೋಗ್ತಾ, ಹೋಗ್ತಾ, ಹೋಗ್ತಾ ವಿಕಾಸ ಆದಂಗೆಲ್ಲ ಒಂದೊಂದು ಹೆಸರು ಕೊಡ್ತಾ ಮುಂದಕ್ಕೆ ಹೋಗಿದ್ದೀವಿ. ಅದೇ ರೀತಿ ಶಿಲೆಗಳ ಶೀತಲೀಕರಣದಿಂದ ನಮಗೆ ಮಣ್ಣು, ಸೊ ಶಿಲೆಗಳಲ್ಲಿ ಏನಿರುತ್ತೆ ಖನಿಜಗಳು ಅದೆಲ್ಲ ಮಣ್ಣಾಗಿ ಪುಡಿಯಾಗಿ ಮಣ್ಣಾಗಿ ಬರುತ್ತೆ. ಸೊ ಈ ರೀತಿ ಸೊ ಮಣ್ಣು ಯಾವ ರೀತಿ ಬರುತ್ತೆ ಅಂದ್ರೆ ಉಗಮವಾಗುತ್ತೆ ಅಂದ್ರೆ ಶಿಲೆಗಳ ಶೀತಲೀಕರಣದಿಂದ. ಭೂಮಿ ಮೇಲೆ ಗಾಳಿ ಮತ್ತು ನೀರಾದ ಮೇಲೆ ಅತಿ ಮುಖ್ಯವಾದಂತ ಮೂಲಭೂತ ಸಂಪನ್ಮೂಲ ಅಂದ್ರೆ ಮಣ್ಣು. ಸೊ ಗಾಳಿ ಮತ್ತು ನೀರಾದ್ಮೇಲಿಂದ ಅತಿ ಮುಖ್ಯವಾದಂತ ಸಂಪನ್ಮೂಲ ಅದು ಮಣ್ಣು. ಸೊ ಮರಿಬೇಡಿ ಸ್ನೇಹಿತರೆ. ಮಣ್ಣಿನ ಬಗ್ಗೆ ನಾವು ಮುಂದಿನ ಅಧ್ಯಯನದಲ್ಲಿ ತಿಳಿಯೋಣ. ಅದಲ್ಲದೆ ನಾವು ಇವಾಗ ನೋಡಿರ್ಬೋದು ಹಲವಾರು ಕಟ್ಟಡಗಳನ್ನ ನೋಡಿರ್ಬೋದು, ಅರಮನೆಗಳನ್ನ ನೋಡಿರ್ಬೋದು, ವಿಗ್ರಹಗಳನ್ನ ನೋಡಿರ್ಬೋದು. ಅವೆಲ್ಲ ಯಾವ್ದ್ರಿಂದ ಮಾಡಿರೋದು? ಶಿಲೆಗಳಿಂದ. ನಾವೆಲ್ಲ ದೇವಸ್ಥಾನಗಳನ್ನ ನೋಡಿದೀವಿ. ಅದೆಲ್ಲದೂ ಶಿಲೆಗಳಿಂದಾನೇ ಅದು ನಿರ್ಮಾಣ ಮಾಡಿರೋಂಥದ್ದು ಸ್ನೇಹಿತರೆ. ಸೊ ಈ ಕಾರಣದಿಂದ ಶಿಲೆಗಳ ಉಪಯೋಗ ತುಂಬಾ. ಸೊ ಈ ರೀತಿ ನಾವು ಶಿಲೆಗಳು ಅಂದ ತಕ್ಷಣ ನಾವು ಮೊದಲು ಯಾರಿಗೋ ಒಂದು ಕಲ್ಲು ಅಂದ ತಕ್ಷಣ ಯಾರಿಗೋ ಎಸೆಯೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಕರೆಕ್ಟ್. ಇವಾಗ ಶಿಲೆಗಳಿಂದ ಎಷ್ಟು ಉಪಯೋಗಗಳಿದೆ ನಾನು ನಿಮಗೆ ಇಲ್ಲಿ ತಿಳಿಸಿದ್ದೇನೆ. ಇದನ್ನ ನೋಡಿ ಸ್ನೇಹಿತರೆ. ಇದು ಜಾರ್ಡನ್ ದೇಶದ ಪೆಟ್ರಾ ಎಂಬ ಒಂದು ಅರಮನೆ ಇದು. ಪೆಟ್ರಾ ಎಂಬ ಜಾಗದಲ್ಲಿ ಸ್ಯಾಂಡ್‌ಸ್ಟೋನ್ ನಲ್ಲೇ ಕೆತ್ತನೆ ಮಾಡಲಾದಂತ ಒಂದು ಅರಮನೆ ಸ್ನೇಹಿತರೆ. ಇದ್ರೊಳಗೆ ಹೋಗ್ಬೋದು. ಒಳಗೋಗಿ ಇದನ್ನೆಲ್ಲ ನೋಡ್ಬೋದು ಸ್ನೇಹಿತರೆ. ತುಂಬಾ ದೊಡ್ಡ ಅರಮನೆ ಇದು. ಈ ರೀತಿ ಜಾರ್ಡನ್‌ನಲ್ಲಿ ಪೆಟ್ರಾ. ಹಂಗೆ ಪಿರಮಿಡ್ಸ್ ನೋಡಿ ಸ್ನೇಹಿತರೆ. ಪಿರಮಿಡ್ಸ್‌ನಲ್ಲಿ ಯಾವ್ಯಾವ ಶಿಲೆಗಳನ್ನ ಬಳಸಿದ್ದಾರೆ ಅಂತಾನೂ ನಾನು ಹಾಕಿದ್ದೀನಿ ನೋಡಿ. ಲೈಮ್‌ಸ್ಟೋನ್‌ನ ಬಳಕೆ ಆಗಿದೆ 80%. ಇದಕ್ಕೆ ಲೈಮ್‌ಸ್ಟೋನ್ ಕಲ್ಲುಗಳನ್ನ ಒಂದ್ರ ಮೇಲೆ ಕೂರಿಸಿದ್ದಾರೆ. ಅದನ್ನು ಹಿಂಗ್ ಕಾಣುತ್ತೆ ನೋಡಿ. ನಾನು ಅದ್ರ ಮುಂದೆ ತೆಗೆದಿರುವಂತ ಚಿತ್ರ ಹಾಕಿದ್ದೀನಿ. ತಾವು ಇದನ್ನ ಗಮನಿಸಬಹುದು. ಹಂಗೆ ಇಲ್ಲಿ ನೋಡಿ ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆ ಯಾವ ರೀತಿ ಇದೆ. ಇದು ನೀಸ್ ಶಿಲೆ. ಈ ಭಾಗದಲ್ಲಿರುವಂತ ಗ್ರಾನೈಟಿಕ್ ನೀಸ್ ಶಿಲೆಗಳನ್ನ ತಾವು ಇಲ್ಲಿ ಗಮನಿಸಬಹುದು. ಯಾವ ರೀತಿ ಇದೆ ನೋಡಿ. ನೀವು ಒಳಗೆ ಹೋದಾಗ ಕೋಟೆ ಒಳಗೆ ಈ ರೀತಿ ಗಮನಿಸಬಹುದು. ಗೊತ್ತಾಯ್ತಲ್ಲ? ಎಲ್ಲಾ ಕೋಟೆಗಳನ್ನ ಗಮನಿಸಿ, ಎಲ್ಲಾ ಕಟ್ಟಡಗಳನ್ನ ಗಮನಿಸಿ, ನಾವು ಮನೆ ಕಟ್ಟುವಾಗ ತಳಪಾಯಕ್ಕೆ ಏನ್ ಹಾಕ್ತಿವಿ? ಕಲ್ಲು ಹಾಕ್ತಿವಿ. ಅದನ್ನ ಗಮನಿಸಿ. ಹಂಗೆ ಅಂತರ್ಜಲ ನೋಡಿ. ಮಳೆ ಆದಾಗ ನೀರು ಭೂಮಿ ಮೇಲೆ ಬಿದ್ದು ಭೂಮಿ ಒಳಗೆ ಹೋಗಿ ನೋಡಿ ಈ ತರ ಅಕ್ವಾಫರ್ ಅಂತೀವಿ ನಾವು. ಅಂತರ್ಜಲ ಆಗಿ ಸಂಗ್ರಹ ಆಗುತ್ತೆ. ಇದು ಭೂಮಿ ಒಳಗಿರುವಂತ ರಂಧ್ರಗಳು, ಬಿರುಕುಗಳು ಇವೆಲ್ಲ. ಅಲ್ಲೆಲ್ಲ ನೀರು ಸಂಗ್ರಹ ಆಗಿದೆ. ಅದನ್ನ ಗಮನಿಸಿ. ಸೊ ಈ ರೀತಿ ನಮ್ಗೆ ಹಲವಾರು ಉಪಯೋಗಗಳಿದೆ ಅದರಿಂದ, ಶಿಲೆಗಳಿಂದ. ಸೊ ಕೆಲವು ಶಿಲೆಗಳು ಅದರ ನೀರನ್ನ ಹೀರಿಟ್ಕೊಳ್ತವೆ. ಅದನ್ನೇ ನಾವು ಆಕ್ವಾಫರ್ ಅಂತ ಕರೆಯೋದು. ಅಂತರ್ಜಲ. ನೋಡಿ ಖನಿಜಗಳು ನೋಡಿ. ಒಂದೇ ಶಿಲೆಗಳಲ್ಲಿ ಲೋಹ, ಅಲೋಹ ಎಲ್ಲ ಒಟ್ಟಿಗೆ ಇದೆ ನೋಡಿ. ಹಲವಾರು ಖನಿಜಗಳ ಸಂಕಿರಣ ಶಿಲೆಗಳೆಂದರೆ. ಹಂಗೆ ಮಣ್ಣು. ಹೇಳಿದ್ನಲ್ಲ ಯಾವ್ಯಾವ ಉಪಯೋಗಗಳಿದೆ. ಶಿಲೆಗಳ ಶೀತಲೀಕರಣದಿಂದ ನಮ್ಗೇನ್ ಸಿಗುತ್ತೆ? ಅದನ್ನ ಸಹ ಗಮನಿಸಬಹುದು. ಗಾಳಿ ಮತ್ತು ನೀರಾದ್ಮೇಲೆ ಅತಿ ಮುಖ್ಯವಾದ ಸಂಪನ್ಮೂಲ ಯಾವುದು? ತಾವು ಇದನ್ನು ಗಮನಿಸಬಹುದು. ನಮ್ಮ ಹಂಪಿನಲ್ಲಿರುವಂತ ಕಲ್ಲಿನ ರಥ ಯಾವ ರೀತಿ ಇದೆ ನೋಡಿ. ಸೊ ವಿರೂಪಾಕ್ಷ ದೇವಸ್ಥಾನ ಸುತ್ತ ಇರುವಂತ ನೋಡಿ ಕಲ್ಲುಗಳನ್ನೆಲ್ಲ ಸಾವು ಗಮನಿಸಬಹುದು ಇಲ್ಲಿ. ಇದು ಅಷ್ಟೇ ಗ್ರಾನೈಟಿಕ್ ನೀಸ್ ಶಿಲೆ ಸ್ನೇಹಿತರೆ. ಹಂಗೆ ಮೋಯಿ ಸ್ಟ್ಯಾಚ್ಯೂಸ್ ಈಸ್ಟರ್ ಐಲ್ಯಾಂಡ್ ನಲ್ಲಿ ಇರುವಂತ ಕಲ್ಲಿನ ಕೆತ್ತನೆಗಳು ನೋಡಿ. ಈ ರೀತಿ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ನಾವು ವಿಗ್ರಹಗಳನ್ನ ನೋಡಿದೀವಿ, ಸ್ಟ್ಯಾಚ್ಯೂಗಳನ್ನ ನೋಡಿದೀವಿ. ಎಲ್ಲ ಕಲ್ಲಿಂದ ಮಾಡಿರಲಾಗುತ್ತೆ. ಅದು ಕಲ್ಲಿಂದ ಮಾಡಿರೋದ್ರಿಂದನೇ ಎಷ್ಟು ವರ್ಷಗಳ ಕಾಲ ಅದು ಹಂಗೆ ಇರುತ್ತೆ ಸ್ನೇಹಿತರೆ. ಅದನ್ನು ಸಹ ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ನಾವು ನೋಡಿ ಸಾಮಾನ್ಯವಾಗಿ ಬಳಸುವಂತ ಪದಗಳನ್ನ ನಾನಿಲ್ಲಿ ಚಿತ್ರಿಸಿದ್ದೇನೆ. ಸೊ ಗ್ರಾವೆಲ್ ಅಂತ ಹೇಳಿದಾಗ ನಾವು ಕಟ್ಟಡ ಕಟ್ಟುವಾಗ ಗ್ರಾವೆಲ್ ಅಂತೀವಿ. ಗ್ರಾವೆಲ್ ಬೇಕು ಅಂತೀವಿ. ಅವಾಗ ಗ್ರಾವೆಲ್ ಅಂದಾಗ ಏನಪ್ಪಾ ಅಂದ್ರೆ ಅದನ್ನ ನಾವು 4 ವಿಧವಾಗಿ ವಿಂಗಡಣೆ ಮಾಡ್ತೀವಿ. ಸೈಜ್ ತಕ್ಕಂತೆ. ತುಂಬಾ ದೊಡ್ಡ ಕಲ್ಲಿರುತ್ತಲ್ಲ
256 ಗಿಂತ ಜಾಸ್ತಿ, 256 ಗಿಂತ ಜಾಸ್ತಿ. ಅಂದ್ರೆ ಮಿಲಿಮೀಟರ್ ಇಂತ ಜಾಸ್ತಿ ಬರೋದೆಲ್ಲ ಬೋಲ್ಡರ್ ಅಂತ ಕರಿತೀವಿ. ಬೋಲ್ಡರ್ ನೋಡಿರ್ಬೋದು, ಬೋಲ್ಡರ್ ಬಂಡೆ. ಬೋಲ್ಡರ್ ಅಂದ್ರೆ ಬಂಡೆ. ಅದನ್ನ ಕಟ್ ಮಾಡಿದ್ರೆ ಚಿಕ್ಕ ಚಿಕ್ಕದಾಗುತ್ತೆ ನೋಡಿ ಈ ತರ, ಅದು ಕಾಬಲ್. ಮನೆ ಕಟ್ಟಕ್ಕೆ ಯೂಸ್ ಮಾಡ್ತೀವಿ ವರ್ಡನ್ನು, ಸ್ವಲ್ಪ ಹಾಕ್ತಿವಿ, ಕಾಬಲ್ ಅಂತ ಕರಿತೀವಿ. 256 ಇಂದ 64 ಇದೆ. ಇನ್ನು ಚಿಕ್ಕದ್ ಮಾಡಿದ್ರೆ ಅದನ್ನ ಪುಡಿ ಪುಡಿ ಕಟ್ ಮಾಡ್ತಾರೆ ನೋಡಿ. ಇದರ ಸುತ್ತಿಗೆ ಮತ್ತು ಒಂದು ಕೊಳ್ಳಿ ತಗೊಂಡು ಹೊಡಿತಾ ಇರ್ತಾರೆ, ಚಿಕ್ಕದಾಗುತ್ತೆ. ಅದು ಪೆಬಲ್. ಪೆಬಲ್ ರೈಲ್ವೆ ಟ್ರ್ಯಾಕ್ ಹತ್ರ ಹಾಕ್ತಿವಿ ನೋಡಿ, ರೋಡ್ ಮಾಡಕ್ ಹಾಕ್ತಿವಿ ನೋಡಿ, ಅದೆಲ್ಲ ಪೆಬಲ್. ಇದು ಗೊತ್ತಲ್ಲ. ಸೊ ಅದು ಪೆಬಲ್. ಯೂಶಲಿ 40 ಯೂಸ್ ಮಾಡ್ತೀವಿ ರೈಲ್ವೆ ಟ್ರ್ಯಾಕ್ ಮಧ್ಯೆ ಹಾಕಕ್ಕೆ ಮತ್ತು ರೋಡ್ ಮಾಡೋದಕ್ಕೆಲ್ಲ ಯೂಸ್ ಮಾಡೋದು. ಇನ್ನು ಕೆಳಗಡೆ ಚಿಕ್ಕ ಚಿಕ್ಕದಾಡಿದ್ರೆ ಇದು ಜೆಲ್ಲಿ, ಗ್ರಾನ್ಯೂಲ್. ಗ್ರಾನ್ಯೂಲ್ ಅಂತ ಕರಿತೀವಿ. 32 ಇಂದ 2 ವರೆಗೂ. 2 ಇಂದ ಕಮ್ಮಿ ಆಗೋದೆಲ್ಲ ಸ್ಯಾಂಡ್, ಮಣ್ಣು ಬಂದ್ಬಿಡುತ್ತವ, ಸಾಯಿಲ್ ಬರುತ್ತೆ. ಗೊತ್ತಾಯ್ತಲ್ಲ. ಸೊ ನಮ್ಮ ಕಲ್ಲು ಗ್ರಾವೆಲ್ ತಗೊಂಡ್ರೆ, ಕನ್ಸ್ಟ್ರಕ್ಷನ್ ಗ್ರಾವೆಲ್ ನಾವು ಯಾವ ರೀತಿ ಕರಿತೀವಿ ನೋಡಿ, ಸೈಜ್ ಅಲ್ಲಿ ಹೇಳಿದೀನಿ. ಇದೇ ಎಕ್ಸಾಂಪಲ್ ಒಂದು ಕ್ವಶನ್ ಆಗುತ್ತೆ. ಇಟ್ಕೊಳ್ಳಿ, ಬೋಲ್ಡರ್, ಕಾಬಲ್, ಪೆಬಲ್, ಗ್ರಾನ್ಯೂಲ್. ಇದನ್ನ ಸರಿಯಾದ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ನಮ್ಮ ಶಿಲೆಗಳಲ್ಲಿ 3 ವಿಧ. ಅಗ್ನಿಶಿಲೆ, ಲಾವಾ ಮತ್ತು ಮ್ಯಾಗ್ಮಾ ಇಂದ ಆಗಿರುವಂತಹ ಅಗ್ನಿಶಿಲೆ ಇದು. ಸೊ ಲಾವಾ ಮತ್ತು ಮ್ಯಾಗ್ಮಾ ಏನಾಗುತ್ತೆ, ತಂಪಾಗುತ್ತೆ. ತಂಪಾಗಿ ಘನರೂಪ ಪಡೆದಾಗ ಅದನ್ನ ಇಗ್ನಿಯಸ್ ಅಂತ ಕರಿತೀವಿ. ಉಚ್ಚಾರಣೆ ನಾವು ಕಟ್ಕೊಳ್ಳಿ, ಇಗ್ನಿಯಸ್. ಅದಕ್ಕೆ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ನೋಡಿ, ಇಗ್ನಿ ಅಂದ್ರೆ ಲ್ಯಾಟಿನ್ ನಲ್ಲಿ ಬೆಂಕಿ ಅಂತ. ಸೊ ಇಗ್ನಿಯಸ್ ಅಂತ ಹೇಳ್ಬೇಕು. ಎಲ್ಲರಿಗೂ ಉಚ್ಚಾರಣೆ ತಪ್ಪಾಗುತ್ತೆ ಅಷ್ಟೊಂದು ಜನಕ್ಕೆ, ಅದಕ್ಕೆ ಇಗ್ನಿಯಸ್ ನಾವು ಕಟ್ಕೊಳ್ಳಿ. ಲಾವಾ ಮತ್ತು ಮ್ಯಾಗ್ಮಾ ಇಂದ ಆಗುವಂಥದ್ದು. ಅದೇ ಕಲ್ಲು ಶೀತಲೀಕರಣಗೊಂಡು ಪುಡಿಯಾಗಿ ಮಣ್ಣಾಗಿ ಅದು ಸಂಚಯನಗೊಂಡು ಪದರವಾಗಿ ನಿರ್ಮಾಣ ಆಗುತ್ತೆ, ಪದರ ಶಿಲೆ ಅಂತ ಕರಿತೀವಿ. ಸೆಡಿಮೆಂಟರಿ ರಾಕ್ ನೋಡಿ, ಹೆಂಗಿದೆ. ಬೇರೆ ಬೇರೆ ಕಲ್ದೆಲ್ಲ ಪುಡಿ ಸಂಗ್ರಹ ಆಗಿ 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 ಒತ್ತಡಕ್ಕೆ ಪದರ ಶಿಲೆ ಆಗುತ್ತೆ. ಪದರ ಶಿಲೆಗಳಲ್ಲಿ ನಮ್ಗೆ ನೋಡಕ್ಕೆ ಏನು ಅಂದ್ರೆ ಗೊತ್ತಾಗುತ್ತೆ ಅಂದ್ರೆ ಈ ತರ ಇರುತ್ತೆ ನೋಡಿ, ಒಂದಕ್ಕೆರಡು ಒಂದು ಪದರಗಳ ತರ ಇರುತ್ತೆ. ಅದನ್ನ ಗಮನಿಸ್ಬೇಕು. ಇವೆರಡು, ಅಗ್ನಿಶಿಲೆ ಮತ್ತು ಪದರ ಶಿಲೆಗಳೆರಡು ತುಂಬಾ ಒತ್ತಡ, ತುಂಬಾ ಶಾಖಕ್ಕೆ ಮೀರಿ ಈ ತರ ಆಗುತ್ತೆ ನೋಡಿ. ಅದು ರೂಪಾಂತರ. ಮೆಟಾ ಅಂದ್ರೆ ರೂಪ, ಮೆಟಾ ಅಂದ್ರೆ ಚೇಂಜ್, ಮಾರ್ಫ್ ಅಂದ್ರೆ ರೂಪ. ಅಂದ್ರೆ ರೂಪ ಬದಲಾಗುತ್ತೆ, ಅದರ ಆಕಾರ ಬದಲಾಗುತ್ತೆ, ಬಣ್ಣ ಬದಲಾಗುತ್ತೆ. ಗೊತ್ತಲ್ಲ, ಅದರ ಖನಿಜ ಯಾವ ರೀತಿ ಇದೆ ಅದೆಲ್ಲ ಬದಲಾಗುತ್ತೆ. ಸೊ ಮೆಟಾ ಅಂದ್ರೆ ಚೇಂಜ್, ಮಾರ್ಫ್ ಅಂದ್ರೆ ಸ್ಟ್ರಕ್ಚರ್. ಅದನ್ನು ನಾನು ಇಲ್ಲಿ ಜ್ಞಾಪಕಿಟ್ಕೊಳ್ಬೇಕಾಗುತ್ತೆ. ಇದನ್ನೆಲ್ಲ ಒಂದೊಂದನ್ನು ನಾನು ಸಪರೇಟ್ ಆಗಿ ಹೇಳ್ಕೊಡ್ತೀನಿ. ಇವಾಗ ಸುಮ್ಮನೆ ನಿಮಗೆ 3 ತರ ಶಿಲೆಗಳಿದೆ ಅಂತ ಹೇಳಿ ಹೇಳಿದ್ದೀನಿ ಸ್ನೇಹಿತರೆ. ಮೆಟಾ ಅಂದ್ರೇನು, ಚೇಂಜ್. ಮಾರ್ಫ್ ಅಂದ್ರೆ ರಚನೆ, ಅದರ ರಚನೆ ಬದಲಾಗುವಂತ ಮೆಟಾಮಾರ್ಫಿಕ್ ರಾಕ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಪ್ರತಿಯೊಂದು ಶಿಲೆಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಇಗ್ನಿಯಸ್ ರಾಕ್ ಅಂತ ಹೇಳಿ ಹೇಳಿದೆ ನಾನು. ಇಗ್ನಿ ಅಂದ್ರೇನು, ಬೆಂಕಿ. ಅದಕ್ಕೆ ಕನ್ನಡದಲ್ಲಿ ಅಗ್ನಿಶಿಲೆ ಅಂತ ಕರಿತೀವಿ. ನಾವು ಕನ್ನಡದಲ್ಲೂ ನೋಟ್ಸ್ ಕೊಟ್ಟಿದ್ದೀನಿ, ತಾವು ಇದನ್ನ ಗಮನಿಸಬೇಕಾಗುತ್ತೆ. ತಾವು ಒಂದ್ಸತಿ ಕನ್ನಡ ಮತ್ತು ಒಂದ್ಸತಿ ಇಂಗ್ಲಿಷ್ ಅಲ್ಲಿ ಇದೆ ಇದು ಸ್ಲೈಡ್, ತಾವು ಇದನ್ನ ಗಮನಿಸಬಹುದು. ಲಾವಾ ಮತ್ತು ಶಿಲಾಪಾಕ ಯಾವಾಗ ತಂಪಾಗುತ್ತೆ, ಘನರೂಪ ಪಡೆದು ಶಿಲೆಗಳಾಗುತ್ತೆ. ಇದನ್ನ ನಾವು ಪ್ರಾಥಮಿಕ ಶಿಲೆ ಅಂತ ಕರಿತೀವಿ. ಯಾಕಂದ್ರೆ ಭೂಮಿ ಮೇಲೆ ಫಸ್ಟ್ ಫಾರ್ಮ್ ಆಗಿದೆ ಇದು. ನಮ್ಮ ಭೂಮಿಯ ಮೇಲೆ 80% ಅಷ್ಟು ಶಿಲೆಗಳು ಏನಿದೆ ವಿಕಾಸ ಆದಾಗ ಅದು ಅಗ್ನಿಶಿಲೆಗಳು. ಇದು ಪ್ರಾಥಮಿಕ ಶಿಲೆ ಅಂದ್ರೆ ಮೊದಲು ವಿಕಾಸ ಆಗಿದ್ದಲ್ವಾ, ಅದಕ್ಕೋಸ್ಕರ ಪ್ರಾಥಮಿಕ ಶಿಲೆ ಅಂತ ಕರೀತೀವಿ. ಲಾವಾ ಮತ್ತು ಮ್ಯಾಗ್ಮಾ ಏನು ತುಂಬಾ ಬೆಂಕಿ ರೀತಿ ಇರೋದ್ರಿಂದ ಅದರಲ್ಲಿ ಯಾವುದೇ ರೀತಿಯಾದ ಗಿಡ, ಪ್ರಾಣಿ, ಮನುಷ್ಯ ಯಾರೇ ಸಂಪರ್ಕಕ್ಕೆ ಬಂದು ಸುಟ್ಟು ಭಸ್ಮ. ಆಸ್ ಅ ರಿಸಲ್ಟ್ ಅದರೊಳಗೆ ಯಾವುದೇ ರೀತಿಯ ಜೈವಿಕ ಅಂಶಗಳು ಇರಲ್ಲ. ಪಳೆಯುಳಿಕೆ ಸಿಗೋದಿಲ್ಲ, ಪಳೆಯುಳಿಕೆ ಅನಿಲ ಸಿಗೋದಿಲ್ಲ. ನೋ ಫಾಸಿಲ್ಸ್, ನೋ ಫಾಸಿಲ್ ಫ್ಯೂಲ್ಸ್. ಗೊತ್ತಾಯ್ತಲ್ಲ, ಅದು ಗೊತ್ತಿರ್ಬೇಕು ನೀವು. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ ಅಗ್ನಿಶಿಲೆಗಳಲ್ಲಿ ನೋಡಿ 2 ವಿಧ. ಒಂದು ಅಂತಃಸರಣ, ಇಂಟ್ರೂಸಿವ್. ಇನ್ನೊಂದು ಬಾಹ್ಯಸರಣ, ಎಕ್ಸ್ಟ್ರೂಸಿವ್. ಅಂದ್ರೇನು, ಹೊರಗಡೆ. ಎಕ್ಸ್ಟ್ರೂಸಿವ್ ಅಂದ್ರೆ ಹೊರಗಡೆ ಸಂಗ್ರಹ ಆಗಿರೋದು. ಭೂಮಿ ಒಳಗೆ ಆದ್ರೆ ಅದು ಇಂಟ್ರೂಸಿವ್. ಗೊತ್ತಿದಲ್ಲ, ಸೊ ನಾಪಿಟ್ಕೊಳ್ಳಿ. ಇಂಟ್ರೂಸಿವ್ ಯಾವಾಗ ಆಗುತ್ತೆ ಇಲ್ಲಿ ನೋಡೋಣ. ಇಂಟ್ರೂಸಿವ್ ಏನು, ಮ್ಯಾಗ್ಮಾ ಇಂದ ಆಗುತ್ತೆ. ಭೂಮಿ ಒಳಗೆ ಇರೋದೇನು, ಮ್ಯಾಗ್ಮಾ ಭೂಮಿ ಒಳಗೆ ತಂಪಾಗಿ ಘನರೂಪ ಪಡೆದ್ರೆ ಅದು ಇಂಟ್ರೂಸಿವ್. ಇದನ್ನ ನಾವು ಪ್ಲೂಟೋನಿಕ್ ಅಂತಾನೂ ಕರಿತೀವಿ. ಯಾಕಂದ್ರೆ ಭೂಮಿ ಒಳಗೆ ಆಗೋದಲ್ಲ. ಇದನ್ನ ಮ್ಯಾಗ್ಮಾ ಇನ್ನೊಂದು ಹೆಸರೇ ಪ್ಲೂಟಾನ್. ನಾವು ಕಟ್ಕೊಳ್ಳಿ. ಪ್ಲೂಟಾನ್ ಎಂಬ ಪದ ಏನು ಅಂತ ಕೇಳ್ತಾರೆ. ಪ್ಲೂಟಾನ್ ಅಂದ್ರೆ ಮ್ಯಾಗ್ಮಾ ಅಂತ. ಶಿಲೆಗಳೆಲ್ಲ ಕರಗಿರುತ್ತಲ್ಲ, ಅದನ್ನ ನಾವು ಪ್ಲೂಟಾನ್ ಅಂತ ಕರಿತೀವಿ. ಅದು ಭೂಮಿ ಒಳಗಿರುತ್ತೆ, ಅದಕ್ಕೆ ಇಂಟ್ರೂಸಿವ್. ಭೂಮಿ ಮೇಲೆ ಬಂದ್ಮೇಲೆ ಲಾವರಸ. ಲಾವರಸದಿಂದ ಆದ್ರೆ ಎಕ್ಸ್ಟ್ರೂಸಿವ್ ವಾಲ್ಕೆನಿಕ್. ನೋಡಿ, ಅದು ಬರ್ದಿ ನೋಡಿ. ಇದು ಆನ್ ದ ಸರ್ಫೇಸ್, ಇದು ಬಿಲೋ ದ ಸರ್ಫೇಸ್. ಭೂಮಿ ಒಳಗೆ ಏನಾಗುತ್ತೆ, ನಿಧಾನಕ್ಕೆ ತಂಪಾಗುತ್ತೆ ಮ್ಯಾಗ್ಮಾ. ಕರೆಕ್ಟ್ ಅಲ್ವಾ? ಭೂಮಿ ಒಳಗೆ ಶಾಖ ಅಷ್ಟು ಬೇಗ ಹಸ್ತಾಂತರ ಆಗಲ್ಲ. ಸೊ ನಿಧಾನಕ್ಕೆ ತಂಪಾಗೋದ್ರಿಂದ ಸ್ಲೋ ಕೂಲಿಂಗ್ ಅಂತ ಬರ್ದಿದ್ದೀನಿ. ಇದು ಬೇಗ ಕೂಲ್ ಆಗೋಗುತ್ತೆ. ಗಾಳಿ ಸಂಪರ್ಕಕ್ಕೆ ಬರುತ್ತೆ, ಹೊರಗಡೆ ಬಂದು ನೀರಿಗೆ ಸಂಪರ್ಕಕ್ಕೆ ಬರುತ್ತೆ, ಸೊ ಬೇಗ ಕೂಲ್ ಆಗುತ್ತೆ. ಸೊ ಯಾವಾಗ ಬೇಗ ಕೂಲ್ ಆಗುತ್ತೆ, ಅದ್ರಲ್ಲಿ ಚಿಕ್ಕ ಚಿಕ್ಕ ಹರಳಿರುತ್ತೆ, ಜಾಸ್ತಿ ದಪ್ಪ ಹರಳುಗಳು.
ಇದು ಭೂಮಿ ಒಳಗೆ ಸಂಗ್ರಹ ಆಗೋದ್ರಿಂದ ದಪ್ಪ ಹರಳಿರುತ್ತೆ. ಕೋರ್ಸ್ ಹರಳು ಜಾಸ್ತಿ. ಅದನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮಗೆ. ಓ ಇದು ಭೂಮಿ ಒಳಗೆ ಆಗಿರೋದು. ಲೈಕ್ ಗ್ರಾನೈಟ್ ಫಾರ್ ಎಕ್ಸಾಂಪಲ್. ಗೊತ್ತಾಯ್ತಲ್ಲ? ಗ್ಯಾಬ್ರೋ, ಡಿಯೋರೈಟ್, ಪೆಗ್ಮಟೈಟ್, ಪೆರಿಡೋಟೈಟ್. ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಸಿಗೋದು ಇದು ಇವುಗಳು. ಗ್ರಾನೈಟ್, ಗ್ಯಾಬ್ರೋ, ಡಿಯೋರೈಟ್, ಪೆಗ್ಮಟೈಟ್, ಪೆರಿಡೋಟೈಟ್ ಎಲ್ಲ ಸಿಗುತ್ತೆ. ಗೊತ್ತಾಯ್ತಲ್ಲ? ನೆನಪಿಟ್ಕೊಳ್ಳಿ. ಭೂಮಿ ಮೇಲೆ ಸಂಗ್ರಹ ಆಗಿರೋದು ಅದು ಬಸಾಲ್ಟ್, ಹ್ಯೂಮೈಸ್, ಆಂಟಿಸೈಟ್, ಸ್ಕೋರಿಯಾ, ಟಫ್, ಆಬ್ಸಿಡಿಯನ್, ಬ್ರೇವಲೈಟ್. ಇದನ್ನೆಲ್ಲ ಎಕ್ಸಾಂಪಲ್ ಕೇಳ್ತಾರೆ. ಇನ್ನೊಂದ್ಸತಿ ನೋಡ್ಕೊಳ್ಳಿ ಇಲ್ಲಿ. ನಾನು ಅದರ ಚಿತ್ರನ ತೋರಿಸ್ತೀನಿ. ಯಾವ ಶಿಲೆ ಯಾವುದು ಅಂತ ಕೇಳ್ತಾರೆ. ಗೊತ್ತಾಯ್ತಲ್ಲ? ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಗೋದು ಇದು ಬಸಾಲ್ಟ್ ಕಲ್ಲು. ಇದೇ ನಮಗೆ ಕಪ್ಪು ಮಣ್ಣಾಗಿ ನಮಗೆ ಇವಾಗ ಸಿಗ್ತಾ ಇರೋದು. ಯಾಕೆ? ಬಸಾಲ್ಟ್ ಕಲ್ಲೇ ಪುಡಿ ಪುಡಿ ಆದಾಗ ಏನಾಗುತ್ತೆ ಕಪ್ಪು ಮಣ್ಣು. ಇದು ಉತ್ತರ ಕರ್ನಾಟಕದಲ್ಲಿ ಸಿಗುತ್ತೆ ಬಸಾಲ್ಟ್. ಇದನ್ನ ನೆನಪಿಟ್ಕೊಳ್ಳಿ. ಗ್ರಾನೈಟ್ ನೆನಪಿಟ್ಕೊಳ್ಳಿ ಇವಾಗ ಸದ್ಯಕ್ಕೆ. ಕರ್ನಾಟಕದಾದ್ಯಂತ ನಮಗೆ ಅತಿ ಹೆಚ್ಚು ಸಿಗೋದೇ ಗ್ರಾನೈಟ್ ಭಾಗ. ಗ್ರಾನೈಟಿಕ್ ಇವಾಗ ರೂಪಾಂತರಗೊಂಡಿದೆ. ಆಮೇಲೆ ನೋಡೋಣ ಅದರದ್ದು. ಇನ್ನೊಂದು ಶಿಲೆ ಪೆಗ್ಮಟೈಟ್. ಇದನ್ನ ನೆನಪಿಟ್ಕೊಳ್ಳಿ. ಇವಾಗ ನ್ಯೂಸ್ ಅಲ್ಲಿ ಇದೆ ಇದು ಪೆಗ್ಮಟೈಟ್. ಎಕ್ಸಾಂಪಲ್ ನಾನೇ ಇಲ್ಲೇ ಬರೆದಿರ್ತೀನಿ. ಇಂಪಾರ್ಟೆಂಟ್ ಅಂತಾನು ಬರ್ಕೊಳ್ಳಿ. ಪೆಗ್ಮಟೈಟ್ ಶಿಲೆಗಳಲ್ಲೇ ನಮಗೆ ಲಿಥಿಯಂ ಸಿಗೋದು. ಗೊತ್ತಾಯ್ತಲ್ಲ ಎಲ್ಲರಿಗೂ? ಏನಕ್ಕೆ ಕೇಳ್ತಾರೆ ಈ ಕಲ್ನ ಅಂತ? ಲಿಥಿಯಂ ಏನಿದೆ ಕರ್ನಾಟಕದಲ್ಲಿ ಕರೆಕ್ಟ್ ಪತ್ತೆ ಆಗಿರೋದು ಯಾವ ಶಿಲೆಗಳಲ್ಲಿ? ಪೆಗ್ಮಟೈಟ್. ಮಂಡ್ಯದಲ್ಲಿ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಕರಿಘಟ್ಟ ಪ್ರದೇಶದಲ್ಲಿ ಪೆಗ್ಮಟೈಟ್ ಶಿಲೆಗಳು ತುಂಬಾ. ಆ ಪೆಗ್ಮಟೈಟ್ ನಲ್ಲೇ ನಮಗೆ ಲಿಥಿಯಂ ಸಿಗೋದು. ಭಾರತದಲ್ಲಿ ಲಿಥಿಯಂ ಸಿಗೋದ್ರ ಬಗ್ಗೆ ಕೇಳ್ತಾರೆ. ಜೊತೆಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪತ್ತೆ ಆಗಿದೆ ಈಗ. ಅದನ್ನು ಕೇಳ್ಬಿಡ್ತಾರೆ ಪೆಗ್ಮಟೈಟ್ ನ. ಇದು ಗ್ಯಾರಂಟಿ ಕ್ವಶನ್. ಗೊತ್ತಾಯ್ತಲ್ಲ? ಇವಾಗೆಲ್ಲ ಚಿತ್ರ ನೋಡಿ ಎಲ್ಲರೂ ಒಂದ್ಸತಿ. ಕನ್ನಡದಲ್ಲೂ ಕೊಟ್ಟಿದ್ದೀನಿ ಅದೇ ವಿಷಯಗಳನ್ನ ನೋಡಿ ತಾವು ಗಮನಿಸಬಹುದು. ಬಸಾಲ್ಟ್ ಹಾಕಿದ್ದೀನಿ ನೋಡಿ ಇಲ್ಲಿ. ಮತ್ತೆ ಹಂಗೆ ಗ್ರಾನೈಟ್, ಪೆಗ್ಮಟೈಟ್ ಇಲ್ಲಿ ಹಾಕಿದ್ದೀನಿ. ತಾವು ಇದನ್ನ ಗಮನಿಸಬಹುದು. ಕನ್ನಡ ಮತ್ತು ಇಂಗ್ಲಿಷ್ ನಿಮ್ಗೆಲ್ಲ ಗೊತ್ತಿರೋಂಗೆ ಅದನ್ನ ನೋಟ್ಸ್ ನೀವು ಮಾಡಿ. ನೋಡಿ, ಭೂಮಿ ಒಳಗಿದ್ರೆ ಮ್ಯಾಗ್ಮಾ. ಇಲ್ಲಿ ಗೊತ್ತಿದೆ ಮ್ಯಾಗ್ಮಾ. ಭೂಮಿ ಒಳಗಿದೆ ಮ್ಯಾಗ್ಮಾ. ಮ್ಯಾಗ್ಮಾ ನೋಡಿ ಗಟ್ಟಿ ಆದಾಗ ಇವುಗಳಾಗ್ತವೆ. ಯಾವ ರೀತಿ ಇದೆ? ಇಂಟ್ರೂಸಿವ್ ಅಂದ್ರೆ ಅಂತಃಸರಣ ಭೂಮಿ ಒಳಗೆ. ಇದು ಭೂಮಿ ಮೇಲೆ ಬರೋದು ಬಾಹ್ಯಸರಣ. ಎಕ್ಸಾಮ್ ಅಲ್ಲಿ ಎಷ್ಟೊಂದ್ ಸತಿ ಎಕ್ಸ್ಟ್ರೂಸಿವ್ ಇಂಟ್ರೂಸಿವ್ ಅಂತ ಕನ್ನಡದಲ್ಲಿ ಬರೆದಿರ್ತಾರೆ, ಅನುವಾದ ಮಾಡಲ್ಲ. ಸೊ ಅದಕ್ಕೆ ಇಲ್ಲೇ ನೋಡ್ರಿ ಪದನ ನೋಡಿ. ಭೂಮಿ ಒಳಗೆ ಮ್ಯಾಗ್ಮಾ ಯಾವಾಗ ನಿಧಾನಕ್ಕೆ ನೋಡಿ ಈ ಕಡೆ ಬರೆದಿದೆ ನೋಡಿ ಆರೋ ಮಾರ್ಕ್. ಇವೆಲ್ಲ ಕೆಳಗಡೆ ಬರೋದೆಲ್ಲ ಭೂಮಿ ಒಳಗೆ ಆಗಂತ. ಮ್ಯಾಗ್ಮಾ ಯಾವಾಗ ನಿಧಾನಕ್ಕೆ ತಂಪಾಗುತ್ತೆ, ಇದು ಹರಳು ಫಾರ್ಮ್ ಆಗುತ್ತೆ ನೋಡಿ. ಹರಳು, ಇದೊಂದು ಹರಳು, ಇದೊಂದು ಹರಳು ನೋಡಿ. ಎಲ್ಲ ಹರಳುಗಳು ಫಾರ್ಮ್ ಆಗುತ್ತೆ, ಕಾಣುತ್ತೆ ನಿಮ್ಗೆ ನೋಡಿ, ದಪ್ಪ ದಪ್ಪ ಹರಳು ಇರುತ್ತೆ. ಅದಕ್ಕೆ ಅದನ್ನ ನಾವು ಫೆನೆರಿಟಿಕ್ ಅಂತ ಕರಿತೀವಿ. ಫೆನೆರಿಟಿಕ್ ಅಂದ್ರೆ ಏನು? ದಪ್ಪ ಹರಳು. ಈ ಪದ ನಾಪಿಟ್ಕೊಳ್ಬೇಕು. ದಪ್ಪ ಹರಳಿರೋದನ್ನ ನಾವು ಫೆನೆರಿಟಿಕ್ ಟೆಕ್ಸ್ಚರ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ಬಿಡ್ತಾರೆ ಇದನ್ನ. ಫೆನೆರಿಟಿಕ್ ಅಂದ್ರೆ ಏನು ಅಂತ ಕೇಳ್ಬಿಡ್ತಾರೆ. ಅಗ್ನಿಶಿಲೆಗಳಲ್ಲಿ ದಪ್ಪ ಹರಳಿರೋದು ಅದು. ಇದ್ರಲ್ಲಿ ನೋಡಿ ಹರಳೇ ಇಲ್ಲ, ಇಲ್ಲಿ ಚಿಕ್ಕ ಚಿಕ್ಕದಿದೆಲ್ಲ, ಇದ್ರಲ್ಲಂತೂ ಕಾಣದೇ ಇಲ್ಲ. ಬಸಾಲ್ಟ್ ಅಲ್ಲಿ ಕಾಣುತ್ತೆ. ಸೊ ತುಂಬಾ ಚಿಕ್ಕ ಹರಳಿರೋದನ್ನ ನಾವು ಅಫಿನೆಟಿಕ್ ಅಂತ ಕರಿತೀವಿ. ಅಫಿನೆಟಿಕ್ ಟೆಕ್ಸ್ಚರ್ ಅಂದ್ರೆ ಫೈನ್ ಅಂತ ಮೀನಿಂಗ್ ಬರೀತೀವಿ ನೋಡಿ. ಫೈನ್ ಅಂದ್ರೆ ಏನು? ತುಂಬಾ ಚಿಕ್ಕದು. ಫೆನೆರಿಟಿಕ್ ಅಂದ್ರೆ ಕೋರ್ಸ್, ದಪ್ಪ. ಪ್ಲೀಸ್ ನಾವು ಕಟ್ಕೊಳ್ಳಿ, ಈ ಪದಗಳನ್ನ ಕೇಳ್ತಾರೆ. ಫೆನೆರಿಟಿಕ್ ಅಂದ್ರೆ ದಪ್ಪ ಹರಳು, ಅಫಿನೆಟಿಕ್ ಅಂದ್ರೆ ಫೈನ್ ಅಂದ್ರೆ ತುಂಬಾ ಚಿಕ್ಕ ಕಣಗಳಿದ್ರೆ. ಭೂಮಿ ಮೇಲೆ ಬೇಗ ಲಾವ ಕೂಲ್ ಆಗೋದ್ರಿಂದ ಅದರಲ್ಲಿ ಚಿಕ್ಕ ಹರಳಿರುತ್ತೆ. ಭೂಮಿ ಒಳಗಾಗೋದ್ರಿಂದ ನಿಧಾನಕ್ಕೆ ತಂಪಾಗೋದ್ರಿಂದ ಮ್ಯಾಗ್ಮಾ ದಪ್ಪ ಹರಳಿರುತ್ತೆ. ಗೊತ್ತಾಯ್ತಲ್ಲ? ಹಂಗೆ ಇಲ್ಲಿ ನಾವು ಫೆಲ್ಸಿಕ್ ಮತ್ತು ಮೆಫಿಕ್ ಪದಗಳನ್ನ ಗಮನಿಸಿ. ಫೆಲ್ಸಿಕ್ ಮತ್ತು ಮೆಫಿಕ್ ಪದಗಳನ್ನ ಗಮನಿಸಿ. ಇಲ್ಲಿ ನೋಡಿ, ತಾವೆಲ್ಲರೂ ಏನ್ ನೆನಪಿಟ್ಕೊಳ್ಬೇಕು ಅಂದ್ರೆ, ಹಿಂದೆ ನಮ್ಮ ಜ್ವಾಲಾಮುಖಿ ತರಗತಿಯಲ್ಲಿ ಇದನ್ನ ಮಾಡಿದ್ದೀನಿ. ನೀವೇನಾದ್ರು ಇದೇ ನಿಮ್ಮ ಪ್ರಥಮ ತರಗತಿ ಆದ್ರೆ ವಾಲ್ಕೆನೋಸ್ ಎಂಬ ಒಂದು ತರಗತಿ ಇದೆ, ಅದನ್ನು ಕೇಳಿ. ಆಮೇಲೆ ಜೊತೆಗೆ ಸ್ನೇಹಿತರೆ, ತಾವು ಎಷ್ಟೊಂದು ಜನ ತರಗತಿಗಳನ್ನ ಸಂಪೂರ್ಣವಾಗಿ ನೋಡ್ತಾ ಇಲ್ಲ. ಒಂದು ಜೊತೆಗೆ ನೀವು ಅದನ್ನ ನೋಟ್ಸ್ ಮಾಡ್ತಾ ಇಲ್ಲ. ಆಮೇಲೆ ಜೊತೆಗೆ ರಿಪೀಟೆಡ್ ಆಗಿ ರಿವಿಷನ್ ಮಾಡ್ತಾ ಇಲ್ಲ. ಆ ಕಾರಣದಿಂದ ಎಷ್ಟೊಂದು ಜನ ಮರ್ತಿರ್ತೀರಾ. ತಪ್ಪದೆ ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿ. ಆಮೇಲೆ ಜೊತೆಗೆ ಎಲ್ಲಾ ತರಗತಿಗಳನ್ನ ನೋಟ್ಸ್ ಮಾಡಿ, ಅದಕ್ಕೆಲ್ಲ ರಿವಿಷನ್ ಮಾಡಿ. ಸೊ ಇಲ್ಲಿ ನೋಡಿ, ಲಾವಾದಲ್ಲಿ ಮತ್ತು ಮ್ಯಾಗ್ಮಾದಲ್ಲಿ ಎರಡು ವಿಧಗಳು ಅಂತ ಹೇಳ್ತಾ ಇರ್ತಿದ್ದೇನೆ. ಯಾವ ತರ ಇದೆ? ಐರನ್ ಮತ್ತು ಸಿಲಿಕಾ ಇದ್ರೆ ಅದು ಫೆಲ್ಸಿಕ್. ಹಂಗೆ ಮೆಗ್ನೀಷಿಯಂ ಮತ್ತು ಐರನ್ ಇದ್ರೆ ಅದು ಮೆಫಿಕ್. ಅದು ಮೆಫಿಕ್ ಇದ್ರೆ ನೋಡಿ, ಅದು ಬಣ್ಣ ಈ ತರ ಇರುತ್ತೆ, ಡಾರ್ಕ್ ಕಲರ್ ಇರುತ್ತೆ. ಅದನ್ನ ಹಾಕೊಳ್ಳಿ ಸಾಕು, ಸಿಂಪಲ್ ಕ್ಲೂ. ಸಿಲಿಕಾ ಇದ್ರೆ, ಕಲ್ಲಲ್ಲಿ ಸಿಲಿಕಾ ಇದ್ರೆ ಅದೊಂಥರ ನೋಡಕ್ಕೆ ಈ ತರ ಬಿಳಿ ಇರುತ್ತೆ, ಬಿಳಿಗಿರುತ್ತೆ. ಅದೇದಲ್ಲ? ಇಲ್ಲಿ ನೋಡಿ, ಸಿಲಿಕಾ ಪ್ರಮಾಣ ಇರೋದ್ರಿಂದ ಈ ತರ ಬಣ್ಣ ಇರುತ್ತೆ. ಓಕೆ,
ಇಲ್ಲಿ ಗ್ರನೈಟ್ ನೋಡಕ್ ಸ್ವಲ್ಪ ಬಿಳಿ ಬಿಳಿ ಇರುತ್ತೆ, ಅದು ಐರನ್ ಮತ್ತು ಸಿಲಿಕಾ. ಅದೇ ಸಿಲಿಕಾ ಇಲ್ದಿದ್ರೆ ನೋಡಿ ಈ ತರ ಡಾರ್ಕ್ ಬಣ್ಣ ಇರುತ್ತೆ, ಗೊತ್ತಾಯ್ತಲ್ಲ, ಮೆಫಿಕ್. ಅದು ಮೆಗ್ನೀಷಿಯಂ ಐರನ್ ಇದ್ರೆ ಮೆಫಿಕ್, ಐರನ್ ಸಿಲಿಕಾ ಇದ್ರೆ ಫೆಲ್ಸಿಕ್. ಗೊತ್ತಾಗಿದೆ ನಿಮಗೆ. ಅಫಿನಿಟಿಕ್ ಅಂದ್ರೆ ಚಿಕ್ಕ ಕಣಗಳು, ಫೆನೆರಿಟಿಕ್ ಅಂದ್ರೆ ದಪ್ಪ ಕಣಗಳು, ಹರಳು. ಇಲ್ಲಿ ನೋಡಿ, ಇದು ಮತ್ತೆ ಕಲ್ಲುಗಳನ್ನ ನಾನು ಮತ್ತೆ ಕೊಟ್ಟಿದ್ದೀನಿ. ಅಂತಃಸರಣ ಅಗ್ನಿಶಿಲೆಗಳು: ಗ್ರೆನೈಟ್, ಡಿಯೋರೈಟ್, ಗ್ಯಾಬ್ರೋ, ಪೆರಿಡೋಟೈಟ್, ಪೆಗ್ಮಟೈಟ್. ನೋಡಿ, ಇದೇ ಪೆಗ್ಮಟೈಟ್ ಅಲ್ಲಿ ಲಿಥಿಯಂ ಸಿಗೋದು ಅಂತ ಹೇಳಿದ್ದೀನಿ. ಇದು ಲಿಥಿಯಂ, ಇದು ಇಲ್ಲಿದೆ ನೋಡಿ ಲಿಥಿಯಂ. ನೋಡಿ, ಎಲ್ಲಾ ಅಗ್ನಿಶಿಲೆಗಳು ಒಂದು ಕಡೆ ಹಾಕಿದ್ದೀನಿ ನಾನು. ಇದು ಹಿಂಗ್ ಕೊಟ್ಟಾಗ ನೀವು ಹೇಳಂಗಿರ್ಬೇಕು, ಇವಾಗ ಬಾಹ್ಯಸರಣ ಯಾವ್ದು ಅಂತ ಕೇಳಿ, ಅಂತಃಸರಣ ಯಾವ್ದು ಅಂತ ಕರೆಕ್ಟ್. ಅವಾಗ ನೀವು ಹೇಳಂಗಿರ್ಬೇಕು. ನೋಡಿ, ಅಂಡರ್ಲೈನ್ ಮಾಡ್ತೀನಿ ನೋಡಿ, ಬಾಹ್ಯಸರಣ ಹೊರಗಡೆ ಭೂಮಿ ಮೇಲೆ ಸಿಗೋದು, ಇವೆಲ್ಲ ಅಂಡರ್ಲೈನ್ ಮಾಡ್ತಿದ್ದೀನಿ ನೋಡಿ. ಆದ್ರೆ ನಿಮ್ಗೊಂದು ಐಡಿಯಾ ಇರಬೇಕು, ಇವೆಲ್ಲ ನಮ್ಗೆ ಹೊರಗಡೆ ಇದೆ. ಯಾವ್ದಾದ್ರು ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಅವೆಲ್ಲ ಭೂಮಿ ಮೇಲೆ ಸಿಗುವಂಥದ್ದು ಲಾವಾಯಿಂದ. ಯಾವ್ದಾದ್ರು ಅಂಡರ್ಲೈನ್ ಮಾಡಿಲ್ಲ, ಅವೆಲ್ಲ ಭೂಮಿ ಒಳಗೆ. ಈ ರೀತಿ ಹೇಳಂಗಿರ್ಬೇಕು. ಅಂತಃಸರಣ ಏನು, ಬಾಹ್ಯಸರಣ. ಪ್ಲೂಟೋನಿಕ್ ಅಂದ್ರೆ ಯಾವುದು ಅಂತೆಲ್ಲ ಕೇಳ್ತಾರೆ. ಮ್ಯಾಗ್ಮಾ ಇಂದ ಆಗೋದು, ಭೂಮಿ ಒಳಗೆ ಆಗೋದು ಪ್ಲೂಟೋನಿಕ್. ವಾಲ್ಕೆನಿಕ್, ಲಾವಾ ಇಂದ ಆಗೋದು ಮೇಲೆ, ಭೂಮಿ ಮೇಲೆ. ಓಕೆ, ನಾವು ಕಟ್ಕೊಳ್ಳಿ. ಹರಳುಗಳು ಹಿಂಗ್ ಕಂಡಿಡಿಯೋದು ಅಂತ ಹೇಳಿದೀನಿ. ಇದು ನೋಡಿದ್ರೆ ಒಂದ್ಸತಿ ನೀವು ನೋಡಿದ ತಕ್ಷಣ ಕಂಡಿಡ್ತೀರಿ ನೆಕ್ಸ್ಟ್ ಶಿಲೆಗಳನ್ನ. ಆಬ್ಸಿಡಿಯನ್ ಗಮನಿಸಿ, ಇದು ನೀರೊಳಗೆ ಲಾವಾ ಬರುತ್ತಲ್ಲ, ನೀರೊಳಗೆ ಲಾವಾ ಬಂದಾಗ ಅದು ಬೇಗ ತಂಪಾಗುತ್ತೆ. ಅವಾಗ ಈ ತರ ಕಾಣುತ್ತೆ, ಆಬ್ಸಿಡಿಯನ್ ಆಗುತ್ತೆ. ನೀರೊಳಗೆ ಜ್ವಾಲಾಮುಖಿ ಆದಾಗ, ಅಂದ್ರೆ ಸಮುದ್ರ ತಳದಲ್ಲೆಲ್ಲ ಆಗುತ್ತಲ್ಲ ಜ್ವಾಲಾಮುಖಿ, ಯಾವ ಶಿಲೆ ಫಾರ್ಮ್ ಆಗುತ್ತೆ ಕೇಳ್ತಾರೆ. ನಾನು ನಿಮ್ಗೆ ಟ್ರಿಕ್ ಮತ್ತೆ ಅದನ್ನ ಹೇಳ್ಕೊಡ್ತಾ ಇದ್ದೀನಿ, ಕ್ವಶನ್ ಏನ್ ಬರುತ್ತೆ ಅಂತ. ಸೊ ಕಪ್ಪು ಮಣ್ಣು ಯಾವ್ದ್ರಿಂದ ಫಾರ್ಮ್ ಆಗುತ್ತೆ ನಿಮ್ಗೆ ಗೊತ್ತಿರಬೇಕು. ಕಪ್ಪು ಮಣ್ಣು ಬಸಾಲ್ಟ್, ಬ್ಲಾಕ್ ಸಾಯಿಲ್, ಇದರಿಂದ. ಸೊ ನೋಡಿ, ಇವಾಗ ಅಗ್ನಿಶಿಲೆಗಳು ಅಟ್ಲೀಸ್ಟ್ ನಿಮ್ಗೊಂದು ಐಡಿಯಾ ಇದೆ, ಇಷ್ಟೇನಾ ಅಂತ ಅನ್ಸುತ್ತೆ, ಲಾವಾ ಮತ್ತು ಮ್ಯಾಗ್ಮಾ. ನೆಕ್ಸ್ಟ್ ನೋಡಿ, ಇದೇ ನಾನು ಆಗ್ಲೇ ಹೇಳ್ದಂಗೆ ನೋಡಕ್ಕೆ ಯಾವ ರೀತಿ ಕಾಣುತ್ತೆ ಅಂತ ಗೊತ್ತಾಗಿದೆ ಎಲ್ಲ. ಇದೇ ಎಲ್ಲ ಕಲ್ಲು ನಮ್ಮ ಅಗ್ನಿಶಿಲೆಗಳು, ಬೇರೆ ಬೇರೆ ತರ ಅಗ್ನಿಶಿಲೆಗಳೆಲ್ಲ ನೋಡಿದ್ವಲ್ಲ, ಅದೆಲ್ಲ ಪುಡಿ ಪುಡಿ ಆಗುತ್ತೆ. ಗಾಳಿ, ಮಳೆ, ಬಿಸಿಲು, ಶೀತಲೀಕರಣ ಅಂತ ಕರಿತೀವಿ. ಅದರಿಂದ ಅಲ್ಲಿಂದ ಸವಕಳಿಗೊಂಡು ಎರೋಷನ್ ಆಗಿ, ವೆದರಿಂಗ್ ಆಗಿ, ಎರೋಷನ್ ಆಗಿ, ಟ್ರಾನ್ಸ್ಪೋರ್ಟೇಷನ್ ನೋಡಿ, ಸಾಗಾಣಿಕೆ ನದಿಗಳಿಂದ ಬಂದು ಈ ತರ ಸರೋವರಗಳು, ಸಮುದ್ರ ಸಾಗರಗಳ ಕೆಳಗಡೆ ಬಂದು ಸಂಚಯನ ಆಗುತ್ತೆ, ಡೆಪಾಸಿಷನ್ ಆಗುತ್ತೆ. ವೆದರಿಂಗ್, ಎರೋಷನ್, ಟ್ರಾನ್ಸ್ಪೋರ್ಟೇಷನ್, ಡೆಪಾಸಿಷನ್. ಯಾವಾಗ ವೆದರಿಂಗ್ ಆಗಿ, ಎರೋಷನ್ ಆಗಿ, ಟ್ರಾನ್ಸ್ಪೋರ್ಟೇಷನ್ ಆಗಿ, ಡೆಪಾಸಿಷನ್ ಆಗಿ ಸಂಗ್ರಹ ಆಗುತ್ತೆ, ಎಲ್ಲಿ? ನದಿ ಕೆಳಗಡೆ, ಸರೋವರಗಳ ಕೆಳಗಡೆ, ಸಾಗರದ ಕೆಳಗಡೆ ಸಂಗ್ರಹ ಆಗುತ್ತೆ. ಅವೆಲ್ಲ ಮಣ್ಣು ಸಂಗ್ರಹ ಆಗಿ 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 ಎಷ್ಟೋ ವರ್ಷಗಳ ಕಾಲ ಏನಾಗೋಗುತ್ತೆ ನೋಡಿ, ಇದ್ರ ತರ ಪದರ ನೋಡಿ ಹೆಂಗಿರುತ್ತೆ, ಒಂದು ಲೇಯರ್ ಇನ್ನೊಂದು ಲೇಯರ್, ಈ ತರ ಪದರವಾಗಿ ಸಂಗ್ರಹ ಆಗುತ್ತೆ. ಅದ್ರ ಮಧ್ಯದಲ್ಲಿ ಈ ತರ ಪಳೆಯುಳಿಕೆಗಳು, ಜೀವಿಗಳು, ಕರೆಕ್ಟ್. ಈ ಜೀವಿಗಳು ಸತ್ತಾಗ, ಗಿಡಗಳು, ಪ್ರಾಣಿಗಳೆಲ್ಲ ಸತ್ತಾಗ ಎಲ್ಲ ಅಲ್ಲಿ ಹೊಟ್ಟೋಗ್ತವೆ ಮಣ್ಣೊಳಗೆ. ಮಣ್ಣೊಳಗೆ ಮತ್ತಿನ್ನೊಂದು ಲೇಯರ್ ಮಣ್ಣು ಬಂದಾಗ ಅದೆಲ್ಲ ಸಮಾಧಿ ಆಗೋಗುತ್ತೆ, ಒಳಗೊಟ್ಟೋಗುತ್ತೆ. ಈ ರೀತಿ ಎಲ್ಲ ಎಷ್ಟೋ ವರ್ಷಗಳ ಕಾಲ ಸಂಗ್ರಹ ಆಗಿರುತ್ತೆ. ಇದರಲ್ಲಿ ಜಾಸ್ತಿ ನಮಗೆ ಜೈವಿಕ ಅಂಶಗಳು ಸಿಗುತ್ತೆ, ಆರ್ಗ್ಯಾನಿಕ್ ಕಂಟೆಂಟ್ ಇರುತ್ತೆ. ಎಲ್ಲ ಒಂದ್ರ ಮೇಲೆ ಮಣ್ಣು ಏನಾಗುತ್ತೆ, ಒತ್ತಡಕ್ಕೆ ಮತ್ತು ಶಾಖಕ್ಕೆ ಗಟ್ಟಿಯಾಗಿ ಅದರ ಶಿಲೆ ಆಗುತ್ತೆ. ಗೊತ್ತಾಯ್ತಲ್ಲ. ಇದಕ್ಕೆ ಇದನ್ನ ಸೆಡಿಮೆಂಟರಿ ರಾಕ್ಸ್ ಜಲಜ ಶಿಲೆ ಅಂತ ಕರಿತೀವಿ, ಯಾಕೆ ನೀರೊಳಗಾಗುತ್ತೆ. ಜಲಜ ಶಿಲೆ, ಕಣ ಶಿಲೆಗಳು, ಚಿಕ್ಕ ಚಿಕ್ಕ ಕಣಗಳಿರುತ್ತೆ, ಪದರ ಶಿಲೆ ಅಂತ ಕರಿತೀವಿ, ನಾವು ಕಟ್ಕೊಳ್ಳಿ. ಸೊ ಸೆಡಿಮೆಂಟರಿ ರಾಕ್, ಇದನ್ನು ಮಧ್ಯಂತರ ಶಿಲೆ ಅಂತ ಕರಿತೀವಿ, ಸೆಡಿಮೆಂಟರಿ ಇಂಟರ್ಮೀಡಿಯೇಟ್. ಇದರಲ್ಲಿ ಜೈವಿಕ ಅಂಶಗಳು ಜಾಸ್ತಿ, ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ. ನೋಡಿ, ಫಸ್ಟ್ ಕಲ್ಲು ಬರುತ್ತೆ, ಮಣ್ಣು ಬರುತ್ತೆ, ಅದೆಲ್ಲ ಹೊಂದಿಕೊಂಡು ಒತ್ತಡಕ್ಕೆ, ಕರೆಕ್ಟಾ, ಸ್ವಲ್ಪ ಶಾಖ ಮತ್ತು ಒತ್ತಡಕ್ಕೆ ಏನಾಗುತ್ತೆ, ಎಲ್ಲ ಗಟ್ಟಿಯಾಗುತ್ತೆ. ಗಟ್ಟಿಯಾಗಿ ನೋಡಿ ಈ ತರ ಎಲ್ಲ ಸೆಡಿಮೆಂಟೇಷನ್ ಮೊದಲು ಅದ್ರ ಅರಳು, ಆಮೇಲೆ ಎಲ್ಲ ಕಲ್ಲಾಗುತ್ತೆ. ಇವಾಗ ನಮ್ಮ ಮನೆಯಲ್ಲಿ, ಇವಾಗ ನಿಮ್ಮ ತಾಯಿ ಲಾಡು ಮಾಡ್ತಿರಲ್ಲ, ರವೆ ಲಾಡು ಎಲ್ಲ, ಲಾಡು ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅವರು, ಫಸ್ಟು ರವೆ ಲಡ್ಡು ಮಾಡ್ಬೇಕಾದ್ರೆ ಅದನ್ನೆಲ್ಲ ಚೆನ್ನಾಗಿ ರವೆನ ಹುರ್ಕೋತಾರೆ ತುಪ್ಪದಲ್ಲಿ mainly. ಅದಾದ್ಮೇಲೆ ಡ್ರೈ ಫ್ರೂಟ್ಸ್ನ ಅವರು ತುಪ್ಪದಲ್ಲಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋತಾರೆ, ಕರೆಕ್ಟ್ ಅಲ್ವಾ. ದ್ರಾಕ್ಷಿ, ಗೋಡಂಬಿ, ಲವಂಗ. ಅದಾದ್ಮೇಲಿಂದ ಸಕ್ಕರೆನ ಮತ್ತು ಇದನ್ನ ಮಿಕ್ಸ್ ಮಾಡ್ತಾರೆ, ರವೆನ ಮಿಕ್ಸ್ ಮಾಡ್ತಾರೆ, ಆಮೇಲೆ ಡ್ರೈ ಫ್ರೂಟ್ಸ್ನ ಹಾಕೋದು. ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಉಂಡೆ ಕಟ್ತಾರೆ. ಅದು ಎಲ್ಲ ಬಿಸಿ ಇರುತ್ತೆ ನೋಡಿ, ಗಮನಿಸಿ ಅದನ್ನ, ಅದು ಬಿಸಿ ಇರುತ್ತೆ. ಅದು ಜೊತೆಗೆ ಅವ್ರ ಕೈಯಲ್ಲೇ ಒತ್ತಡ ಆಗ್ತಾ ಇದ್ದಾರೆ ಹಿಂಗೆ. ಅದಾಗಿ ಒಂದು ಅದಕ್ಕೊಂದು ಶೇಪ್ ಕೊಡ್ತಾರೆ, ಆಕಾರ ಕೊಡ್ತಾರೆ, ನೀವು ನೋಡಿರ್ಬೋದು. ಅದನ್ನ ಬಿಸಿ ಇದ್ದಾಗಲೇ ತಿಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಅದೇ ಒಂದು 2-3 ದಿನ ಆದ್ಮೇಲೆ ತಿಂದ್ರೆ ಗಟ್ಟಿಯಾಗೋಗಿರುತ್ತೆ. ನೋಡಿದ್ರಲ್ಲ. ಹಾ, ಅದೇ ಸೆಡಿಮೆಂಟರಿ ರಾಕ್ಸ್. ಹಿಂಗೆ ನಾವು ಇಟ್ಟಿಗೆ ಮಾಡೋದು ನೋಡಿರ್ತೀವಿ.
ಇಟ್ಟಿಗೆ ಹೆಂಗ್ ಮಾಡ್ತಾರೆ ನೋಡಿರ್ಬೋದು, ಮಣ್ಣು ತಗೋತಾರೆ, ನೀರ್ ಜೊತೆ ಮಿಕ್ಸ್ ಮಾಡ್ತಾರೆ, ಅದಕ್ಕೊಂದು ಮೋಲ್ಡ್ ಇರುತ್ತೆ, ಅದಕ್ಕೆ ಹಾಕಿ ಪ್ರೆಸ್ ಮಾಡ್ತಾರೆ, ಒಂದು ಶೇಪ್ ಬರುತ್ತೆ, ಅದನ್ನ ಕಾಯಿಸ್ತಾರೆ. ಮಡಿಕೆ ಮಾಡೋದು ನೋಡಿದ್ರೆ, ಮಡಿಕೆ ಅಂದ್ರೆ ಒಂದು ದೊಡ್ಡ ಚಕ್ರ ಇರುತ್ತೆ, ಅದನ್ನ ದೊಡ್ಡ ಚಕ್ರ ತಿರುಗಿಸ್ತಾರೆ, ಅದ್ರ ಮೇಲೆ ಕ್ಲೇ ಇಡ್ತಾರೆ, ಕ್ಲೇನ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿರ್ತೀವಿ, ಅದನ್ನ ಹಾಕಿ ಅದಕ್ಕೊಂದು ಆಕಾರ ಕೊಡ್ತೀವಿ. ನೋಡಿರ್ತಾರೆ ಎಲ್ಲ, ದೀಪ ಮಾಡೋದು, ಲೋಟ ಮಾಡ್ತಾರೆ ಮಣ್ಣಲ್ಲಿ, ಮಡಿಕೆ ಮಾಡ್ತಾರೆ, ಆಮೇಲೆ ಕಾಯಿಸ್ತಾರೆ ಅದನ್ನ. ಗೊತ್ತಾಯ್ತಲ್ಲ, ಶಾಖ ಇದೆ, ಒತ್ತಡ ಇದೆ. ಸೊ ನಾವು ಕೂಡ ಪದರ ಶಿಲೆಗಳನ್ನ ನಾವು ಮಾಡ್ಬೋದು. ಪದರ ಶಿಲೆಗಳನ್ನ ನಾವು ನಮ್ಗೆ ಬೇಕಾದಂಗೆ ಮನೆ ಮೇಲೆ ಹಾಕುವಂತ ಹಂಚು, ಇಟ್ಟಿಗೆಗಳು, ಗೊತ್ತಾಯ್ತಲ್ಲ, ಅವೆಲ್ಲ ನಾವು ಮಾಡ್ತಾ ಇರೋದು ಪದರ ಶಿಲೆಗಳೇ. ಸೊ ಅದನ್ನ ನಾವು ಪರಿಸರದಲ್ಲಿ ಏನಾಗುತ್ತೆ ಅದನ್ನೇ ನಾವು ಮಾಡ್ತಾ ಇದೀವಿ ಕೃತಕವಾಗಿ. ಸೊ ಸೆಡಿಮೆಂಟೇಶನ್, ಕಾಂಪ್ಯಾಕ್ಷನ್, ಸಿಮೆಂಟ್, ಲಿಥಿಫಿಕೇಶನ್, ಘನೀಕರಣ. ನೆನಪಿಟ್ಕೊಳ್ಳಿ, ಫಸ್ಟ್ ಮಣ್ಣು ಸಂಗ್ರಹ ಆಗುತ್ತೆ, ಅದೆಲ್ಲ ಒಟ್ಟಿಗೆ ಬಂದು ಒತ್ತಡಕ್ಕೆ ಗಟ್ಟಿಯಾಗುತ್ತೆ, ಕಲ್ಲಾಗುತ್ತೆ. ಸೊ ಇದ್ರಲ್ಲಿ ಏನ್ ಜಾಸ್ತಿ? ಜೈವಿಕ ಅಂಶಗಳು ಜಾಸ್ತಿ. ಅದಕ್ಕೆ ಪದರ ಶಿಲೆಗಳನ್ನ 3 ರೀತಿ ಕ್ಲಾಸಿಫೈ ಮಾಡ್ತೀವಿ. ಬರೀ ಕಲ್ಲು ಮಣ್ಣು ಬೇರೆ ಬೇರೆ ಹರಳಿದ್ರೆ ಅದನ್ನ ಕ್ಲಾಸ್ಟಿಕ್, ಮಿಶ್ರಿತ ಶಿಲೆಗಳು. ಮಿಶ್ರಿತ ಶಿಲೆಗಳನ್ನ ನಾವು ಕ್ಲಾಸ್ಟಿಕ್ ರಾಕ್ ಅಂತ ಕರಿತೀವಿ. ಮಿಶ್ರಿತ ಅಂದ್ರೆ ಎಲ್ಲಾ ತರ ಕಲ್ಲು ಮಣ್ಣೆಲ್ಲ ಒಟ್ಟಿಗೆ ಇರುತ್ತೆ. ರಾಸಾಯನಿಕ, ರಾಸಾಯನಿಕ ಅಂದ್ರೆ ಕೆಮಿಕಲ್, ಕೆಮಿಕಲ್ ಅಂದ್ರೆ ಎಲ್ಲಾ ತರ ರಾಸಾಯನಿಕ ಅಂಶಗಳಿಂದ ಆಗಿರುತ್ತೆ. ಗೊತ್ತಲ್ಲ, ಇವಾಗ ನೋಡಿರ್ಬೋದು ನೀವು, ಕಲ್ಲುಪ್ಪು, ಕರೆಕ್ಟಾ, ಅವೆಲ್ಲ ಹೆಂಗಾಗುತ್ತೆ ಅಂದ್ರೆ ನೀರು, ಸಮುದ್ರ ನೀರೆಲ್ಲ ಬಾಷ್ಪೀಕರಣ ಆದಾಗ, ಸಮುದ್ರ ನೀರು ಎವಾಪರೇಟ್ ಆದಾಗ ಉಳ್ಕೊಳ್ಳುತ್ತಲ್ಲ ಉಪ್ಪು, ಅದು ಅದು ಕೂಡ ಒಂದು ರೀತಿ ಸೆಡಿಮೆಂಟರಿ ರಾಕ್. ಈ ರೀತಿ ನಮಗೆ ಹಲವಾರು ರಾಸಾಯನಿಕ ಅಂಶಗಳಿಂದನೂ ಆಗುತ್ತೆ. ಹಂಗೆ ಆರ್ಗ್ಯಾನಿಕ್, ಜೈವಿಕ ಅಂಶಗಳಿಂದ ಸಹ ನಮಗೆ ಕಲ್ಲು ಫಾರ್ಮ್ ಆಗುತ್ತೆ. ಅದನ್ನ ಸೆಡಿಮೆಂಟರಿನ 3 ರೀತಿ: ಮಿಶ್ರಿತ ಶಿಲೆಗಳು, ರಾಸಾಯನಿಕ ಶಿಲೆಗಳು ಮತ್ತು ಜೈವಿಕ ಶಿಲೆಗಳು ಅಂತ ಕರಿತೀವಿ. ನಾವು ಕಟ್ಕೊಳ್ಳಿ. ಸೊ ಸೆಡಿಮೆಂಟರಿ ರಾಕ್ ಅಲ್ಲಿ ಏನ್ ಜಾಸ್ತಿ? ಆರ್ಗ್ಯಾನಿಕ್ ಅಂಶ ಜಾಸ್ತಿ ಇರುತ್ತೆ ಮತ್ತು ರಾಸಾಯನಿಕ ಅಂಶ ಇರುತ್ತೆ. ಸೊ ಇವಾಗ ಆರ್ಗ್ಯಾನಿಕ್ ಅಂಶಗಳಲ್ಲಿ ಕೋಲ್ ಬಗ್ಗೆ ಹೇಳ್ಕೊಡ್ತೀನಿ ನಾನು ನಿಮಗೆ, ಹೆಂಗ್ ಫಾರ್ಮ್ ಆಗುತ್ತೆ ಕೋಲ್ ಅಂತ. ಹಂಗೆ ಲೈಮ್ ಸ್ಟೋನ್ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಕೊಡ್ತೀನಿ ಒಂದೊಂದು. ಹಂಗೆ ಇದರಲ್ಲಿ ಉಪ್ಪು, ಕಲ್ಲುಪ್ಪು ಹೆಂಗ್ ಫಾರ್ಮ್ ಆಗುತ್ತೆ ನೋಡೋಣ. ಈ ರೀತಿ ಎಲ್ಲಾ ಶಿಲೆಗಳು ಬರುತ್ತೆ ಸ್ನೇಹಿತರೆ ನಿಮಗೆ. ಒಂದೊಂದಾಗಿ ನೋಡೋಣ. ಫಸ್ಟ್ ನೋಡಿ, ಇದರಲ್ಲೇ ಪ್ಲಾಸ್ಟಿಕ್ ಶಿಲೆಗಳು ಅಥವಾ ಮಿಶ್ರಿತ ಶಿಲೆಗಳಲ್ಲಿ ಬೇರೆ ಬೇರೆ ತರ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಆಗಿರುತ್ತೆ, ದಪ್ಪದಿರುತ್ತೆ. ಅವಾಗ ಅದನ್ನ ರೊಡೇಷಿಯಸ್ ರಾಕ್ಸ್ ಅಂತ ಕರಿತೀವಿ. ರೊಡೇಷಿಯಸ್ ಅಂದ್ರೆ ದಪ್ಪ ಹರಳು ಕಲ್ಲು ಎಲ್ಲ ಇರಿದ್ರೆ ಅದನ್ನ ನಾವು ರೊಡೇಷಿಯಸ್ ಅಂತ ಕರಿತೀವಿ. ಈ ಪದ ಕೇಳ್ತಾರೆ. ಪದರ ಶಿಲೆಗಳಲ್ಲಿ ರೊಡೇಷಿಯಸ್ ಅಂದ್ರೇನು? ದಪ್ಪ ಹರಳು ಕಲ್ಲು ಮಣ್ಣು ಇದ್ರೆ. ಮರಳು ಇದ್ರೆ ಅರೆನೇಷಿಯಸ್. ಹಿಂಗೆ ಕೇಳ್ತಾರೆ, ಮರಳಿನ ಕಲ್ಲು ಅಂತ ಕೇಳಲ್ಲ ಅವರು. ನಾನು ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ, ಮರಳುಗಲ್ಲು ಅಂತ. ಸ್ಯಾಂಡ್ ಸ್ಟೋನ್ ಆದ್ರೆ ಅವ್ರ ಎಕ್ಸಾಮ್ ಅಲ್ಲಿ ಅರ್ನೇಷಿಯಸ್ ಅಂತ ಕೇಳಿ. ಅರ್ನೇಷಿಯಸ್ ಅಂದ್ರೇನು? ಎಲ್ಲ ಸ್ಯಾಂಡ್ ಅಂತ. ನೆಕ್ಸ್ಟ್ ವರ್ಡ್ ಅರ್ಗ್ಲೇಷಿಯಸ್. ನೋಡಿ, ಅರ್ಗಿಲೇಷಿಯಸ್ ಅಂದ್ರೆ ಕ್ಲೇ ಅಂತ. ತುಂಬಾ ಚಿಕ್ಕ ಕಣಗಳಿದ್ರೆ ಕ್ಲೇ, ಅರ್ಗ್ಲೇಷಿಯಸ್. ಲೈಕ್ ಶೇಲ್, ಮಡ್ ಸ್ಟೋನ್, ಸಿಲ್ಟ್ ಸ್ಟೋನ್, ಅವೆಲ್ಲ ಅರ್ಗ್ಲೇಷಿಯಸ್. ತುಂಬಾ ಚಿಕ್ಕ ಚಿಕ್ಕ ಕಣಗಳು ಗೊತ್ತಲ್ಲ. ಅರ್ಗ್ಲೇಷಿಯಸ್, ಅರ್ನೇಷಿಯಸ್, ರೊಡೇಷಿಯಸ್. ರೊಡೇಷಿಯಸ್ ಅಲ್ಲಿ ಸ್ವಲ್ಪ ಶಿಲೆಗಳಿರುತ್ತೆ, ಶಿಲೆಗಳ ಚೂರು ಇರುತ್ತೆ, ಗೊತ್ತಾಯ್ತಲ್ಲ. ಶಿಲೆಗಳ ಚೂರಿದ್ರೆ ರೊಡೇಷಿಯಸ್, ಮರಳಿದ್ರೆ ಅರ್ನೇಷಿಯಸ್, ಅರ್ಗ್ಲೇಷಿಯಸ್ ಅಂದ್ರೆ ಕ್ಲೇ. ಎಕ್ಸಾಂಪಲ್ ಬಂದಿದೆ ಅದು ಆಲ್ರೆಡಿ, PSI, FDA, SDA ಪೇಪರ್ ಅಲ್ಲಿ ಬಂದಿದೆ. ನೆನಪಿಟ್ಕೊಳ್ಳಿ ಆಯ್ತಾ. ಹಂಗೆ ನೋಡಿ, ಅದನ್ನ ನೋಡಿ, ಇಲ್ಲೂ ಕಾಣಬಹುದು ನೀವು, ಕಲ್ಲಿದೆ ನೋಡಿ, ಇದು ಅರ್ಗ್ಲೇಷಿಯಸ್. ಇದು ಹಂಗೆ ಮರಳು, ಬರೀ ಮರಳಿದು ಎಲ್ಲ ಬರೀ ಮರಳು. ಎರಡನೇ ಲೈನಲ್ಲ ಮರಳು. ಕೊನೆಯದು ಚಿಕ್ಕ ಕಣಗಳು, ಅರ್ಗ್ಲೇಷಿಯಸ್. ಇದು ತುಂಬಾ ಚಿಕ್ಕದು. ಶೇಲ್, ಮಡ್ ಸ್ಟೋನ್ ಅಂತ ಹೇಳಿಲ್ಲ, ಚಿಕ್ಕ ಕಣಗಳು. ಈ ರೀತಿ ನಾವು 3 ರೀತಿ ಹೇಳ್ಬೋದು: ರೊಡೇಷಿಯಸ್, ಅರ್ನೇಷಿಯಸ್, ಅರ್ಗ್ಲೇಷಿಯಸ್. ನೋಡಿ, ಇದ್ರ ಉಪಯೋಗಗಳನ್ನ ನೋಡೋಣ. ನೀವು ಏನಾದ್ರು ಡೆಲ್ಲಿ ಸುತ್ತಮುತ್ತ ಓಡಿದ್ರೆ ಅಥವಾ ಆಗ್ರಾ ಕಡೆ ಹೋದ್ರೆ, ರೆಡ್ ಫೋರ್ಟ್ ಮತ್ತು ಆಗ್ರಾ ಫೋರ್ಟ್, ಫತೇಪುರ್ ಸಿಕ್ರಿ, ಹುಮಾಯೂನ್ ಟೂಂಬ್ ಮತ್ತು ನಮ್ಮ ರಾಷ್ಟ್ರಪತಿ ಭವನ್, ಪಾರ್ಲಿಮೆಂಟ್ ಹೌಸ್, ಅವೆಲ್ಲ ನೋಡಿ, ಎಲ್ಲ ಕಟ್ಟಡಕ್ಕೆ ಸ್ಯಾಂಡ್ ಸ್ಟೋನ್ ಅಂಟಿಸಿದ್ದಾರೆ. ಕಟ್ಟಡ ಕಟ್ತಾರೆ, ಅದಕ್ಕೆ ಸ್ಯಾಂಡ್ ಸ್ಟೋನ್ ಅಂಟಿಸ್ಬಿಡ್ತಾರೆ. ಯಾಕಂದ್ರೆ ಲಾಂಗ್ ಲಾಸ್ಟಿಂಗ್, ಎಷ್ಟೋ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ, ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದೇತಲ್ಲ. ಹಂಗೆ ಜೈಪುರ್ ನಗರಕ್ಕೆ ಹೋಗಿ, ಜೋಧ್ಪುರ್ಗೆ ಹೋಗಿ, ಇಲ್ಲ ರಾಜಸ್ಥಾನದಲ್ಲಿ ತುಂಬಾ ಸಿಗುತ್ತೆ ಸ್ಯಾಂಡ್ ಸ್ಟೋನ್. ಅದನ್ನೇ ಉತ್ತರ ಭಾರತದಲ್ಲಿ ಇರುವಂತ ಎಲ್ಲಾ ಕಟ್ಟಡಗಳಲ್ಲೂ ಬೆಳೆಸ್ತಾರೆ. ನೋಡಿ, ಹಿಂಗಿದೆ ರಾಷ್ಟ್ರಪತಿ ಭವನ್ ಒಂದು ಎಂಟ್ರೆನ್ಸ್ ಇದು. ನೋಡ್ಬೋದು ನೀವು. ಹಂಗೆ ನೋಡಿ, ಪಾರ್ಲಿಮೆಂಟ್ ಬಿಲ್ಡಿಂಗ್ ಹೊಸದು ಮತ್ತು ಹಳೆದು ಎರಡು ಇದೆ ನೋಡಿ, ಸ್ಯಾಂಡ್ ಸ್ಟೋನ್ ಬಳಕೆ ಆಗಿದೆ. ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೆಕ್ಸ್ಟ್ ರಾಮ್ ಮಂದಿರ ಏನಿದೆ ಅದರದ್ದು ಹೊರಗಡೆ ಸ್ಯಾಂಡ್ ಸ್ಟೋನ್ ಇದೆ, ಸುತ್ತ ಕಟ್ಟಿರೋದೆಲ್ಲ ಫ್ಲೋರಿಂಗ್ ಮಾರ್ಬಲ್ ಇದೆ. ಹಂಗೆ ಒಳಗೋದ ತಕ್ಷಣ ನಿಮ್ಗೆ ದೇವಸ್ಥಾನ ನೋಡ್ಬೋದು. ಆತರ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ನೋಡಿ, ಮಸೀದಿಗಳನ್ನು ನೋಡಿ, ಏನು ಕಲ್ಲುಗಳನ್ನ ಬಳಕೆ ಆಗುತ್ತೆ. ಹಂಗೆ ರೆಡ್ ಫೋರ್ಟ್ ನೋಡಿ, ಸ್ಯಾಂಡ್ ಸ್ಟೋನ್ ಬಳಕೆ ಆಗುತ್ತೆ.
ಅದನ್ನ ಗಮನಿಸಬೇಕು. ಗೊತ್ತಾಯ್ತಲ್ಲ? ಈ ರೀತಿ ತಾವು ಅಪ್ಲಿಕೇಶನ್ ಸಹ ತಿಳ್ಕೋಬೇಕು. ಎಲ್ಲೆಲ್ಲಿ ಯಾವ ತರ ಇದೆ ಅದನ್ನ ಕೇಳ್ತಾರೆ ಎಕ್ಸಾಮ್. ಆರ್ಗ್ಯಾನಿಕ್ ಜೈವಿಕ ಅಂಶಗಳಿಂದ ಆಗಂತ ನೋಡಿ ಚಾಕ್. ಚಾಕ್ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ. ಹಂಗೆ ಲೈಮ್ ಸ್ಟೋನ್ ನೋಡಿ ಸುಣ್ಣದ ಕಲ್ಲು. ಪ್ರಾಣಿಗಳು ಮೊಲಸ್ಕ್ ಅಂತ ಏನೇ ಇರ್ತವೆ, ಕೊರಲ್ ಪಾಲಿಪ್ಸ್ ಹವಳಗಳಿರುತ್ತೆ, ಅವೆಲ್ಲ ಏನಾಗುತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೆಕ್ರೇಟ್ ಮಾಡ್ತವೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅದೆಲ್ಲ ಸಂಗ್ರಹ ಆಗಿ ನಮಗೆ ಲೈಮ್ ಸ್ಟೋನ್ ಆಗುತ್ತೆ. ಯಾಣ ಏನಿದೆ ಯಾಣ ಅದು ಬ್ಲ್ಯಾಕ್ ಲೈಮ್ ಸ್ಟೋನ್. ನಾವು ಇಟ್ಕೊಳ್ಳಿ, ನಮ್ಮ ಯಾಣದಲ್ಲಿ ಉತ್ತರ ಕನ್ನಡ ಯಾಣದಲ್ಲಿರೋದು ಕಪ್ಪು ಕಲರ್ ಲೈಮ್ ಸ್ಟೋನ್. ಅದು ಅಂದ್ರೆ ಕಾರ್ಬನ್ ಅಂಶ ಜಾಸ್ತಿ ಇದ್ರೆ ಲೈಮ್ ಸ್ಟೋನ್ ಕಪ್ಪು ಕಾಣುತ್ತೆ, ಕಾರ್ಬನ್ ಅಂಶ ಕಡಿಮೆ ಇದ್ರೆ ಬಿಳಿ ಕಾಣುತ್ತೆ. ನಾವು ಇಟ್ಕೊಳ್ಳಿ, ಇರ್ಲಿ ಹೇಳಿದ್ದೀನಿ. ಲೈಮ್ ಸ್ಟೋನ್ ನಲ್ಲಿ ಕಾರ್ಬನ್ ಅಂಶ ಇದ್ರೆ ಅದು ಗೊತ್ತಾಯ್ತಲ್ಲ, ಕಾರ್ಬನ್ ಅಂಶ ಇದ್ರೆ ಬ್ಲ್ಯಾಕ್ ಲೈಮ್ ಸ್ಟೋನ್ ಆಗುತ್ತೆ. ಕಾರ್ಬನ್ ಅಂಶ ಇದ್ರೆ, ಕಾರ್ಬನ್ ಅಂಶ ಇಲ್ಲ ಅಂದ್ರೆ ಅದು ವೈಟ್ ಕಾಣುತ್ತೆ. ಅದೇ ನಾವು ಇಟ್ಕೊಳ್ಳಿ, ಬ್ಲ್ಯಾಕ್ ಇರೋದು ಏನಕ್ಕೆ ಕಾರ್ಬನ್. ಅದನ್ನ ನಾನು ಬರ್ದಿದ್ದೀನಿ. ಯಾಣದಲ್ಲಿ ಹಂಗೆ ಕಡಪ ಕಲ್ಲು ಅಂತ ಕರಿತೀವಿ ನಾವು, ಕಡಪ ಕಲ್ಲು ಅದು ಅಷ್ಟೇ ಲೈಮ್ ಸ್ಟೋನ್. ಕಡಪ ಕಲ್ಲು ಎಲ್ಲಿ ಬರುತ್ತೆ? ಆಂಧ್ರ ಪ್ರದೇಶ್, ದಕ್ಷಿಣ ಆಂಧ್ರ ಪ್ರದೇಶಲ್ಲಿ ಬರುವಂತ ಕಡಪ ಕಲ್ಲು ಅಂತ ಏನ್ ಕರಿತೀವಿ, ಮನೆಗಳೆಲ್ಲ ಸ್ಲ್ಯಾಬ್ಸ್ ಹಾಕ್ತಾರೆ, ಅದು ಅಷ್ಟೇ, ಅದು ಬ್ಲ್ಯಾಕ್ ಲೈಮ್ ಸ್ಟೋನ್ಗೆ ಎಕ್ಸಾಂಪಲ್. ನಾವು ಕಟ್ಕೊಳ್ಳಿ, ಬ್ಲ್ಯಾಕ್ ಲೈಮ್ ಸ್ಟೋನ್ ಎಲ್ಲೆಲ್ಲಿ ನಾನು ಹೇಳಿದೀನಿ ಎಕ್ಸಾಂಪಲ್ ನ ಅಂತ ಹೇಳ್ತಾರೆ ಎಕ್ಸಾಮ್ ಅಲ್ಲಿ. ಯಾಣದು ಕಲ್ಲು ಯಾವುದು ಗೊತ್ತಾಗಿದೆ, ಬ್ಲ್ಯಾಕ್ ಲೈಮ್ ಸ್ಟೋನ್. ಕಡಪ ಕಲ್ಲು ಯಾವುದು ಅಂತಾನು ಗೊತ್ತಿದೆ, ಕಡಪ ಸ್ಟೋನ್ ಇಸ್ ಆಲ್ಸೋ ಬ್ಲ್ಯಾಕ್ ಲೈಮ್ ಸ್ಟೋನ್. ವೈಟ್ ಲೈಮ್ ಸ್ಟೋನ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಕಲ್ಲಿಂಗಿದೆ. ಹಂಗೆ ನೆಕ್ಸ್ಟ್ ಕೋಲ್, ಕಲ್ಲಿದ್ಲು ಅಂತ ಏನ್ ಕರಿತೀವಿ, ಕೋಲ್ ಕೇಳಿದ್ರೆ ಅಲ್ಲ. ಪೀಟ್, ಲಿಗ್ನೈಟ್, ಬಿಟುಮಿನಸ್, ಬಿಟುಮಿನಸ್ ಆಂಥ್ರಸೈಟ್ ಅಂತ, ಕರೆಕ್ಟ್ ಅಲ್ಲ? ಸೊ ಇದೆಲ್ಲ ತುಂಬಾ ವರ್ಷಗಳ ಕಾಲ ಗಿಡಗಳು ಮತ್ತು ಮರಗಳು, ಗಿಡ ಮರಗಳು ತುಂಬಾ ವರ್ಷಗಳ ಕಾಲ ಉಷ್ಣಾಂಶ ಮತ್ತು ಒತ್ತಡಕ್ಕೆ ಏನಾಗುತ್ತೆ, ಅದು ಹೀಟ್ ಇದ್ದಿದ್ದು ಲಿಗ್ನೈಟ್ ಆಗುತ್ತೆ. ಎಲ್ಲಿ ಅಂತ ತೋರಿಸ್ತೀನಿ ನೋಡಿ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಬಿಟುಮಿನಸ್, ಬಿಟುಮಿನಸ್, ಕೊನೆಯದು ಆಂಥ್ರಸೈಟ್. ಇದೆ ಬೆಸ್ಟ್ ಕ್ವಾಲಿಟಿ ಕೋಲ್ ಇದು. ಇಲ್ಲಿಂದ ನೋಡಿ, ಹೀಟ್ ಇಂದ ಹಿಡಿದು ಇಲ್ಲಿವರೆಗೂ ಫಾರ್ಮ್ ಆಗಬೇಕು ಅಂದ್ರೆ ತುಂಬಾ ಟೈಮ್ ಬೇಕು, ತುಂಬಾ ಶಾಖ ಬೇಕು ಮತ್ತು ಒತ್ತಡ ಬೇಕು. ಹತ್ರ ಏನಿಲ್ಲ ಅಂದ್ರೂ 350 ದಶಲಕ್ಷ ವರ್ಷಗಳು ಬೇಕು, ಮಿಲಿಯನ್ ಇಯರ್ಸ್ ಬೇಕು. ಗೊತ್ತಾಯ್ತಲ್ಲ? ಇದನ್ನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಎಷ್ಟು ವರ್ಷಗಳು ಬೇಕು ಆಂಥ್ರಸೈಟ್ ಆಗಕ್ಕೆ. ಹೀಟ್ ಇದ್ದಿದ್ದು ಅಂದ್ರೆ ಹಿಂದೆ ಗಿಡ ಮರಗಳೆಲ್ಲ ಜೋಗು ಪ್ರದೇಶಗಳು ಇರ್ತಿತ್ತಲ್ಲ, ಜೋಗು ಪ್ರದೇಶಗಳಿರುವಂತ ಗಿಡ ಮರಗಳೆಲ್ಲ ಸತ್ತಾಗ ಅವೆಲ್ಲ ಮಣ್ಣೊಳಗೆ ಊತೋಗೋದು, ಜೋಗು ಪ್ರದೇಶದ ಕೆಳಗಡೆ ಊತೋಗೋವು ಆ ಮರಗಳು ಗಿಡಗಳು. ಅದೇ ಏನಾಗುತ್ತೆ, ಆ ಮರಗಳು ಪೀಟ್ ಆಗುತ್ತೆ ಫಸ್ಟ್. ಹಂಗೆ ಆಮ್ಲಜನಕ ರಹಿತ ಕೊಳ್ತು, ಆ ಗಿಡ ಮರಗಳು ಆಮ್ಲಜನಕ ರಹಿತ ಅಂದ್ರೇನು, ಆಕ್ಸಿಜನ್ ಇಲ್ಲದೆ ಡಿಕಂಪೋಸ್ ಆದಾಗ, ಅನ್ಎರೋಬಿಕ್ ಡಿಕಂಪೋಸಿಷನ್ ಆದಾಗ ಪೀಟ್ ಫಾರ್ಮ್ ಆಗುತ್ತೆ. ಪೀಟ್ ಇದ್ದಿದ್ದು ಲಿಗ್ನೈಟ್ ಫಾರ್ಮ್ ಆಗುತ್ತೆ. ಲಿಗ್ನೈಟ್ ಇದ್ದು ಸಬ್ ಬಿಟುಮಿನಸ್, ಬಿಟುಮಿನಸ್ ಆಂಥ್ರಸೈಟ್. ಎಷ್ಟೊಂದು ಬುಕ್ಸ್ ಅಲ್ಲಿ ಪೀಟ್, ಲಿಗ್ನೈಟ್, ಬಿಟುಮಿನಸ್ ಆಂಥ್ರಸೈಟ್ ಅಂತ ಕೊಟ್ಟಿರ್ತಾರೆ, ಇದನ್ನ ಕೊಟ್ಟಿರಲ್ಲ ಸಬ್ ಬಿಟುಮಿನಸ್. ನಾನು ಬರಿತಾ ಇದ್ದೀನಿ ಅಂತ ಗೊತ್ತಾಯ್ತಲ್ಲ? ನೋಡಿ, ಜೋಗು ಪ್ರದೇಶ ಫಸ್ಟ್ ನಾವು ಕಟ್ಕೊಳ್ಳಿ. ಜೋಗು ಪ್ರದೇಶ ಅಂದ್ರೆ ನಾವು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ ಜೋಗು ಪ್ರದೇಶದ ಬಗ್ಗೆ, ರಾಮ್ಸರ್ ಸೈಟ್ಸ್ ಗಳ ಬಗ್ಗೆ. ಜೋಗು ಪ್ರದೇಶದಲ್ಲಿರೋ ಗಿಡ ಮರಗಳು ಒಂದು, ಅದು ಯಾವಾಗ ಅಲ್ಲಿರುವಂತ ಗಿಡಗಳ ಮರಗಳೆಲ್ಲ ಮಣ್ಣಲ್ಲಿ ನೀರೊಳಗೆ ಊತೋಗ್ತವೆ, ಅದು ಅಜೈವಿಕವಾಗಿ ಆಮ್ಲಜನಕ ರಹಿತ ಕೊಳೆತಾಗ ಪೀಟ್ ಆಗುತ್ತೆ. ಅನ್ಎರೋಬಿಕ್ ಡಿಕಂಪೋಸಿಷನ್ ಆಗಿ ಪೀಟ್ ಆಗುತ್ತೆ. ಆಮೇಲೆ ಲಿಗ್ನೈಟ್, ಬಿಟುಮಿನಸ್, ಬಿಟುಮಿನಸ್ ಕೋಲ್. ಗೊತ್ತಾಯ್ತಲ್ಲ? ಇದನ್ನ ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ, ಇದು ಜೋಗು ಪ್ರದೇಶ ರಾಮ್. ಸೊ ಇಲ್ಲಿರೋ ಗಿಡ ಮರಗಳೆಲ್ಲ ಸತ್ತೋಗುತ್ತೆ ಅನ್ಕೊಳ್ಳಿ, ಅವಾಗೆಲ್ಲ ಊಟೋಗುತ್ತೆ ಇಲ್ಲಿ. ಅದೆಲ್ಲ ಎಷ್ಟೋ ವರ್ಷಗಳ ಕಾಲ ಈ ಒತ್ತಡ ಶಾಖಕ್ಕೆ ಈ ರೀತಿ ಕೋಲ್ ಆಗುತ್ತೆ. ಕೋಲ್ ಫಾರ್ಮಿಂಗ್ ವೆರೈಟಿ ಇದೆ. ತುಂಬಾ ಹಳೆಯ ಕೋಲ್ ಆದಷ್ಟು ಏನಾಗುತ್ತೆ, ಆಂಥ್ರಸೈಟ್ ಓಲ್ಡೆಸ್ಟ್ ಕೋಲ್, ಅದು ತುಂಬಾ ವರ್ಷಗಳಿಂದ ಆಗಿರುತ್ತದೆ. ಬೆಸ್ಟ್ ಕ್ವಾಲಿಟಿ ಕೋಲ್, ಆಂಥ್ರಸೈಟ್ ಇಸ್ ಬೆಸ್ಟ್ ಕ್ವಾಲಿಟಿ ಕೋಲ್. ಗೊತ್ತಾಯ್ತಲ್ಲ? ಇಲ್ಲಿ ಕೊಟ್ಟಿದ್ದೀನಿ, ಅದನ್ನೇ ಹಾರ್ಡ್ ಕೋಲ್ ಅಂತ ಕರೀತಾರೆ. ಆಂಥ್ರಸೈಟ್ನೇ ಹಾರ್ಡ್ ಕೋಲ್ ಹೇಳ್ತಾರೆ, ಹಾರ್ಡ್ ಕೋಲ್, ಬ್ಲ್ಯಾಕ್ ಕೋಲ್ ಅಂತ. ಬಿಟುಮಿನಸ್ ನ ಸಾಫ್ಟ್ ಕೋಲ್ ಅಂತ ಕರೀತಾರೆ. ಲಿಗ್ನೈಟ್ ನ ಬ್ರೌನ್ ಕೋಲ್ ಅಂತ ಕರೀತಾರೆ. ಇದನ್ನು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಪೀಟ್ ನ ನಾವು ಕೋಲ್ ಅಂತಾನೆ ಕರೆಯಲ್ಲ, ಯಾಕಂದ್ರೆ ಅದು ಈಗ ಗಿಡ ಮರಗಳಿಂದ ಆಮ್ಲಜನಕ ರಹಿತ ಕೊಳೆತು ಆಗ್ತಾರಂತ, ಹೆಸರುಗಳು ಅದು ಕೋಲ್ ಅಲ್ಲ. ಇವುಗಳೇ ಕೋಲ್ಗಳು, ಲಿಗ್ನೈಟ್, ಬಿಟುಮಿನಸ್ ಅಂತ. ಎಕ್ಸಾಂಪಲ್ ಕೇಳ್ತಾರೆ ಬ್ರೌನ್ ಕೋಲ್ ಅಂದ್ರೆ ಯಾವುದು,
ಗೊತ್ತಾಯ್ತಲ್ಲ. ಸೊ ಅದನ್ನ ನೋಟ್ಸ್ ಸಹ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಎಲ್ಲರಿಗೂ. ಆಂಥ್ರಾಸೈಟ್ ಹಾರ್ಡ್ ಕೋಲ್ ಮೋರ್ ದೆನ್ 85-86% ಕಾರ್ಬನ್ ಅಂಶ ಜಾಸ್ತಿ ಇರೋದೇ ಅದು. ಹಂಗೆ ಬಿಟುಮಿನಸ್ ಬಿಟುಮಿನಸ್ ನೋಡಿ ಇಲ್ಲಿ ಕೊಟ್ಟಿದ್ದೇನೆ ಎಲ್ಲದ್ರದ್ದು ಎಷ್ಟೆಷ್ಟು ಇರುತ್ತೆ ಅಂತ. ಸಬ್ ಬಿಟುಮಿನಸ್ ನಾವೇನಂತ ಕರಿತೀವಿ, ಬ್ಲ್ಯಾಕ್ ಲಿಗ್ನೈಟ್. ಬಿಟುಮಿನಸ್ ನಾವೇನಂತ ಕರಿತೀವಿ, ಸಾಫ್ಟ್ ಕೋಲ್, ಸ್ಟೀಮ್ ಕೋಲ್, ರಾಕ್ ಕೋಲ್ ಅಂತ ಕರಿತೀವಿ. ಈ ಹೆಸರುಗಳನ್ನ ಕೇಳ್ತಾರೆ ಅದು. ಬ್ರೌನ್ ಕೋಲ್ ಅಂತ ಕರೆಯೋದು ಅದನ್ನ ಲಿಗ್ನೈಟ್. ಇದನ್ನ ನೋಡಿ ಇದ್ರ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ. ಕೋಲ್ ಯಾವ್ದ್ರಿಂದ, ಕಲ್ಲಿದ್ದು ಯಾವ್ದ್ರಿಂದ ಫಾರ್ಮ್ ಆಗುತ್ತೆ, ಗಿಡ ಮರಗಳಿಂದ. ಯಾಕೆಂದ್ರೆ ಗಿಡ ಮರಗಳಲ್ಲಿ ಏನಿರುತ್ತೆ, ಕಾರ್ಬನ್ ಇರುತ್ತೆ. ಅದೇ ಆಮ್ಲಜನಕ ರಹಿತ ಕುಳಿಬೇಕು, ಅನರೋಬಿಕ್ ಡಿಕಂಪೋಸಿಷನ್ ಆಗ್ಬೇಕು. ಗೊತ್ತಾಯ್ತಲ್ಲ ಕೋಲ್. ಇದು ಯಾವ ರೀತಿ ಪದರಶಿಲೆ ನೋಡಿ. ನೆಕ್ಸ್ಟ್ ಈ ತರ ಸಮುದ್ರದಲ್ಲಿ ಇರುವಂತ ಜೀವಿಗಳಿರುತ್ತೆ ನೋಡಿ, ಪ್ಲಾಂಕ್ಟನ್ಸ್ ಅಂತ ಕರಿತೀವಿ. ಚಿಕ್ಕ ಚಿಕ್ಕ ಪ್ಲಾಂಕ್ಟನ್ಸ್ ಇರುತ್ತೆ, ಟೈನಿ ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್ಸ್ ನೀರಲ್ಲಿ ಇರ್ತಾವೆ. ಈ ಜೀವಿಗಳೆಲ್ಲ ಏನಾಗುತ್ತೆ, ಸಮುದ್ರದಲ್ಲಿ ಅವೆಲ್ಲ ಸತ್ತಾಗೆಲ್ಲ ಎಲ್ಲ ಹೊರಟೋಗುತ್ತೆ, ಎಲ್ಲ ಸತ್ತು ಈ ಕೆರಡು ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ. ಎಷ್ಟೋ ವರ್ಷಗಳ ಕಾಲದಿಂದ ಮಣ್ಣು ಮಧ್ಯದಲ್ಲಿ ಸಂಗ್ರಹ ಆಗಿದೆ, ಅದೆಲ್ಲ ಏನಾಗುತ್ತೆ ಅಲ್ಲೇ ಕೊಳೆಯಕ್ಕೆ ಶುರುವಾಗುತ್ತೆ. ಸೊ ಸಮುದ್ರದಲ್ಲಿರುವಂತ ಪ್ಲಾಂಕ್ಟನ್ಸ್ ಏನಿರುತ್ತೆ, ಫೈಟೋ ಪ್ಲಾಂಕ್ಟನ್ಸ್ ಮತ್ತು ಝೂ ಪ್ಲಾಂಕ್ಟನ್ಸ್ ಜಾಸ್ತಿ. ಇವುಗಳೆಲ್ಲ ಏನಾಗುತ್ತೆ, ಆಮ್ಲಜನಕ ಇದ್ದು ಕೊಳೆತ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಗಡೆ ಬಂದು, ಆಮ್ಲಜನಕ ಆಕ್ಸಿಜನ್ ಇಲ್ಲದೆ ಕೊಳೆತ್ರೆ ಅದು ಹಂಗೆ ಕಾರ್ಬನ್ ಹಂಗೆ ಸ್ಟೋರ್ ಆಗುತ್ತೆ. ಅವಾಗ ಏನಾಗುತ್ತೆ, ಹಂಗೆ ಅಲ್ಲಿ ಮಣ್ಣೊಳಗೆ ಸಂಗ್ರಹ ಆಗಿ ಕೊಳೆತು ಹೈಡ್ರೋ ಕಾರ್ಬನ್ ಆಗುತ್ತೆ. ಹೈಡ್ರೋ ಕಾರ್ಬನ್ ವಿಕಾಸ ಆಗುತ್ತೆ. ನಾವು ಕಟ್ಕೊಳ್ಳಿ. ಸೊ ಎಕ್ಸಾಂಪಲ್ ಕೇಳ್ತಾರೆ, ಆಯಿಲ್ ಪೆಟ್ರೋಲಿಯಂ ಅಂತ ಏನ್ ಕರಿತೀವಿ ನಾವು, ಪೆಟ್ರೋಲಿಯಂ ನೋಡಿ. ಪೆಟ್ರೋ ಅಂದ್ರೇನು, ಕಲ್ಲು. ಪೆಟ್ರೋ. ಓಲಿಯಂ ಅಂದ್ರೆ ಆಯಿಲ್. ನಾವು ಕಟ್ಕೊಳ್ಳಿ, ಪೆಟ್ರೋಲಿಯಂ ಅಂದ್ರೆ ರಾಕ್ ಆಯಿಲ್ ಅಂತ. ಶಿಲೆಗಳಲ್ಲಿ ಸಿಗುವಂತ ಇಂಧನ, ಅನಿಲ. ಶಿಲೆಗಳಲ್ಲಿ ಸಿಗುವಂತ ಅನಿಲಕ್ಕೆ ಏನಂತ ಕರಿತೀವಿ, ಪೆಟ್ರೋಲಿಯಂ. ಕ್ರೂಡ್ ಆಯಿಲ್ ಅಂತ ಬಳಸ್ತೀವಿ. ನಾವು ಕಟ್ಕೊಳ್ಳಿ, ಕ್ರೂಡ್ ಆಯಿಲ್ ಇಲ್ಲಿ ಬರೆದಿರ್ತೀನಿ ನಾನು. ಪೆಟ್ರೋಲಿಯಂ, ಪೆಟ್ರೋ ಅಂದ್ರೆ ಕಲ್ಲು, ಓಲಿಯಂ ಅಂದ್ರೆ ಆಯಿಲ್. ಶಿಲೆಗಳಲ್ಲಿ ಸಿಗುವಂತ ಇಂಧನ ಯಾವ್ದರಿಂದ ಫಾರ್ಮ್ ಆಗುತ್ತೆ, ಸಮುದ್ರ ಜೀವಿಗಳಿಂದ ಫಾರ್ಮ್ ಆಗುತ್ತೆ, ಪ್ಲಾಂಕ್ಟನ್ಸ್ ಇಂದ. ಅದೆಲ್ಲ ಮಣ್ಣೊಳಗೆ ಸಂಗ್ರಹ ಆಗಿ ಆಮ್ಲಜನಕ ರಹಿತ ಕೊಳಿಬೇಕು. ಅನ್ಎರೋಬಿಕ್ ಸ್ಪೆಲ್ಲಿಂಗ್ ಬರೀತೇವೆ ನೋಡಿ, ಆಮ್ಲಜನಕ ಅನ್ಎರೋಬಿಕ್ ಡಿಕಂಪೋಸ್. ಅದಕ್ಕೆ ನಮಗೆ ನೀರು ಕೆಳಗಡೆ ಇರುವಂತ ಮಣ್ಣಲ್ಲೇ ನಮ್ಗೇನು ಜಾಸ್ತಿ ಸಿಗೋದು ಅನಿಲಗಳು. ನೋಡಿಬೇಕಾರೆ ಇಲ್ಲಿ ಗುಜರಾತ್ ಅಲ್ಲಿ ತಗೊಳ್ಳಿ, ಹಂಗೆ ರಾಜಸ್ಥಾನದ ಡೆಸರ್ಟ್ ಭಾಗದಲ್ಲಿ ತಗೊಳ್ಳಿ. ಮೊದಲು ಅಲ್ಲಿ ಡೆಸರ್ಟ್ ಇರಲಿಲ್ಲ, ಜೋಗು ಪ್ರದೇಶ ಆಯ್ತು, ಮರಿಬೇಡಿ. ರಾಜಸ್ಥಾನ್ನಲ್ಲಿ ಇವಾಗ ಇಂಧನ ಸಿಗ್ತಾ ಇದ್ದೇನಕ್ಕೆ ಅಂದ್ರೆ ಮೊದಲು ಅಲ್ಲಿ ಜೋಗು ಪ್ರದೇಶ, ಈಗ ಅದು ಮರುಭೂಮಿ ಆಗಿದೆ, ಹೇಳಿದ್ದೀನಿ ಅಂತರ್ಗತಿಯಲ್ಲಿ. ಹಂಗೆ ಅಸ್ಸಾಂನಲ್ಲಿ ತಗೊಳ್ಳಿ, ಗೊತ್ತಾಯ್ತಲ್ಲ. ಸೊ ಮೊದಲು ಒಂದು ಕಾಲದಲ್ಲಿ ಅಲ್ಲಿ ನೀರು ಇರಬೇಕು, ಅಲ್ಲಿ ನೀರಲ್ಲಿರುವಂತ ಮಣ್ಣು ನಲ್ಲಿ ಇರುವಂತ ಜೀವಿಗಳಿಂದ ಆಗುತ್ತೆ. ನಾವು ಕಟ್ಕೊಳ್ಳಿ, ತೆತೆಸ್ಸಿ ಇತ್ತು ಇಲ್ಲಿ ಮೊದಲು, ಈಗ ಅದೇ ಹಿಮಾಲಯವಾಗಿ ಮತ್ತು ಉತ್ತರ ಮಹಾಮೈದಾನವಾಗಿ ವಿಕಾಸ ಆಗಿದೆ. ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಅನ್ಎರೋಬಿಕ್ ಡಿಕಂಪೋಸಿಷನ್ ಆಗಿ ನಮ್ಗೇನಾಗುತ್ತೆ, ಮಣ್ಣೊಳಗೆ ಸಂಗ್ರಹ ಆಗಿ ಇಂಧನ ಆಗುತ್ತೆ. ಪೆಟ್ರೋಲಿಯಂ, ಕ್ರೂಡ್ ಆಯಿಲ್, ಗೊತ್ತಾಯ್ತಲ್ಲ. ನ್ಯಾಚುರಲ್ ಗ್ಯಾಸ್ ಫಾರ್ಮ್ ಆಗುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ನ್ಯಾಚುರಲ್ ಗ್ಯಾಸ್ ಮತ್ತು ಬರೆದಿರ್ತೀನಿ, ಪೆಟ್ರೋಲಿಯಂ ನ್ಯಾಚುರಲ್ ಫಾರ್ಮ್ ಆಗುತ್ತೆ. ಈ ನ್ಯಾಚುರಲ್ ಗ್ಯಾಸ್ ಮತ್ತು ಪೆಟ್ರೋಲಿಯಂ ಏನಿರುತ್ತಲ್ಲ ಅದನ್ನ ನಾವು ತೆಗಿತೀವಿ. ಹೆಂಗ್ ತೆಗಿತೀವಿ, ಈ ತರ ಆಯಿಲ್ ವೆಲ್ಗಳಿಂದ. ಆನ್ ಶೋರ್, ಆಫ್ ಶೋರ್. ಸಮುದ್ರದಲ್ಲಿ ಇದ್ರೆ ಆಫ್ ಶೋರ್ ಈ ತರ, ಭೂಮಿ ಮೇಲೆ ಇದ್ರೆ ಆನ್ ಶೋರ್. ಆನ್ ಅಂದ್ರೇನು, ಭೂಮಿ ಮೇಲೆ, ಕರಾವಳಿ ತೀರದಲ್ಲಿ ಅಥವಾ ಭೂಮಿ ಮೇಲೆ. ಸಾಗರದಲ್ಲಿದ್ರೆ ಆಫ್ ಶೋರ್ ಇರುತ್ತೆ ನೋಡಿ, ಹಿಂಗ್ ಕಾಣುತ್ತೆ. ಇದು ಆನ್ ಶೋರ್, ಇದು ಆಫ್ ಶೋರ್. ಗೊತ್ತಾಗುತ್ತಲ್ಲ. ಇಲ್ಲಿ ನೋಡಿ ಆಯಿಲ್ ಇದೆ ನೋಡಿ. ಈ ಆಯಿಲ್ ಸಿಗುತ್ತೆ ಎಲ್ಲಿ, ಪದರ ಶಿಲೆಗಳಲ್ಲಿ ಸಿಗುತ್ತೆ ಆಯಿಲ್. ನಾವು ಕಟ್ಕೊಳ್ಳಿ, ಕೇಳ್ತಾರೆ ಯಾವ ಶಿಲೆಗಳಲ್ಲಿ ಪದರ ಏನು ಇಂಧನ ಸಿಗುತ್ತೆ, ಪದರ ಶಿಲೆಗಳು. ಸೊ ಅತಿ ಹೆಚ್ಚು ಏನು ನಮಗೆ ಉಪಯೋಗ ಆಗೋ ಶಿಲೆ ಯಾವುದು, ಪದರ ಶಿಲೆಗಳು. ಎಸ್ಪೆಷಲಿ ಇಂಧನ ಸಿಗೋದ್ರಿಂದ, ಕಲ್ಲಿದ್ದಲು ಸಿಗೋದ್ರಿಂದ ನಮಗೆ ಪದರ ಶಿಲೆಗಳೇ ಅತಿ ಪ್ರಮುಖವಾದದ್ದು ನೋಡಿ. ಅದನ್ನು ತೆಗೆದ ತಕ್ಷಣ ಅದನ್ನ ರಿಫೈನರಿ ಕಳಿಸ್ತೀವಿ ನೋಡಿ, ಇದು ರಿಫೈನರಿ. ಯಾಕಂದ್ರೆ ಆ ಇಂಧನ ಬಂದಿರುತ್ತಲ್ಲ ಅದ್ರಲ್ಲಿ ತುಂಬಾ ಜಾಸ್ತಿ ಏನಾಗುತ್ತೆ, ಹೈಡ್ರೋಕಾರ್ಬನ್ಸ್ ಎಲ್ಲ ಇರುತ್ತೆ, ಅದನ್ನ ಹಂಗೆ ಉಪಯೋಗಿಸಕ್ಕಾಗಲ್ಲ, ಅದನ್ನ ಶುದ್ಧೀಕರಿಸಬೇಕು. ಅದನ್ನ ನಾವು ರಿಫೈನರಿ ಅಂತ. ರಿಫೈನ್ ಅಂದ್ರೆ ಶುದ್ಧೀಕರಿಸೋದು. ರಿಫೈನರೀಸ್ ಏನ್ ಮಾಡ್ತೇವೆ, ರಿಫೈನ್ ಮಾಡ್ತವೆ ಕ್ರೂಡ್ ಆಯಿಲ್ ನ, ಶುದ್ಧೀಕರಿಸ್ತವೆ. ರಿಫೈನ್ ಆಯಿಲ್ ಕರೆಕ್ಟಾ, ಶುದ್ಧೀಕರಿಸುವಂತ ಜಾಗಕ್ಕೆ ರಿಫೈನರಿ ಅಂತ ಕರೀತೀವಿ. ಇವಾಗ ಮಂಗಳೂರು ರಿಫೈನರಿ ಇರ್ತಾರಲ್ಲ, ಕೊಚ್ಚಿ ರಿಫೈನರಿ, ಮುಂಬೈ ರಿಫೈನರಿ ಏನ್ ಮಾಡುತ್ತದಲ್ಲ, ಜಾಮ್ನಗರ್ ರಿಫೈನರಿ ರಿಫೈನ್ ಮಾಡುತ್ತೆ.
ಹೆಂಗ್ ಕಾಣುತ್ತೆ ನೋಡಿ, ರಿಫೈನರಿ ನೋಡಿ ಹೆಂಗ್ ಕಾಣುತ್ತೆ, ಈ ತರ ಇರುತ್ತೆ ರಿಫೈನರಿ. ಸೊ ರಿಫೈನರಿ ಏನ್ ಮಾಡ್ತಾರೆ ಅಂದ್ರೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮಾಡ್ತಾರೆ. ಅಂದ್ರೆ ಆಯಿಲ್ ನ ಬೇರೆ ಬೇರೆ ಟೆಂಪರೇಚರ್ ಅಲ್ಲಿ ಕಾಯಿಸ್ತಾರೆ. ನೋಡಿ ಕ್ರೂಡ್ ಆಯಿಲ್ ಬರ್ತಾ ಇದೆ ನೋಡಿ, ಇಲ್ಲಿ ಕೆಳಗಡೆ ನೋಡಿ ಕ್ರೂಡ್ ಆಯಿಲ್ ಇಲ್ಲಿ ನಾನು ಕರ್ಸರ್ ಆಗ್ತಿದ್ದೀನಿ ನೋಡಿ, ಎಲ್ಲರಿಗೂ ನಿಮ್ಮ ಲೇಸರ್ ಪಾಯಿಂಟರ್ ಮುಖಾಂತರ ನೋಡಿ ಕರ್ಸರ್ ಇಲ್ಲಿದೆ. ಇಲ್ಲಿ ಕ್ರೂಡ್ ಆಯಿಲ್ ನ ಫಸ್ಟ್ ಕಾಯಿಸ್ತಾರೆ. ಕಾಯಿಸಿದ ತಕ್ಷಣ ಬೇರೆ ಬೇರೆ ಟೆಂಪರೇಚರ್ ಅಲ್ಲಿ ಬೇರೆ ಬೇರೆ ಹೀಟ್ಗೆ ಅದೇನಾಗುತ್ತೆ, ಬೇರೆ ಬೇರೆ ಬೈ ಪ್ರಾಡಕ್ಟ್ಸ್ ಬರುತ್ತೆ ನೋಡಿ. ನೋಡಿ ಇಲ್ಲಿ ಕೆಳಗಡೆಯಿಂದ ನೋಡೋಣ, ಫ್ಯೂಲ್ ಆಯಿಲ್. ಫ್ಯೂಲ್ ಆಯಿಲ್ ಬರ್ತಾ ಇದೆ, ಅದನ್ನ ಶಿಪ್ ಅಲ್ಲಿ ಯೂಸ್ ಮಾಡ್ತಾರೆ. ಲುಬ್ರಿಕೇಟಿಂಗ್ ಆಯಿಲ್, ಗಾಡಿಗಳ ಇಂಜಿನ್ಗಳೆಲ್ಲ ಆಗ್ತೀವಲ್ಲ ನಾವು, ಲುಬ್ರಿಕೇಟಿಂಗ್ ಆಯಿಲ್, ಇಂಜಿನ್ ಆಯಿಲ್ ಅವೆಲ್ಲ ಕರ್ತಾ ಇದೆ ನೋಡಿ. ಡೀಸೆಲ್ ಬರ್ತಾ ಇದೆ ನೋಡಿ, ಡೀಸೆಲ್. ಹಂಗೆ ಕೆರೋಸಿನ್, ನಾಪ್ತಾ. ನಾಪ್ತಾ ಎಲ್ಲ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ಗೂ ಯೂಸ್ ಮಾಡ್ತೀವಿ ನಾಪ್ತಾ. ಪೆಟ್ರೋಲ್ ನೋಡಿ, ಪೆಟ್ರೋಲ್. ಹಂಗೆ ಏನ್ ಗ್ಯಾಸ್ ಹೊರಗಡೆ ಬರುತ್ತಲ್ಲ, ಗ್ಯಾಸ್, ಅದನ್ನೇ ರಿಫೈನರಿ ಗ್ಯಾಸ್, ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಈ ಪೆಟ್ರೋಲಿಯಂ ಗ್ಯಾಸ್ನ ನಾವು ಕೂಲ್ ಮಾಡಿ ಸಿಲಿಂಡರ್ಗೆ ಹಾಕ್ತೀವಿ, ಅಥವಾ ಹೈ ಪ್ರೆಷರ್ ಅಲ್ಲಿ ನಾವು ಸಿಲಿಂಡರ್ ತುಂಬಿಸ್ತೀವಿ. ದಟ್ ಇಸ್ ಕಾಲ್ಡ್ ಎಸ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, LPG. ಇದನ್ನೇ ನಾವು ಮನೆಗಳಲ್ಲಿ ಅಡಿಗೆ ಅನಿಲವಾಗಿ ಯೂಸ್ ಮಾಡೋದು, ಗೊತ್ತಾಯ್ತಲ್ಲ. ಸೊ ಪೆಟ್ರೋಲ್, ನಾಪ್ತಾ, ಕೆರೋಸಿನ್, ಡೀಸೆಲ್, ಲುಬ್ರಿಕೇಟಿಂಗ್ ಆಯಿಲ್ ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಕೊನೆಗೆ ಉಳ್ಕೊಳ್ಳುತ್ತಲ್ಲ ವೇಸ್ಟ್, ಅದೇ ತಾರ್. ಅದನ್ನ ರೋಡ್ ಮಾಡಕ್ ಹಾಕ್ತೀವಿ, ಬಿಟುಮಿನ್ ಅಂತ ಕರಿತೀವಿ. ರೋಡ್ ಮಾಡೋದೇ ಅದರಲ್ಲಿ ಕೊನೆಯಲ್ಲಿ ಉಳ್ಕೊಳ್ಳುತ್ತಲ್ಲ ಅದು. ಗೊತ್ತಾಯ್ತಲ್ಲ, ಇವಾಗ ಮನೆ ಮುಂದೆ ರೋಡ್ ಇರುತ್ತೆ ನೋಡಿ ನಿಮ್ದು, ಅದು ಬಿಟುಮಿನ್ ರೋಡ್, ತಾರ್ ರೋಡ್. ರಿಫೈನರಿನಲ್ಲಿ ಕೊನೆಗೆ ಉಳಿದಿರುತ್ತೆ ಅದು, ಡ್ರಮ್ಗಳಲ್ಲಿ ಹಾಕಿಟ್ಟಿರ್ತಾರೆ, ರೋಡ್ ಮಾಡುವಾಗ ಕೊಡ್ತಾರೆ ಅದನ್ನ. ನೀವು ಅದನ್ನ ಕಾಯಿಸಿ ರೋಡ್ ಮಾಡ್ತಾರೆ, ಗೊತ್ತಾಯ್ತಲ್ಲ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹಾಕಿದೀನಿ ನೋಡಿ ನಾನು. ಸೊ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂದ್ರೆ ಯಾವ ರೀತಿ ಶುದ್ಧೀಕರಿಸ್ತೀವಿ ಕಟ್ಕೊಳ್ಳಿ. ಈ LPG ನಲ್ಲಿ ಬ್ಯೂಟೇನ್ ಮತ್ತು ಪ್ರೊಪೇನ್ ಜಾಸ್ತಿ ಇರುತ್ತೆ. LPG ಕಂಟೇನ್ಸ್ ಬ್ಯೂಟೇನ್, ಪ್ರೊಪೇನ್. ಹಂಗೆ ನಮ್ಮ ನ್ಯಾಚುರಲ್ ಗ್ಯಾಸ್ ಏನ್ ಇರುತ್ತಲ್ಲ, ನ್ಯಾಚುರಲ್ ಗ್ಯಾಸ್ ಅಲ್ಲಿ ಏನ್ ಜಾಸ್ತಿ ಇರುತ್ತೆ, ನ್ಯಾಚುರಲ್ ಗ್ಯಾಸ್ ಅಲ್ಲಿ ವಿ ಹ್ಯಾವ್ ಮಿಥೇನ್, ಇಥೇನ್. ಅದು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ, ಸೊ ಇವಾಗ ಹಲವಾರು ತರ ಶಿಲೆಗಳನ್ನ ನಾವು ಆಲ್ರೆಡಿ ನೋಡಿದೀವಿ. ಅಗ್ನಿಶಿಲೆಗಳನ್ನ ನೋಡಿದ್ವಿ, ಪದರ ಶಿಲೆಗಳನ್ನ ನೋಡಿದ್ವಿ. ಅಗ್ನಿಶಿಲೆಗಳೇನೋ ಲಾವ ಮತ್ತು ಮ್ಯಾಗ್ಮಾ ಇಂದ ಆಗಿರುತ್ತೆ, ಅದರ ಪುಡಿಯಿಂದ ಆಗೋದು ಪದರ ಶಿಲೆಗಳು. ಎರಡು ಶಿಲೆಗಳು ಏನಾಗುತ್ತೆ, ತುಂಬಾ ಜಾಸ್ತಿ ಒತ್ತಡ, ತುಂಬಾ ಜಾಸ್ತಿ ಶಾಖಕ್ಕೆ ರೂಪಾಂತರಗೊಳ್ಳುತ್ತೆ. ಮೆಟಾ ಅಂದ್ರೆ ಚೇಂಜ್ ಅಂತ, ಮಾರ್ಫ್ ಅಂದ್ರೆ ರಚನೆ, ಅದರ ರಚನೆ ಬದಲಾಗುತ್ತೆ, ಕರೆಕ್ಟ್, ಬಣ್ಣ ಬದಲಾಗುತ್ತೆ, ಆಕಾರ ಬದಲಾಗುತ್ತೆ, ಮಿನರಲ್ ಅಲೈನ್ಮೆಂಟ್ ಬದಲಾಗುತ್ತೆ, ಖನಿಜಗಳು ಯಾವ ರೀತಿ ಇದೆ ಅದು ಬದಲಾಗುತ್ತೆ, ಮಾಲಿಕ್ಯುಲರ್ ಅಲೈನ್ಮೆಂಟ್ ಬದಲಾಗುತ್ತೆ. ಗೊತ್ತಲ್ಲ, ಈ ರೀತಿ ಬದಲಾವಣೆಗಳಾಗ್ತವೆ. ಏನ್ ಬದಲಾವಣೆಗಳು ಬರ್ತೀವಿ ನೋಡಿ, ರಚನೆ, ಬಣ್ಣ, ಆಕಾರ, ಅಥವಾ ಖನಿಜಗಳ ಯಾವ ರೀತಿ ಅರೇಂಜ್ಮೆಂಟ್ ಇದೆ ಅದು ಎಲ್ಲ ಬದಲಾಗುತ್ತೆ. ಸೊ ಮೆಟಾ ಅಂದ್ರೇನು ಚೇಂಜ್, ಮಾರ್ಫ್ ಅಂದ್ರೇನು ಅದರ ಆಕಾರ ಬದಲಾಗೋದು, ಅದಕ್ಕೆ ರೂಪಾಂತರ ಅಂತ ಕರೆಯೋದು. ಇವಾಗ ನೀವೆಲ್ಲರೂ ಗಮನಿಸಿ, ಎಲ್ಲರೂ ಕಾರ್ಬನ್ ನೋಡಿರ್ತಾರೆ, ಕೋಲಲ್ಲಿ ಕಲ್ಲಿದ್ಲಲ್ಲಿ ಹೆಂಗಿರುತ್ತೆ ಕಾರ್ಬನ್ ನೋಡಕ್ಕೆ, ಗೊತ್ತಲ್ಲ. ಅದೇ ಕಾರ್ಬನ್ ತುಂಬಾ ಒತ್ತಡ ಮತ್ತು ಶಾಖಕ್ಕೆ ಏನಾಗುತ್ತೆ, ಗ್ರಾಫೈಟ್ ಆಗುತ್ತೆ. ಗ್ರಾಫೈಟ್ ಪೆನ್ಸಿಲ್ ಅಲ್ಲಿ ಯೂಸ್ ಮಾಡ್ತೀರಾ ನೋಡಿ, ಅದು ಲೆಡ್ ಅಲ್ಲ, ಗ್ರಾಫೈಟ್. ಅದು ನಿಮ್ಮ ಪೆನ್ಸಿಲ್ ಅಲ್ಲಿ ಮುಂದೆ ಇರುತ್ತಲ್ಲ ಕಪ್ಪದು, ಅದು ಒಳಗಿರುತ್ತಲ್ಲ ಅದು ಗ್ರಾಫೈಟ್. ಅದೇ ಗ್ರಾಫೈಟ್ ಏನಾಗುತ್ತೆ, ಡೈಮಂಡ್ ಆಗುತ್ತೆ, ಗೊತ್ತಾಯ್ತಲ್ಲ. ಡೈಮಂಡ್ ಏನು, ಹಾರ್ಡೆಸ್ಟ್ ಸಬ್ಸ್ಟೆನ್ಸ್. ನಾವು ಕೆಟ್ಕೊಳ್ಳಿ, ಏನದು ಮೆಟಮಾರ್ಫಿಕ್ ರಾಕ್. ಸೊ ಮೆಟಮಾರ್ಫಿಕ್ ರಾಕ್ ಎಲ್ಲದಕ್ಕಿಂತ ಗಟ್ಟಿ ಇರುತ್ತೆ. ಸೊ ಡೈಮಂಡ್ ಇಸ್ ಅ ಮೆಟಮಾರ್ಫಿಕ್ ರಾಕ್, ಗೊತ್ತಾಯ್ತಲ್ಲ. ಅದಕ್ಕೆ ತುಂಬಾ ಜಾಸ್ತಿ ಶಾಖ, ಒತ್ತಡ ಇರಬೇಕು. ನಾವು ಕೆಟ್ಕೊಳ್ಳಿ. ಸೊ ರೂಪಾಂತರ ಶಿಲೆ ಆಗೋದನ್ನ ಪ್ರೊಸೆಸ್ಗೆ ಮೆಟಮಾರ್ಫಿಸಮ್ ಅಂತ ಕರಿತೀವಿ, ರೂಪಾಂತರಗೊಳ್ಳುವಿಕೆ. ಲೇಸರ್ ಅಲ್ಲಿ ತೋರಿಸ್ತೀವಿ, ರೂಪಾಂತರಗೊಳ್ಳುವಿಕೆ. ರೂಪಾಂತರ ಶಿಲೆ ಆಗುವುದನ್ನ ರೂಪಾಂತರಗೊಳ್ಳುವಿಕೆ, ಮೆಟಮಾರ್ಫಿಸಮ್ ಅಂತ ಕರಿತೀವಿ. ರೂಪಾಂತರಗೊಳ್ಳುವಿಕೆ ಪ್ರೊಸೆಸ್, ಹೀಟ್, ಪ್ರೆಷರ್, ಎಕ್ಸ್ಟ್ರೀಮ್ ಹೀಟ್, ಪ್ರೆಷರ್. ಎರಡು ರೀತಿ, ಕಾಂಟ್ಯಾಕ್ಟ್ ಮೆಟಮಾರ್ಫಿಸಮ್, ರೀಜನಲ್ ಮೆಟಮಾರ್ಫಿಸಮ್. ಇನ್ನೊಂದಿದೆ ಬರಿಯಲ್ ಮೆಟಮಾರ್ಫಿಸಮ್, ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಯಾಕಂದ್ರೆ ಇವೆರಡು ಕಾಂಟ್ಯಾಕ್ಟ್ ಮತ್ತು ರೀಜನಲ್ ಮೆಟಮಾರ್ಫಿಸಮ್ ತುಂಬಾ ಇಂಪಾರ್ಟೆಂಟ್ ಇದೆ. ಪ್ರಾದೇಶಿಕ, ರೀಜನಲ್ ಅಂದ್ರೆ. ಇನ್ನೊಂದು ಕಾಂಟ್ಯಾಕ್ಟ್ ಅಂದ್ರೆ ಸಂಪರ್ಕ. ಸಂಪರ್ಕ ಅಂದ್ರೆ ಯಾವ್ದ್ರ ಜೊತೆ ಸಂಪರ್ಕ, ಲಾವಾ ಮತ್ತೆ ಮ್ಯಾಗ್ಮಾ ಜೊತೆ ಸಂಪರ್ಕಕ್ಕೆ ಬಂದಾಗ್ಲೂ ಮತ್ತೆ ಮಿನರಲ್ ಅಲೈನ್ಮೆಂಟ್ ಚೇಂಜ್ ಆಗುತ್ತೆ, ರೀಕ್ರಿಸ್ಟಲೈಸೇಷನ್ ಆಗುತ್ತೆ, ಅದಕ್ಕೆ ಅದು ಕಾಂಟ್ಯಾಕ್ಟ್ ಮೆಟಮಾರ್ಫಿಸಮ್. ಇನ್ನೊಂದು ಪ್ರಾದೇಶಿಕ, ಎರಡು ಶಿಲಾಫಲಕಗಳು ಒಂದಕ್ಕೊಂದು ಅಪ್ಪಳಿಸಿದಾಗ ತುಂಬಾ ಒತ್ತಡ ಇರುತ್ತೆ, ಆ ಒತ್ತಡಕ್ಕೆ ಮಣ್ಣು, ಕಲ್ಲು ಎಲ್ಲ ಬದಲಾಗುತ್ತೆ. ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ತೆತ್ತಿಸ್ ಸಮುದ್ರ. ತೆತ್ತಿಸ್ ಸಮುದ್ರದಲ್ಲಿ ಇದ್ದಿದ್ದೇನು, ಸೆಡಿಮೆಂಟರಿ ರಾಕ್ಸ್. ಯಾವಾಗ ನಮ್ಮ ಯುರೇಷಿಯನ್ ಶಿಲಾಫಲಕಕ್ಕೂ ಮತ್ತು ಭಾರತ ಶಿಲಾಫಲಕಕ್ಕೂ ಮಧ್ಯ ಅದು ಸಿಗಾಕೊಳ್ತಲ್ಲ, ಭಾರತ ಶಿಲಾಫಲಕ ಬಂದು ಯುರೇಷಿಯನ್ ಶಿಲಾಫಲಕಕ್ಕೆ ಹೊಡಿತಲ್ಲ, ಅವಾಗ ಏನಾಯ್ತು, ಅಲ್ಲಿ ಇದ್ದಂತ ಮಣ್ಣೆಲ್ಲ ಒತ್ತಡಕ್ಕೆ ಮೇಲೆ ಹಿಮಾಲಯ ಪರ್ವತವಾಗಿ ಅದು ಈಗ ಮೇಲೆ ಹೋಗಿದೆ, ಬೆಟ್ಟದ ಮೇಲಿದೆ.
ಯಾವ ತರ ಶಿಲೆ ಅದು ಬೆಟ್ಟದಲ್ಲಿ ಹಿಮಾಲಯ ಪರ್ವತದಲ್ಲಿರೋದು ಮೆಟಮಾರ್ಫಿಕ್. ಸೊ ಎಲ್ಲಾ ಮಡಿಚುವಿಕೆಯಿಂದ ಆದಂತಹ ಮಡಿಕೆ ಪರ್ವತಗಳಲ್ಲಿ ನಮಗೆ ರೂಪಾಂತರ ಶಿಲೆಗಳು ಸಿಗುತ್ತೆ. ಎಲ್ಲ ಎಲ್ಲಾ ಮಡಿಕೆ ಪರ್ವತಗಳು ಆಲ್ಪ್ಸ್ ಆಗಿರ್ಬೋದು, ರಾಕೀಸ್ ಆಗಿರ್ಬೋದು, ಆಂಡೀಸ್ ಆಗಿರ್ಬೋದು, ಹಿಮಾಲಯಾಸ್ ಆಗಿರ್ಬೋದು, ಯಾವ ಶಿಲೆ ಸಿಗುತ್ತೆ? ರೂಪಾಂತರ ಶಿಲೆ. ಓಕೆ, ರೂಪಾಂತರ ಶಿಲೆ. ಸೊ ಹಿಮಾಲಯ ಪರ್ವತದಲ್ಲಿ ರೂಪಾಂತರ ಶಿಲೆಗಳು ಸಿಗುತ್ತೆ. ಅದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಸೊ ರೀಜನಲ್ ಮೆಟಮಾರ್ಫಿಸಮ್, ಪ್ರಾದೇಶಿಕ, ಇದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಗಮನಿಸಿ ಎಲ್ಲರೂ ನೋಡಿ, ಕೋಲ್ ಹೆಂಗಿರುತ್ತೆ ನೋಡಕ್ಕೆ. ಗ್ರಾಫೈಟ್ ನೋಡಿ, ಪೆನ್ಸಿಲ್ ಅಲ್ಲಿ ಯೂಸ್ ಮಾಡೋದು, ಮತ್ತೆ ಗಾಲ್ಫ್ ಯೂಸ್ ಮಾಡ್ತೀವಿ ನಾವು. ಹಂಗೆ ಡೈಮಂಡ್ಸ್ ನೋಡಿ, ಅದ್ರ ಮಾಲಿಕ್ಯುಲರ್ ಅರೇಂಜ್ಮೆಂಟ್ಗಳು ನೋಡಿ. ಕೋಲಲ್ಲಿ ಅಟ್ಲೀಸ್ಟ್ ಹೈಡ್ರೋಕಾರ್ಬನ್, ಕೋಲ್ ಇಸ್ ಹೈಡ್ರೋಕಾರ್ಬನ್, ಕರೆಕ್ಟಾ? ಕಾರ್ಬನ್ ಆಟಮ್ಸ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ. ಆದ್ರೆ ಡೈಮಂಡ್ಸ್ ಅಲ್ಲಿ ಬರೀ ಕಾರ್ಬನ್ ಇರುತ್ತೆ. ಡೈಮಂಡ್ಸ್ ಆರ್ ಪ್ಯೂರ್ ಕಾರ್ಬನ್, ನಾವು ಕಟ್ಕೊಳ್ಳಿ. ಡೈಮಂಡ್ಸ್ ಆರ್ ಪ್ಯೂರ್ ಕಾರ್ಬನ್ ಆಯ್ತಾ, ನಾವು ಕಟ್ಕೊಳ್ಳಿ. ಅದರ ಮಾಲಿಕ್ಯುಲರ್ ಅರೇಂಜ್ಮೆಂಟ್ ನೋಡ್ಬೋದು ನೀವು. ಮೆಟಮಾರ್ಫಿಕ್ ರಾಕ್ ನಲ್ಲಿ ನೋಡಿ, ಈ ತರ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಸೊ ಫಸ್ಟ್ ಮಾಮೂಲಿ ಕ್ಲೇ ಇರುತ್ತೆ. ಕ್ಲೇ ಇದೇನಾಗುತ್ತೆ, ಮಣ್ಣು ಅದೆಲ್ಲ ಗಟ್ಟಿಯಾಗಿ ಸ್ಲೇಟ್ ಆಗುತ್ತೆ. ಸ್ಲೇಟ್ ಇದ್ದಿದ್ದು ಫೈಲೇಟ್ ಆಗುತ್ತೆ. ಫೈಲೇಟ್ ಇದ್ದಿದ್ದು ಶಿಸ್ತ್ ಆಗುತ್ತೆ. ಶಿಸ್ತ್ ಇದ್ದಿದ್ದು ನೀಸ್ ಆಗುತ್ತೆ. ನೋಡಿ ಹಿಂಗ್ ಬದಲಾಗಿದೆ ನೋಡಿ. ಆದ್ಮೇಲೆ ಅದರಲ್ಲಿ ಪಟ್ಟೆ ಪಟ್ಟೆ ಕಾಣುತ್ತೆ, ಎಲೆಗಳು ಕಾಣುತ್ತೆ. ಎಲೆಗಳು ಪಟ್ಟೆ ಪಟ್ಟೆ ಕಾಣುತ್ತೆ, ಅದನ್ನು ಗಮನಿಸಬಹುದು ನೀವು. ಅದನ್ನು ನಾವು ಫೋಲಿಯೇಟೆಡ್ ಅಂತ ಕರಿತೀವಿ. ಇದರ ಪದರ ರೀತಿ ರೇಖೆಗಳು ಬಂದ್ರೆ, ಕಲ್ಲಿನ ಮೇಲೆ ರೇಖೆಗಳು ಬರುತ್ತಲ್ಲ, ಅದನ್ನ ನಾವು ಫೋಲಿಯೇಟೆಡ್ ಮೆಟಮಾರ್ಫಿಕ್. ರೀಜನಲ್ ಮೆಟಮಾರ್ಫಿಸಮ್ ಅಲ್ಲಿ ಜಾಸ್ತಿ ಇದೆ, ಪ್ರಾದೇಶಿಕ, ತುಂಬಾ ಜಾಸ್ತಿ ಒತ್ತಡ ಇರುತ್ತಲ್ಲ ಅವಾಗ. ಸೊ ನಾವು ಜಿಯೋಮಾರ್ಫಾಲಜಿ ನೋಡಿದ್ರೆ ಎಲ್ಲರೂ ಒಂದಕ್ಕೊಂದು ಶಿಲಾಫಲಕಗಳು ಅಪ್ಪಳಿಸಿದಾಗ ಏನಾಗುತ್ತೆ ನೋಡಿದೀವಿ, ಮಡಿಕೆ ಪರ್ವತಗಳು ಅದ್ರಲ್ಲಿ ಆಗುತ್ತೆ. ಅದೇ ತರ ತುಂಬಾ ಸಮಯ ಬೇಕು ಈ ತರ ಆಗಕ್ಕೆ, ಒತ್ತಡ ಬೇಕು. ಇನ್ನೊಂದು ಕಾಂಟ್ಯಾಕ್ಟ್ ನೋಡಿ, ಲಾವಾ ಮತ್ತು ಮ್ಯಾಗ್ಮಾ. ಮ್ಯಾಗ್ಮಾ ಮತ್ತು ಲಾವಾ ಏನಿದೆ ಅಲ್ಲ, ಇದು ತುಂಬಾ ಬಿಸಿ ಇರುತ್ತೆ, ಅಥವಾ 1000 ಡಿಗ್ರಿ ಇರುತ್ತೆ. ಅದು ಇವಾಗ ಇರೋಂಥ ಕಲ್ಲು ಜೊತೆಗೆ ಸಂಪರ್ಕಕ್ಕೆ ಬಂದಾಗ, ಇಗ್ನಿಯಸ್ ರಾಕ್, ಸೆಡಿಮೆಂಟರಿ ರಾಕ್ ಜೊತೆ ಸಂಪರ್ಕಕ್ಕೆ ಬಂದಾಗ ಅವೇನಾಗುತ್ತೆ, ಮತ್ತೆ ಕರಗಿ ಮತ್ತೆ ಕಲ್ಲಾಗುತ್ತೆ. ಅಂದ್ರೆ ಇರೋ ಕಲ್ಲು ಕರಗಿ ಮತ್ತೆ ಇನ್ನೊಂದ್ಸತಿ ತಂಪಾಗುತ್ತೆ, ಅವಾಗ ಗಟ್ಟಿಯಾಗುತ್ತೆ. ಅದನ್ನು ನಾವು ಕಾಂಟ್ಯಾಕ್ಟ್ ಮೆಟಮಾರ್ಫಿಸಮ್. ಯಾಕೆಂದ್ರೆ ಲಾವಾ ಮತ್ತು ಮ್ಯಾಗ್ಮಾ ಸಂಪರ್ಕಕ್ಕೆ ಬಂದು ಇದರಲ್ಲಿ ಯಾವುದೇ ರೀತಿಯಾದ ಪಟ್ಟೆ ಪಟ್ಟೆ ಕಾಣಲ್ಲ, ಗೊತ್ತಾಯ್ತಲ್ಲ ನೋಡಿ ಹೆಂಗ್ ಕಾಣುತ್ತಿದ್ದು, ಕ್ವಾರ್ಟ್ಜೈಟ್, ಹಾರ್ನ್ಫೆಲ್, ಇವೆಲ್ಲ ಏನು ಯಾವುದೇ ರೀತಿಯಾದ ಮಾರ್ಕ್ ಕಾಣಲ್ಲ. ಇದ್ರಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ನಮ್ಮ ಗ್ರೆನೈಟ್ ಕಲ್ಲು. ಇಲ್ಲಿ ಕಾಣ್ತೇನೆ ನೋಡಿ, ಡಿಯೋರೈಟ್ ಹೆಂಗಿರುತ್ತೆ, ಗ್ರೆನೈಟ್ ಹೆಂಗಿರುತ್ತೆ ನೋಡಿ. ಎಕ್ಸಾಂಪಲ್ ಗ್ರೆನೈಟ್ ಅಥವಾ ಡಿಯೋರೈಟ್ ತಗೊಂಡಿದ್ದೀನಿ ನಾನು. ಇದರಲ್ಲಿ ಇರುವಂತ ನೀವು ಹರಳುಗಳನ್ನ ನೋಡಿ, ಕಪ್ಪು ಮತ್ತು ಬಿಳಿ ಹರಳುಗಳು ನೋಡಿ. ಕಪ್ಪು ಹರಳುಗಳು ಮಾರ್ಕ್ ಮಾಡ್ತಾ ಇದ್ದೀನಿ ನಾನು, ಬಿಳಿ ಹರಳುಗಳನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಒತ್ತಡಕ್ಕೆ, ತುಂಬಾ ಜಾಸ್ತಿ ಒತ್ತಡಕ್ಕೆ ಮತ್ತು ಶಾಖಕ್ಕೆ ಮತ್ತು ತುಂಬಾ ವರ್ಷಗಳ ಕಾಲ ಆದ್ಮೇಲೆ ಏನಾಗುತ್ತೆ ನೋಡಿ, ಹಿಂಗಾಗುತ್ತೆ. ಇದು ಹೆಂಗಿದೆ ನೋಡಿ, ಇದಿಷ್ಟು ಮಿನರಲ್ಸ್ ಏನಾಗಿದೆ, ಕರಗಿದೆ ಮತ್ತೆ ಗಟ್ಟಿಯಾಗಿದೆ. ಅವಾಗ ನೋಡಿ ಈ ತರ ತುಂಬಾ ಶಾಖಕ್ಕೆ, ಒತ್ತಡಕ್ಕೆ ಎಲ್ಲ ಕಪ್ಪುದೆಲ್ಲ ಒಂದ್ ಕಡೆ ಬಟ್ಟೆ ಪಟ್ಟೆ ಆಗಿದೆ, ಬಿಳಿದೆಲ್ಲ ಒಂದ್ ಕಡೆ, ಈ ತರ ಬ್ಯಾಂಡ್ಸ್ ಫಾರ್ಮ್ ಆಗುತ್ತೆ. ಬ್ಯಾಂಡೆಡ್ ರಾಕ್ಸ್, ಬ್ಯಾಂಡ್ಸ್ ಕಲ್ಲಲ್ಲಿ ಇದು ನೋಡ್ಬೋದು ನೀವು. ಇದನ್ನೇ ನಾವು ನೀಸ್ ಶಿಲೆ, ನೀಸ್, ಜಿ ಸೈಲೆಂಟ್ ಇದರಲ್ಲಿ ನೀಸ್ ಅಂತ ಕರೀತೀವಿ. ನಮ್ಮ ಪೆನಿನ್ಸುಲರ್ ಭಾಗದಲ್ಲಿ ಜಾಸ್ತಿ ಸಿಗದೆ ಇದು. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಸಿಗದೆ ನೀಸ್ ಶಿಲೆ, ಪೆನಿನ್ಸುಲರ್ ನೀಸ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಗದ ಶಿಲೆ ಇದೆ ನೀಸ್, ಗೊತ್ತಾಯ್ತಲ್ಲ. ರೂಪಾಂತರ ಶಿಲೆಗಳೇ ಜಾಸ್ತಿ ಕರ್ನಾಟಕದಲ್ಲಿ. ಹೇಳ್ತಾರೆ ಎಕ್ಸಾಮ್ ಅಲ್ಲಿ, ಯಾವ ಶಿಲೆ ಜಾಸ್ತಿ ಕರ್ನಾಟಕದಲ್ಲಿ, ಗೊತ್ತಾಯ್ತಲ್ಲ. ಈ ಗ್ರೆನೈಟಿಕ್ ನೀಸ್ ಶಿಲೆನೇ ಹೆಚ್ಚು ನೋಡಿ. ಈ ತರ ಸುತ್ತಮುತ್ತ ತೆಗ್ದಿರೋದು ಇದನ್ನ, ದಕ್ಷಿಣ ಕರ್ನಾಟಕ ಭಾಗದಲ್ಲೆಲ್ಲ ಈ ತರ ಕಲ್ಲುಗಳು ಜಾಸ್ತಿ ಇದೆ. ನೀವು ನೋಡಿರ್ತಾರೆ ಇದನ್ನೆಲ್ಲ, ಮನೆ ಮುಂದೆ ಸ್ಲ್ಯಾಬ್ ಯೂಸ್ ಮಾಡ್ತಾರೆ, ಬೇಸ್ಮೆಂಟ್ಗೆ ಹಾಕ್ತಾರೆ. ರಾಮನಗರ, ಕರೆಕ್ಟಾ, ಯಲಹಂಕ, ಮಧುಗಿರಿ, ತುಮಕೂರು ಭಾಗದಲ್ಲೆಲ್ಲ ಸಿಗೋದೆಲ್ಲ ಕಲ್ಲಿದೆ. ಇದು ನೋಡಿ ಮಾರ್ಬಲ್ ನೋಡಿ ಹೆಂಗಿದೆ, ಇದು ಕಾರ್ಬನ್ ಅಂಶ ಕಮ್ಮಿ ಇದೆ, ಅದಕ್ಕೆ ಬಿಳಿ ಕಾಣುತ್ತೆ. ಇದು ಅವಳಗಳು, ಕೊರಲ್ ಇಂದ ಸಂಗ್ರಹ ಆಗಿರುವಂಥದ್ದು, ಹೆಂಗ್ ಕಾಣುತ್ತೆ ನೋಡಿ. ಅದೇ ಮಾರ್ಬಲ್ ಆಗುತ್ತೆ. ತುಂಬಾ ಜಾಸ್ತಿ ಒತ್ತಡ ಶಾಖಕ್ಕೆ ಏನಾಗುತ್ತೆ, ಲೈಮ್ ಸ್ಟೋನ್ ಮಾರ್ಬಲ್. ಸೊ ಎಲ್ಲಿ ಯೂಸ್ ಮಾಡಿದೀವಿ ನಾವು, ಈ ತರ ತಾಜ್ ಮಹಲ್ ಅಲ್ಲೆಲ್ಲ ಗೊತ್ತೈತಲ್ಲ. ಹಂಗೆ ನೀವು ಇಸ್ಕಾನ್ಗೆ ಹೋಗಿ, ಇಲ್ಲಾಂದ್ರೆ ಯಾವುದೇ ಮಸೀದಿಗೆ ಹೋಗಿ ನಮ್ಗೆ ಮಾರ್ಬಲ್ ಕಲ್ಲು ಹಾಕಿರ್ತಾರೆ, ತುಂಬಾ ಬಳಕೆ ಆಗುತ್ತೆ ನೋಡಿ. ಯಾವುದು ಒಂದ್ ಕಡೆ ಅಗ್ನಿಶಿಲೆಗಳು, ಪತ್ರಶಿಲೆಗಳು ಬರ್ತೀವಿ, ಇನ್ನೊಂದ್ ಕಡೆ ರೂಪಾಂತರ ಬರ್ತೀವಿ.
ಗ್ರೆನೈಟ್ ಏನಾಗುತ್ತೆ ನೋಡಿ ನೀಸ್. ಲೈಮ್‌ಸ್ಟೋನ್ ನೋಡಿ ಮಾರ್ಬಲ್ ಆಗುತ್ತೆ. ಕಾರ್ಬನ್ ಅಂಶ ಇದ್ದಿದ್ದು ಏನಾಗುತ್ತೆ ಗ್ರಾಫೈಟ್ ಡೈಮಂಡ್ ಆಗುತ್ತೆ. ಕ್ಲೇ ಇದ್ದಿದ್ದು ಸ್ಲೇಟ್ ಆಗಿ ಫೈಲೈಟ್ ಆಗಿ ಶಿಸ್ತ್ ಆಗುತ್ತೆ. ಹಂಗೆ ಶೇಲ್ ಶಿಸ್ತ್, ಸ್ಯಾಂಡ್‌ಸ್ಟೋನ್ ಕ್ವಾರ್ಟ್ಜೈಟ್. ಈ ತರ ರೂಪಾಂತರ ಶಿಲೆಗಳನ್ನ ಈ ಕಡೆ ಬರ್ದಿದ್ದೀನಿ. ಇದೆಲ್ಲ ಅಗ್ನಿಶಿಲೆ ಮತ್ತು ಪದರಶಿಲೆಗಳು ಮೊದಲಿರೋದು. ಆಯ್ತಾ, ಇದನ್ನೇ ಎಕ್ಸಾಂಪಲ್ ಕೇಳ್ತಾರೆ. ಮ್ಯಾಚ್ ದ ಫಾಲೋವಿಂಗ್. ಈ ತರ ಆಗ್ಬೇಕು ಅಂದ್ರೇನು, ತುಂಬಾ ಜಾಸ್ತಿ ಉಷ್ಣಾಂಶ ಮತ್ತು ಒತ್ತಡ. ನೋಡಿ ಸ್ನೇಹಿತರೆ, ಇದುವರೆಗೂ ನಾವು ಹಲವಾರು ತರ ಶಿಲೆಗಳನ್ನ ನೋಡಿದ್ವಿ. ಅದನ್ನ ಒಂದ್ಸತಿ ಚಿಕ್ಕದಾಗಿ ಪರಿಚಯ ಮಾಡೋಣ ಇಲ್ಲಿ. ನೋಡಿ, ಫಸ್ಟ್ ನಾವು ಲಾವಾ ಮತ್ತು ಮ್ಯಾಗ್ಮಾ ನೋಡಿದ್ವಿ, ಗೊತ್ತಿದೆ. ಅದೆಲ್ಲ ಮ್ಯಾಗ್ಮಾ ಮತ್ತು ಲಾವಾ ಕೂಲ್ ಆದಾಗ, ತಂಪಾದಾಗ ನೋಡಿ, ತಂಪಾದಾಗ ಅಗ್ನಿಶಿಲೆ ಆಯ್ತು. ಶಿಲೆ ಆಯ್ತು. ಅಗ್ನಿಶಿಲೆ ಆದ ತಕ್ಷಣ ನಾನು ಇದನ್ನ ಸ್ವಲ್ಪ ಲೇಸರ್ ಮುಖಾಂತರ ತೋರಿಸ್ತೀನಿ, ಸೊ ದಟ್ ಎಲ್ಲರೂ ನೋಡಿ. ಇಲ್ಲಿಂದ ಶುರು ಮಾಡಿದ್ವಿ. ಮ್ಯಾಗ್ಮಾ ತಂಪಾಗಿ ಅಗ್ನಿಶಿಲೆ ಆಯ್ತು. ಅದೇ ಏನಾಗುತ್ತೆ, ಶೀತಲೀಕರಣಗೊಂಡು ಪುಡಿ ಪುಡಿಯಾಗಿ ಪದರಶಿಲೆ ಆಗುತ್ತೆ. ಪದರಶಿಲೆ ನೋಡಿ, ಒತ್ತಡಕ್ಕೆ ಶಾಖಕ್ಕೆ ಅದು ಗಟ್ಟಿಯಾಗೋಗುತ್ತೆ ಪದರಶಿಲೆ. ಇದು ಪದರಶಿಲೆ ಏನಾಗುತ್ತೆ, ಪುಡಿ ಪುಡಿ ಆಗುತ್ತೆ, ಮತ್ತೆ ವಾಪಸ್ಸು ಪದರಶಿಲೆ ಆಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲ, ತುಂಬಾ ಜಾಸ್ತಿ ಒತ್ತಡ ಮತ್ತು ಶಾಖಕ್ಕೆ, ಹೀಟ್ ಮತ್ತು ಪ್ರೆಷರ್ ಏನಾಗುತ್ತೆ, ತುಂಬಾ ಜಾಸ್ತಿ ಆದ್ರೆ ಅದು ರೂಪಾಂತರ ಶಿಲೆ. ಕರೆಕ್ಟಾ? ಮತ್ತೆ ಇದು ಕರಗ್ಬೋದಲ್ಲ, ರೂಪಾಂತರ ಶಿಲೆಯನ್ನು ಮತ್ತೆ ಕರಗಿ ಮ್ಯಾಗ್ಮಾ ಆಗಿ ಮತ್ತೆ ಅಗ್ನಿಶಿಲೆ ಆಗಿ. ಅಂದ್ರೆ ನಮ್ಮ ಭೂಮಿ ಮೇಲೆ ಶಿಲೆಗಳು ಒಂದೇ ರೀತಿಯಾಗಿರಲ್ಲ, ಒಂದೇ ಆಕಾರದಲ್ಲಿರಲ್ಲ, ಒಂದೇ ರೂಪದಲ್ಲಿರಲ್ಲ, ಎಲ್ಲ ಬದಲಾಗ್ತದೆ. ರಾಕ್ ಸೈಕಲ್ ಅಂತ ಕರಿತೀವಿ ನಾವು ಇದನ್ನ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಈ ರಾಕ್ ಸೈಕಲ್ ಅಲ್ಲಿ ನಮ್ಗೆ ಏನಾಗುತ್ತೆ, ಶಿಲೆಗಳಲ್ಲಿ ಖನಿಜಗಳು ಇರುತ್ತೆ, ಅದೆಲ್ಲ ಖನಿಜಗಳು ಮಣ್ಣಾಗಿ ಬರುತ್ತೆ. ಆ ಮಣ್ಣಿಂದ ನಮ್ಗೆ ಗಿಡಗಳು ಬರುತ್ತೆ, ಪ್ರಾಣಿಗಳು ಬರುತ್ತೆ, ನಮಗೆ ಬರುತ್ತೆ. ಸೊ ಅಂದ್ರೆ ಎಲ್ಲ ನ್ಯೂಟ್ರಿಯೆಂಟ್ಸ್, ಪೌಷ್ಟಿಕಾಂಶಗಳು ಸರ್ಕ್ಯುಲೇಟ್ ಆಗ್ತಾರೆ ನಮ್ಮ ಪರಿಸರದಲ್ಲಿ. ಅದನ್ನೇ ನಾವು ಕಾರ್ಬನ್ ಸೈಕಲ್, ನೈಟ್ರೋಜನ್ ಸೈಕಲ್, ಸಲ್ಫರ್ ಸೈಕಲ್, ಫಾಸ್ಫರಸ್ ಸೈಕಲ್ ಅಂತ ಕರೆಯೋದು. ಸೊ ರಾಕ್ಸ್ ನಲ್ಲಿ ತುಂಬಾ ಜಾಸ್ತಿ ಪೌಷ್ಟಿಕಾಂಶಗಳು, ಖನಿಜಗಳು ಎಲ್ಲ ಇರೋದ್ರಿಂದ, ಮಿನರಲ್ಸ್ ಇರೋದ್ರಿಂದ ಅದೆಲ್ಲ ನಮಗೆ ನ್ಯೂಟ್ರಿಯೆಂಟ್ಸ್ ಆಗಿ ಸಿಗುತ್ತೆ, ಗೊತ್ತಾಯ್ತಲ್ಲ? ಸೊ ನಾವು ನಮ್ಮ ಪರಿಸರದಲ್ಲಿ ಇದನ್ನ ನಾವು ಬಯೋಜಿಯೋ ಕೆಮಿಕಲ್ ಸೈಕಲ್ ಅಂತ ಕರಿತೀವಿ. ಬಯೋ ಅಂದ್ರೆ ಜೀವಿ, ಜಿಯೋ ಭೂಮಿ, ರಾಸಾಯನಿಕ, ಜೀವ ಭೌಗೋಳಿಕ ರಾಸಾಯನಿಕ ಚಕ್ರಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಜೀವ ಭೌಗೋಳಿಕ ರಾಸಾಯನಿಕ ಚಕ್ರಗಳು. ಕಾರ್ಬನ್ ಸೈಕಲ್, ನೈಟ್ರೋಜನ್ ಸೈಕಲ್, ಫಾಸ್ಫರಸ್ ಸೈಕಲ್, ಸಲ್ಫರ್ ಸೈಕಲ್. ಇದಕ್ಕೆಲ್ಲ ಪ್ರೇರಣೆ ಅದು, ಬೇಸ್ ಯಾವುದು, ರಾಕ್ ಸೈಕಲ್. ಸೊ ರಾಕ್ ಪುಡಿ ಆದ್ಮೇಲೆ ಇವೆಲ್ಲ ಶುರು ಆಗೋದು, ಅದರಿಂದ ಪೌಷ್ಟಿಕಾಂಶಗಳು ನಮಗ್ ಸಿಗೋದು. ಆಯ್ತಾ, ನೆನಪಿಟ್ಕೊಳ್ಳಿ. ಸೊ ನೋಡಿ, ಭಾರತದಲ್ಲಿ ಎಲ್ಲೆಲ್ಲಿ ಯಾವ ತರ ಶಿಲೆ ಅಂತ ಮೇಲ್ನೋಟದಲ್ಲಿ ಹೇಳ್ಬಿಡ್ತೀನಿ. ನಮಗೆ ಹಿಮಾಲಯ ಮತ್ತು ಟಿಬೆಟ್ ಭಾಗದಲ್ಲಿ ಸಿಗೋದೆಲ್ಲ ನಮಗೆ ಮೆಟಮಾರ್ಫಿಕ್ ರಾಕ್, ರೂಪಾಂತರ ಶಿಲೆಗಳೇ ಜಾಸ್ತಿ. ರೂಪಾಂತರ ಶಿಲೆಗಳು ಹಿಮಾಲಯ ಪರ್ವತದಲ್ಲಿ ಸಿಗುತ್ತೆ ತುಂಬಾ. ಅಂದ್ರೆ ಯಾವ ತರ ಲೋ ಗ್ರೇಡ್ ಇಂದ ಹೈ ಗ್ರೇಡ್ ವರೆಗೂ, ಅಂದ್ರೆ ಕೆಳಮಟ್ಟದ ರೂಪಾಂತರ ಶಿಲೆಗಳಿಂದ ಹಿಡಿದು ಹೈ ಗ್ರೇಡ್ ವರೆಗೂ ನಮ್ಗೆ ಎಲ್ಲಿ ಸಿಗುತ್ತೆ, ಬೆಟ್ಟಗಳ ಮೇಲೆ. ಇದು ಎಕ್ಸಾಂಪಲ್ ಕೇಳ್ತಾರೆ, ಆಯ್ತಾ? ಇದೇ ಕಲ್ಲು ನದಿಗಳಿಂದ ಪುಡಿ ಪುಡಿಯಾಗಿ ಬರುತ್ತೆ, ಎಲ್ಲ ಬಂದು ಇಲ್ಲಿ ಸಂಗ್ರಹ ಆಗುತ್ತೆ. ಮೆಕ್ಕಲ್ಲು ಮೈದಾನದಲ್ಲಿ ಸಂಗ್ರಹ ಆಗುತ್ತೆ, ಅಲುವಿಯಲ್ ಪ್ಲೇನ್. ಇದನ್ನು ಮಾಡಿದೀವಿ ನಾವು ಭಾರತದಲ್ಲಿ, ಇನ್ನೊಂದ್ಸತಿ ನೋಡಿ, ಯಾರು ನೋಡಿಲ್ಲ. ಇದು ಸೆಡಿಮೆಂಟ್ರಿ. ಉತ್ತರ ಮಹಾ ಮೈದಾನದಲ್ಲಿರೋದೆಲ್ಲ ಸೆಡಿಮೆಂಟ್ರಿ ಎಲ್ಲ, ಯಾಕಂದ್ರೆ ಸಂಚಯನದಿಂದ ಆಗಿರೋದು. ಯಾಕಂದ್ರೆ ಬೆಟ್ಟಗುಡ್ಡ ಪ್ರದೇಶಗಳಿಂದ ಕಲ್ಲು ಪುಡಿ ಪುಡಿಯಾಗಿ ಬಂದು ಇಲ್ಲಿ ಸಂಗ್ರಹ ಆಗುತ್ತೆ, ಗೊತ್ತಾಯ್ತಲ್ಲ? ಸೆಡಿಮೆಂಟ್ರಿ ರಾಕ್ಸ್ ನಮ್ಗೆ ಎಲ್ಲಿ ಸಿಗುತ್ತೆ, ಸಂಚಯನದಿಂದ ಆದಂತ ಮೆಕ್ಕಲು ಮಣ್ಣು, ಉತ್ತರ ಮಹಾ ಮೈದಾನ ಮತ್ತು ರಾಜಸ್ಥಾನ್ ಧಾರ್ ಭಾಗದಲ್ಲಿ. ಇನ್ ಬಾಕಿ ಅರಾವಲಿಸಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಮ್ಗೆ ಇರೋದೆಲ್ಲ ಅಗ್ನಿಶಿಲೆಗಳು ಮತ್ತು ಬರೀ ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆ. ಸ್ಯಾಂಡ್ ಇರೋದಿಲ್ಲ, ನಮ್ಗೆ ಜಾಸ್ತಿ ಸಿಗೋದೆಲ್ಲ ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆಗಳೇ ನಮ್ಗೆ ಜಾಸ್ತಿ. ಎಲ್ಲಿ, ಪೆನಿನ್ಸುಲರ್ ಭಾಗದಲ್ಲೆಲ್ಲ ಸಿಗೋದೆಲ್ಲ ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಈ ರೀತಿ ಒಂದು ಮೇಲ್ನೋಟಕ್ಕೆ ಗೊತ್ತಿದ್ರೆ ಸಾಕು. ನಾ ಕರ್ನಾಟಕ ತೋರಿಸ್ತೀನಿ, ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನೋಡಿ, ಕರ್ನಾಟಕದಲ್ಲಿ ಯಾವ ತರ ಶಿಲೆಗಳಿದೆ ಅಂತ ನೋಡೋಣ. ಸೊ ಅದನ್ನ ನಾವು 4 ಭಾಗವಾಗಿ ವಿಂಗಡಣೆ ಮಾಡಿದ್ವಿ. ನೋಡಿ, ಮೊದಲು ಎರಡನೇದೇನಿದೆ, ಇದರಲ್ಲಿ ಯಾವುದೇ ರೀತಿಯಾದ ಪಳೆಯುಳಿಕೆ ಸಿಗಲ್ಲ, ನೋ ಫಾಸಿಲ್ಸ್ ಇದರಲ್ಲಿ. ಇದು ಅತಿ ಪುರಾತನದು, ಆರ್ಕಿಯನ್ ಕಾಂಪ್ಲೆಕ್ಸ್. ಕರೆಕ್ಟ್. ಇದು ಧಾರವಾಡದಲ್ಲಿ ಸುತ್ತಮುತ್ತ ಪ್ರದೇಶಗಳು ಸಿಗುವಂಥದ್ದು, ಅದಕ್ಕೆ ಧಾರವಾಡ ಅಂತ ಕರಿತೀವಿ. ಮತ್ತು ಗ್ರೆನೆಟಿಕ್ ನೀಸ್ ಅಂದ್ರೆ ಕರ್ನಾಟಕದ 60% ಇದರದ್ದಿದೆ. ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆಗಳೇ ಜಾಸ್ತಿ. ಧಾರವಾಡ ಭಾಗದಿಂದ ಹಿಡಿದು ಫುಲ್ ದಕ್ಷಿಣಕ್ಕೆ ನಮಗೆ ಮೆಟಮಾರ್ಫಿಕ್ ರಾಕ್ ಇದು, ಶಿಸ್ತ್ ಅಂದ್ರೆ. ಇನ್ನೊಂದು ನೀಸ್ ಅಂತ ಕರಿತೀವಿ, ಗ್ರಾನೈಟಿಕ್ ನೀಸ್, ಮೆಟಮಾರ್ಫಿಕ್ ರಾಕ್.
ಇದೇ ಜಾಸ್ತಿ 60% ಕರ್ನಾಟಕ ಇದೆ. ನೆಕ್ಸ್ಟ್ ಪ್ರೋಟೋಜೋಯಿಕ್ ಅಂತ ಕರಿತೀವಿ. ನೋಡಿ ಇನ್ನೊಂದು ಪದ ಹೇಳ್ಕೊಟ್ಬಿಡ್ತೀನಿ ನೋಡಿ. ಆರ್ಕಿಯನ್ ಅಂದ್ರೆ ನೋ ಲೈಫ್ ಅಂತ ಮೀನಿಂಗ್. ನೋ ಲೈಫ್ ಅಜೋಯಿಕ್ ಅಂತ. ಪ್ರೋಟೋಜೋಯಿಕ್ ಅಂದ್ರೆ ಪ್ರೀ ಲೈಫ್ ಅಂದ್ರೆ ಜೀವಿಗಳು ಇನ್ನೂ ಬಂದೇ ಇರಲಿಲ್ಲ. ಅವಾಗ ಅಷ್ಟು ಹಳೇದಿದೆ. ಗೊತ್ತಲ್ಲ. ಬರ್ತೀನಿ ನೋಡಿ. ಪ್ರೀ ಲೈಫ್ ಪ್ರೋಟ್ರೋಜೋಯಿಕ್ ಅಂದ್ರೆ ಪ್ರೀ ಲೈಫ್. ಜೋಯಿಕ್ ಅಂದ್ರೆ ಲೈಫ್. ಜೋಯಿಕ್ ಅಂದ್ರೆ ಪ್ರೋಟ್ರೋಜೋಯಿಕ್ ಅಂದ್ರೆ ಪ್ರೀ ಲೈಫ್. ಅಂದ್ರೆ ನಮ್ಮ ಭೂಮಿ ಮೇಲೆ ಜೀವಿಗಳೇ ಇರಲಿಲ್ಲ. ಆಗ ವಿಕಾಸ ಆಗಿರೋ ಶಿಲೆಗಳು ಕರ್ನಾಟಕದಲ್ಲಿದೆ. ಕರೆಕ್ಟಾ? ಇದು ತುಂಬಾ ಆಶ್ಚರ್ಯದ ಸಂಗತಿ. ಇದನ್ನ ನಾವು ಕೇಳ್ಕೊಳ್ಬೇಕು. ಇದನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ನಾವು ಇರೋ ಭೂಮಿ ಏನಿದೆ ಅಲ್ಲ, ಸಾಮಾನ್ಯ ಭೂಮಿ ಅಲ್ಲ ಇದು. ಗೊತ್ತಾಯ್ತಲ್ಲ? ಏನೋ ಸಾಮಾನ್ಯದಲ್ಲಿ ಎಲ್ಲೋ ಇದೀವಿ ನಾವು ಅಂತ ಅನ್ಕೋಬೇಡಿ. ತುಂಬಾ ವಿಶೇಷವಾದಂತ ಜಾಗ ಇದು. ಸೊ ಧಾರವಾಡ ರಾಕ್ಸ್ ಏನಿದೆ, ದಕ್ಷಿಣ ಕರ್ನಾಟಕದಲ್ಲೆಲ್ಲ ಕಲ್ಲೇರಿದೆಯಲ್ಲ, ತುಂಬಾ ಪುರಾತನ. 4.5 ಬಿಲಿಯನ್ ವರ್ಷ ಹಳೆ ಶಿಲೆಗಳು ಇವೆಲ್ಲ ಹತ್ತತ್ರ. ಗೊತ್ತಾಯ್ತಲ್ಲ? ಇವೆರಡು ಹತ್ತತ್ರ ನಮ್ಗೆ 4.5 ಬಿಲಿಯನ್ ವರ್ಷ ಶಿಲೆಗಳು ಮೇನ್ ಆಗಿದ್ದು ಧಾರವಾಡ ರಾಕ್ ಮತ್ತು ಗ್ರಾನೈಟಿಕ್ ನೀಸ್. ಹಂಗೆ ಪ್ರೋಟೋಜೋಯಿಕ್ ಪ್ರೀ ಲೈಫ್ ರಾಕ್ಸ್ ಸ್ವಲ್ಪ ನಮಗೆ ಕಲಾದ್ಗಿ ಭಾಗ ಮತ್ತು ಭೀಮಾ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಿಗುತ್ತೆ. ನೋಡಿ ಗಮನಿಸಿ. ಸ್ಯಾಂಡ್ ಸ್ಟೋನ್ ಮತ್ತು ಲೈಮ್ ಸ್ಟೋನ್ ಸಿಗುತ್ತೆ. ಲೈಮ್ ಸ್ಟೋನ್ ಮತ್ತು ಸ್ಯಾಂಡ್ ಸ್ಟೋನ್. ಅದಾದ್ಮೇಲೆ ಡೆಕ್ಕನ್ ಟ್ರ್ಯಾಪ್ ಲಾವಾ. ಭೂಮಿ ಮೇಲೆ ಲಾವಾ ಬಂದು ನಾನು ಹೇಳಿದ್ದೀನಿ ಇದನ್ನ ಮಹಾರಾಷ್ಟ್ರ ಕ್ಲಾಸ್ ಮಾಡ್ಬೇಕಾದ್ರೆ, ಭಾರತ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಡೆಕ್ಕನ್ ಲಾವಾ ಬಂತು, 5 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಹರಡಿದೆ. ದಕ್ಷಿಣ ಗುಜರಾತ್, ದಕ್ಷಿಣ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಕರ್ನಾಟಕ, ಕರೆಕ್ಟ್ ಅದೆಲ್ಲ ಲಾವಾ ಸಂಗ್ರಹ ಆಗಿದೆ. ಅದರಿಂದ ಬಸಾಲ್ಟ್ ಕಲ್ಲಾಗಿದೆ, ಅಗ್ನಿಶಿಲೆಗಳು. ಅದು 15% ಕವರ್ ಆಗುತ್ತೆ ಕರ್ನಾಟಕದ. ಕೊನೆಯದು ನಮ್ಮ ಜಂಬಿಟಿಗೆ, ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಮಳೆ ಆಗುತ್ತಲ್ಲ, ತುಂಬಾ ಮಳೆ ಆಗೋ ಕಡೆ ಜಂಬಿಟಿಗೆ ಕಲ್ಲು ಮತ್ತು ಮೆಕ್ಕಲು ಮಣ್ಣಿದೆ ಸ್ವಲ್ಪ. ಕರಾವಳಿ ತೀರದಲ್ಲಿ ಕೋಸ್ಟಲ್ ರಾಕ್ಸ್, ಕೋಸ್ಟಲ್ ಸಾಯಿಲ್ ಮತ್ತು ನದಿಗಳ ಹತ್ರ ಮೆಕ್ಕಲ್ಲು, ಅದೊಂದು 10%. ನೋಡಿ, ಕರ್ನಾಟಕದ 60% ಯಾವುದು ಅಗ್ನಿಶಿಲೆಗಳು ಮತ್ತು ಮೆಟಾಮಾರ್ಫಿಕ್ ರಾಕ್ಸ್ ಬರುತ್ತೆ. ಧಾರವಾಡ ಮತ್ತು ಗ್ರಾನೈಟಿಕ್ ನೀಸಸ್ ಅಂತ. ಹಾಗೆ ಪ್ರೀ ಲೈಫ್ ಕಲಾದ್ಗಿ ಮತ್ತು ಭೀಮಾ ಭಾಗದಲ್ಲಿ ಪ್ರೋಟೋಜೋಯಿಕ್. ಅದನ್ನು ಗಮನಿಸಿ, ಎಲ್ಲರೂ ತುಂಬಾ ಇಂಪಾರ್ಟೆಂಟ್ ಇದೆ, ಕೇಳ್ತಾರೆ ಆಯ್ತಾ. ಸೊ ಯಾವ್ದು ಅಂತ ಮ್ಯಾಪ್ ತೋರಿಸ್ತೀನಿ ನೋಡಿ. ಇವಾಗ ನೀವು ಒಂದು ಮ್ಯಾಪ್ ನೋಡಿ, ಕರ್ನಾಟಕದ ಮ್ಯಾಪ್, ಇದನ್ನ ನೀವು ಗಮನಿಸಿ. ಸೊ ಇವಾಗ ನೀವು ಇದನ್ನ ನೋಡಿದಾಗ ನೀವು ಒಂದು ಎಲ್ಲ ಹತ್ರ ಕಲ್ಲು ಏನಿದು ಈ ತರ ಹೇಳ್ತಾ ಇದ್ರಲ್ಲ ಅಂತ ಅನಿಸ್ಬೋದು ನಿಮ್ಗೆ. ಸೊ ಇದನ್ನ ನೀವು ಗಮನಿಸಿ. ಎಲ್ಲಿಂದ ಶುರು ಮಾಡೋಣ? ಮೇಲ್ಗಡೆ ನೋಡಿ, ಡೆಕ್ಕನ್ ಲಾವಾ ಇಂದ ಶುರು ಮಾಡಿ. ಉತ್ತರ ಕರ್ನಾಟಕದಲ್ಲಿ ನೋಡಿ ಡೆಕ್ಕನ್ ಲಾವಾ ಭಾಗ ಇದೆ ನೋಡಿ. ನಾನು ಶಿಲೆಗಳು ಕವರ್ ಮಾಡಿ ಇದನ್ನು ಕವರ್ ಮಾಡ್ಬಿಡ್ತೇನೆ. ಇದೆಲ್ಲ ಬಸಾಲ್ಟ್ ಇದು ಇಟ್ಕೊಳ್ಳಿ ಆಯ್ತಾ. ಇದೊಂದು. ಆಮೇಲೆ ಜಂಬಿಟಿಗೆ ನೋಡಿ, ಲ್ಯಾಟರೈಟ್. ಯಾಕೆಂದ್ರೆ ಬಿಸಿಲು ಮತ್ತು ಮಳೆಗೆ, ತುಂಬಾ ಮಳೆ ಆದಾಗ ಎಲ್ಲ ಖನಿಜಗಳೆಲ್ಲ ಹೊಟ್ಟೋಗುತ್ತೆ. ಬರೀ ಐರನ್ ಮತ್ತು ಅಲ್ಯೂಮಿನಿಯಂ ಅಂಶ ಉಳ್ಕೊಳ್ಳುತ್ತೆ. ಅದೇ ಜಂಬಿಟಿಗೆ, ಲ್ಯಾಟರೈಟ್. ಇದನ್ನ ಕಟ್ಟಡ ಸಾಮಗ್ರಿಯಾಗಿ ಬಳಸ್ತೀವಿ ನಾವು. ಲ್ಯಾಟರ್ ಅಂದ್ರೆ ಏನು? ಬ್ರಿಕ್ ಅಂತ. ಲ್ಯಾಟರ್ ಅಂದ್ರೆ ಲ್ಯಾಟರೈಟ್. ಗೊತ್ತಾಯ್ತಲ್ಲ? ಈ ರೀತಿ ಒಂದೊಂದಾಗಿ ನೋಡಿದಾಗ ನಿಮಗೆ ಬಾಕಿ ಪಿಂಕ್ ನೋಡಿ ಜಾಸ್ತಿ ಇರೋದು ಪೆನಿನ್ಸುಲರ್ ನೀಸ್ ಇದೆ. ಈ ಕಲರ್ ನೋಡಿ ಬಣ್ಣ ಇದೇ ಜಾಸ್ತಿ ಇರುತ್ತೆ. ಪೆನಿನ್ಸುಲರ್ ನೀಸ್ ಶಿಲೆ ಹೇಳಿದ್ನಲ್ಲಾಗ್ಲೆ ಆಯ್ತಾ. ನೆಕ್ಸ್ಟ್ ನೋಡಿ, ನೀವು ಇದನ್ನ ನೋಡಿ. ಬಾದಾಮಿ ಮತ್ತು ಬಾಗಲಕೋಟೆ ಭಾಗ ಕಲಾದ್ಗಿ ಗ್ರೂಪ್ ಅಂತ ಕರಿತೀವಿ. ಬಾಗಲಕೋಟೆಯಲ್ಲಿ ಬರುತ್ತೆ. ಇದೊಂದು ಹಳ್ಳಿದು. ಕಲಾದ್ಗಿ ಎಲ್ಲಿ ಬರುತ್ತೆ? ಬಾಗಲಕೋಟೆಗೆ ಬರುತ್ತೆ. ಆ ಬಣ್ಣ ನೋಡಿಕೊಳ್ಳಿ. ಈ ಭಾಗ, ಈ ಬಣ್ಣ ನೋಡಿ. ಇಲ್ಲಿ ಸ್ಯಾಂಡ್ ಸ್ಟೋನ್ ಸಿಗುತ್ತೆ. ಅದಕ್ಕೆ ನೀವು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ನೋಡಿ, ಸ್ಯಾಂಡ್ ಸ್ಟೋನ್ ಸಿಗುತ್ತೆ ಅಲ್ಲಿ. ಗಮನಿಸಿ ಅದನ್ನು. ಕರೆಕ್ಟಾ? ಅದೊಂದು. ಹಾಗೆ ಈ ಭಾಗದಲ್ಲಿ ನಮಗೆ ಲೈಮ್ ಸ್ಟೋನ್ ಕೂಡ ಇದೆ. ಅದಕ್ಕೆ ನಮಗೆ ಸಿಮೆಂಟ್ ಫ್ಯಾಕ್ಟರಿಗಳು ಜಾಸ್ತಿ ಇರೋದು ಆ ಭಾಗದಲ್ಲಿ. ಗೊತ್ತಾಯ್ತಲ್ಲ? ಸಿಮೆಂಟ್ ಯಾಕೆ ಮಾಡ್ತೀವಿ ಅಂದ್ರೆ ಲೈಮ್ ಸ್ಟೋನ್ ಇದೆ. ಲೈಮ್ ಸ್ಟೋನ್ ಇದ್ರೆ ಸಿಮೆಂಟ್ಗೆ ರಾ ಮೆಟೀರಿಯಲ್ ಅದು. ಅದನ್ನ ಇಟ್ಕೊಳ್ಳಿ ಆಯ್ತಾ. ಸೊ ಇದನ್ನ ನೀವು ಕೇಳ್ತಾರೆ. ಇದನ್ನ ಬಾಗಲಕೋಟೆ ಭಾಗದಲ್ಲಿ ಲೈಮ್ ಸ್ಟೋನ್ ಮತ್ತು ಸ್ಯಾಂಡ್ ಸ್ಟೋನ್ ಭಾಗ ಇದೆ. ಅದನ್ನ ನೋಡಿ. ಐಹೊಳೆ, ಪಟ್ಟದಕಲ್ಲು ಎಲ್ಲ ಸ್ಯಾಂಡ್ ಸ್ಟೋನ್, ಅದು ಬಾದಾಮಿ ಎಲ್ಲ. ಹಾಗೆ ಲೈಮ್ ಸ್ಟೋನ್ ಇರೋ ಭಾಗಗಳೆಲ್ಲ ಮಾರ್ಕ್ ಮಾಡಿ. ಕಲರ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ಭೀಮಾ ಗ್ರೂಪ್. ಇದು ಭೀಮಾ ಗ್ರೂಪ್ ಅಂದ್ರೆ ಈ ಭಾಗದಲ್ಲಿ ನೋಡಿ, ದಕ್ಷಿಣ ಕಲಬುರಗಿ ಭಾಗದಲ್ಲಿ ಇದೆಲ್ಲ ಭೀಮಾ ಗ್ರೂಪ್. ಇಲ್ಲೂ ಅಷ್ಟೇ ಸ್ವಲ್ಪ ನಮಗೆ ಸ್ಯಾಂಡ್ ಸ್ಟೋನ್, ಲೈಮ್ ಸ್ಟೋನ್ ಮತ್ತು ಗ್ರಾನೈಟ್ ಎಲ್ಲ ಸಿಗುತ್ತೆ. ಆಮೇಲೆ ಇನ್ನು ರೆಡ್ ನೋಡಿ, ಚಾಮುಂಡಿ ಗ್ರಾನೈಟ್ ಅಂತ ಕರಿತೀವಿ. ಇದೆಲ್ಲ ಚಾಮುಂಡಿ ಸೀರೀಸ್ ಅಂದ್ರೆ ಎಲ್ಲ ಕಲ್ಲು ಬಂಡೆಗಳೆಲ್ಲ ಇದಾವಲ್ಲ, ಇವು ನಮ್ಮ ದಕ್ಷಿಣ ರಾಮನಗರ, ಬೆಂಗಳೂರು, ನಂದಿ ಬೆಟ್ಟ, ತುಮಕೂರು, ಪಾವಗಡ, ಇವೆಲ್ಲ ಹಂಪಿ, ಗಂಗಾವತಿ ಆ ಭಾಗ, ಅದೆಲ್ಲ ಕಲ್ಲು ಬಂಡೆಗಳಿರುತ್ತೆ ನೋಡಿ ಆ ಭಾಗ. ಅದೆಲ್ಲ ಚಾಮುಂಡಿ ಗ್ರಾನೈಟ್ ಸೀರೀಸ್ ಅದು.
ಎಲ್ಲ ಒಂದೇ ತರ ಕಲ್ಲು ಬಂಡೆಗಳೆಲ್ಲ. ಮಧುಗಿರಿ ಆಗಿರ್ಬೋದು, ನಂದಿ ಬೆಟ್ಟ ಆಗಿರ್ಬೋದು, ರಾಮನಗರ ಬೆಟ್ಟಗಳಾಗಿರ್ಬೋದು, ಕರೆಕ್ಟ್ ಅವೆಲ್ಲ ಒಂದೇ ಸೀರೀಸ್. ಮೈಸೂರಿನ ಚಾಮುಂಡಿ ಬೆಟ್ಟ ಆಗಿರ್ಬೋದು, ಅದೆಲ್ಲ ಗ್ರಾನೈಟ್. ಇಟ್ಕೊಳ್ಳಿ. ಈ ತರ ಒಂದೊಂದಾಗಿ ನೀವು ನೋಡಿದ್ರೆ ಓ ಇಷ್ಟೇನ ಅನ್ಸುತ್ತೆ ಆಮೇಲೆ. ಆಯ್ತಾ? ಸೊ ಇಷ್ಟು ಜ್ಞಾಪಕಿಟ್ಕೊಳ್ಳಿ ಸ್ನೇಹಿತರೆ. 4 ಮೇನ್ ಕರ್ನಾಟಕದಲ್ಲಿ ಗ್ರೂಪ್ಸ್. ಅದನ್ನ ನಾವು ಈಗ ಮೆನ್ಷನ್ ಮಾಡಿದ್ದೀವಿ. ನೋಡಿ, ಭೌಗೋಳಿಕ ಪಾರಂಪರ್ಯಗಳು ಅಂತ ಹೇಳಿ ಕರಿತೀವಿ ನಾವು ಕೆಲವು ಸ್ಥಾನಗಳನ್ನ. ಎಲ್ಲೆಲ್ಲಿ ಈ ತರ ವಿಶಿಷ್ಟವಾದ ಶಿಲೆಗಳಿದೆ ಅದನ್ನ ನಾವು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಏನ್ ಮಾಡಿದ್ದಾರೆ, GSI ಅಂತ ಏನ್ ಕರಿತೀವಿ. ಇವರ ಕೇಂದ್ರಾಲಯ ಎಲ್ಲಿದೆ? ಕಲ್ಕಟ್ಟಾದಲ್ಲಿದೆ. ಇವರು ಭಾರತದಲ್ಲಿ 34 ಭೌಗೋಳಿಕ ಪಾರಂಪರಿಕ ತಾಣಗಳನ್ನ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ನ ಐಡೆಂಟಿಫೈ ಮಾಡಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಆ 34ರಲ್ಲಿ ಕರ್ನಾಟಕದಲ್ಲಿ 4 ಬರುತ್ತೆ. ಕರ್ನಾಟಕದಲ್ಲಿ 4 ಆಯ್ತಾ. ಒಂದು ಸೇಂಟ್ ಮೇರೀಸ್ ಅಲ್ಲಿರುವಂತಹ ಕಾಲಮ್ನರ್ ಬಸಾಲ್ಟ್ ಲಾವಾ. ಇನ್ನೊಂದು ಪಿಲ್ಲೋ ಲಾವಾಸ್ 2 ಕಡೆ ಬರುತ್ತೆ. ಅದನ್ನ ತೋರಿಸ್ಕೊಡ್ತೀನಿ ಈಗ. ಇನ್ನೊಂದು ಪೆನಿನ್ಸುಲರ್ ನೀಸ್ ಪ್ರದೇಶ ಮತ್ತು ಪೈರೋಕ್ಲಾಸ್ಟಿಕ್ ಪಿಲ್ಲೋ ಲಾವಾ ಅಂದ್ರೆ ನೀರೊಳಗೆ ಲಾವಾ ಬಂದು ಸಂಗ್ರಹ ಆಗಿರೋದು. ಅಂದ್ರೆ ಎಷ್ಟು ವರ್ಷಗಳಿಂದ ಆಗಿರ್ಬೋದು ಅಲ್ವಾ. ಇದೆಲ್ಲ ಕರ್ನಾಟಕದಲ್ಲಿ ಇದೆ. 4 ಭೌಗೋಳಿಕ ತಾಣಗಳಿದೆ ಕರ್ನಾಟಕದಲ್ಲಿ. ಒಂದು ಮರಡಿಹಳ್ಳಿ, ಚಿತ್ರದುರ್ಗ. ಇದು 2500 ದಶಲಕ್ಷ ವರ್ಷಗಳ ಹಳೆಯದು ಪಿಲ್ಲೋ ಲಾವಾ. ಅಂದ್ರೆ ನೀರಿನೊಳಗೆ ಲಾವಾ ಸಂಗ್ರಹ ಆಗಿರುವಂಥದ್ದು. ಮತ್ತೆ ನಾವು ಕಟ್ಕೊಳ್ಳಿ ಮರಡಿಹಳ್ಳಿ, ಚಿತ್ರದುರ್ಗ. ಇದನ್ನ ಕಟ್ಕೊಳ್ಳಿ. ಒಂದು ಮೊದಲನೇದು ಮರಡಿಹಳ್ಳಿ. ಇನ್ನೊಂದು ಸೇಂಟ್ ಮೇರೀಸ್ ಐಲ್ಯಾಂಡ್, ಮಲ್ಪೆ ಹತ್ರ ಬರುತ್ತೆ. ಬಸಾಲ್ಟ್ ಕಾಲಮ್ ಇದು. ಮೊದಲು ಇದನ್ನ ಕೊಕೊನೆಟ್ ಐಲ್ಯಾಂಡ್ ಅಂತ ಕರೀತಿದ್ರು. ಈಗ ಬಸಾಲ್ಟ್ ಕಾಲಮ್ ನಲ್ಲಿರುವಂತ ಸೇಂಟ್ ಮೇರೀಸ್ ದ್ವೀಪ ಅಂತ ಕರೀತಾರೆ. ಯಾಕೆಂದ್ರೆ ವಾಸ್ಕೋ ಡ ಗಾಮ ಅವರು ಲ್ಯಾಂಡ್ ಆದಾಗ ಇಲ್ಲಿ ಅವರೊಂದು ಸೇಂಟ್ ಮೇರೀಸ್ ಕ್ರಾಸ್ ನ ಸೆಟಪ್ ಮಾಡೋದು. ಅದಕ್ಕೋಸ್ಕರ ಸೇಂಟ್ ಮೇರೀಸ್ ಐಲ್ಯಾಂಡ್ ಅಂತ ಬಂತ ಹೆಸರು. ಇಲ್ಲಿ ಬಸಾಲ್ಟ್ ಕಾಲಮ್ಸ್ ಇದೆ. ಗೊತ್ತಾಯ್ತಲ್ಲ. ಇನ್ನೊಂದು ನೋಡಿ, ಲಾಲ್ಬಾಗ್, ಬೆಂಗಳೂರು. ಇದು ಪೆನಿನ್ಸುಲರ್ ನೀಸ್ ಭಾಗ ಏನಿದೆ ಕರ್ನಾಟಕದಾದ್ಯಂತ ಸಿಗೋದು ಇದೇ ಕಲ್ಲು. ಲಾಲ್ಬಾಗ್ ನಲ್ಲಿ ಅದನ್ನ ಗುರುತಿಸಿದ್ದಾರೆ. ಇನ್ನೊಂದು ಕೋಲಾರದಲ್ಲಿ ಇರುವಂತ ಪೈರೋಕ್ಲಾಸ್ಟಿಕ್ ಪಿಲ್ಲೋ ಲಾವಾ. ಇದು ನೋಡಿ, ಇದು ಕೋಲಾರ, ಬೆಡ್ಡಪಳ್ಳಿ ಅಂತ ಕರೀತಾರೆ. ಬೆಡ್ಡಪಳ್ಳಿ ಜಾಗ ಕೋಲಾರ. ಅಂದ್ರೆ ಜ್ವಾಲಾಮುಖಿ ಆದಾಗ ಲಾವಾ ಬರುತ್ತೆ. ಅದ್ರ ಜೊತೆಗೆ ಬೂದಿ, ಮಣ್ಣು ಎಲ್ಲ ಬರುತ್ತಲ್ಲ, ಅದೆಲ್ಲ ಸಂಗ್ರಹ ಆಗಿರೋದು ಇಲ್ಲಿ. ಆಯ್ತಾ. ಸೊ ನಾವು ಕರ್ನಾಟಕದಲ್ಲಿ 4 ಪ್ರದೇಶಗಳು ಭೌಗೋಳಿಕ ತಾಣಕ್ಕೆ ಸೇರಿದೆ. ನಾವು ಕಟ್ಕೊಳ್ಳಿ. ಇದನ್ನೆಲ್ಲ ನೋಡಿ ಇವಾಗ ಒಂದೊಂದಾಗಿ. ಅಂಜನಾದ್ರಿ ಬೆಟ್ಟ ನೋಡಿ, ಗ್ರಾನೈಟಿಕ್ ನೀಸ್ ಇದು. ನೆಕ್ಸ್ಟ್ ಟೈಮ್ ನೀವು ಅಂಜನಾದ್ರಿ ಬೆಟ್ಟಕ್ಕೆ ಹೋದಾಗ ಹಂಪಿ ಹತ್ರ ಇದನ್ನ ಗಮನಿಸಿ. ಗ್ರಾನೈಟಿಕ್ ನೀಸ್ ಯಾವ ಕಲ್ಲು ಗಮನಿಸಿ. ನೆಕ್ಸ್ಟ್ ಗೊಮ್ಮಟೇಶ್ವರ, ಶ್ರವಣ ಬೆಳಗೊಳ. ಇದು ಅಷ್ಟೇ ಗ್ರಾನೈಟಿಕ್ ನೀಸ್. ಕಲ್ಬಂಡೆನೂ ತೋರಿಸಿದೀನಿ, ಸ್ಟ್ಯಾಚ್ಯೂನು ಇದೆ ನೋಡಿ. ಒಂದೇ ಕಲ್ಲಿಂದ ಕಿತ್ತರಂತ ಮೊನೋಲಿಥಿಕ್ ಸ್ಟ್ಯಾಚ್ಯೂ ಇದು. ನೀವು ನೋಡಬಹುದು ಈ ತರ ಕಲ್ಲುಗಳಿದೆ. ಅದ್ರ ಮೇಲೆ ನಾವು ಮಹಾಮಸ್ತಕಾಭಿಷೇಕ ಅಂತ ಮಾಡಿದಾಗ ಏನಕ್ಕೆ ಅಭಿಷೇಕ ಮಾಡ್ತಾರೆ ಕಲ್ಲುಗಳಿಗೆ ಹೇಳಿ? ಈ ತರ ಬಿಸಿಲು, ಗಾಳಿ, ಮಳೆ, ಶಾಖಕ್ಕೆ ಏನಾಗುತ್ತೆ, ಬಿರುಕು ಬೀಳುತ್ತೆ ಕಲ್ಲುಗಳ ಮೇಲೆ. ಆಮೇಲೆ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಈಗೆಲ್ಲ ಏನು ಎಷ್ಟೋ ವರ್ಷಗಳ ಹಳೆ ಇದು. ಕರೆಕ್ಟ್. ಈ ನಮ್ಮ ಶ್ರವಣ ಬೆಳಗೊಳದಲ್ಲಿ ಏನಿದೆ ಸ್ಟ್ಯಾಚ್ಯೂ ಇದು ಹತ್ತತ್ರ 300 BC. ಗೊತ್ತಾಯ್ತಲ್ಲ. 300 BC ಅಂದ್ರೆ ತುಂಬಾ ಹಳೇದಿದು. 2800 ವರ್ಷ, 2000 ಆಲ್ಮೋಸ್ಟ್ 2000 ವರ್ಷ ಹಳೆ ಇತಿಹಾಸ ಇದೆ ಇದರ ಜಾಗಕ್ಕೆ. 2300 ವರ್ಷ ಹಳೇದಿದು. ಸೊ ಏನಾಗುತ್ತೆ, ಈ ಕಲ್ಲುಗಳೆಲ್ಲ ಬಿಸಿಲು, ಗಾಳಿ, ಮಳೆಗೆಲ್ಲ ಬಿರುಕ್ಬಿಡುತ್ತೆ. ಅವಾಗ ಏನಾಗುತ್ತೆ, ಶೀತಲೀಕರಣಗೊಂಡು ಎಲ್ಲ ಬಂದ್ಬಿಡುತ್ತೆ ಭಾಗಗಳು. ಅದನ್ನ ಉಳಿಸ್ಕೊಳ್ಳೋಕೆ ಏನಾಗುತ್ತೆ, ಅವಾಗ ಏನ್ ಮಾಡ್ತಾರೆ, ಅದ್ರ ಮೇಲೆ ಎಲ್ಲಾ ತರ ನೀರ್ ಹಾಕ್ತಾರೆ, ಹಾಲು ಹಾಕ್ತಾರೆ, ಜೇನುತುಪ್ಪ ಹಾಕ್ತಾರೆ, ಅರಿಶಿನ ಹಾಕ್ತಾರೆ. ಅದೆಲ್ಲ ಮಾಡಿ ಏನಾಗುತ್ತೆ, ಆ ರಂಧ್ರಗಳನ್ನ ಕ್ಲೋಸ್ ಮಾಡ್ತಾರೆ. ಸೊ ದಟ್ ಅದು ದೊಡ್ಡದಾಗದೆ. ಈ ಕಾರಣದಿಂದ ಶಿಲೆಗಳ ಮೇಲೆ ಅಭಿಷೇಕ ಮಾಡುವಂಥದ್ದು 2018ರಲ್ಲಿ ಆಗಿತ್ತು ಮಹಾಮಸ್ತಕಾಭಿಷೇಕ. 2030ಕ್ಕೆ ನಡೆಯುತ್ತೆ ನೆಕ್ಸ್ಟ್, ಈಗ 2030ಗೆ ನಾವು ಕಟ್ಕೊಳ್ಳಿ. ಈಗ ಗೊತ್ತಾಗಿದೆ ನಿಮ್ಗೆ ಏನಕ್ಕೆ ಕಲ್ಗಳ ಮೇಲೆ ನಾವು ಎಲ್ಲರೂ ಈ ತರ ಅಭಿಷೇಕ ಎಲ್ಲ ಮಾಡ್ತಾರೆ ಅಂದ್ರೆ ಈ ಕಾರಣ. ಸೊ ಹಂಗೆ ನೋಡಿ, ಬಾದಾಮಿ ಸ್ಯಾಂಡ್ ಸ್ಟೋನ್, ಇದನ್ನು ಗಮನಿಸಬಹುದು. ಬಾದಾಮಿ ಭಾಗದಲ್ಲಿ ಇರೋದು. ಹಂಗೆ ನೋಡಿ, ಪಟ್ಟದಕಲ್ಲು ಸ್ಯಾಂಡ್ ಸ್ಟೋನ್. ಕಲ್ಲುಗಳು ನೋಡಿ ಯಾವ ತರ ಇದೆ, ಮರಳುಗಲ್ಲು ಇದು. ಹಂಗೆ ಆರ್ಕಿಟೆಕ್ಚರ್ ಗಮನಿಸಿ, ನಾಗರ ಸ್ಟೈಲ್ ಇದೆಯಾ, ಇಸರಾ ಸ್ಟೈಲ್ ಇದೆಯಾ, ಅದನ್ನ ಗಮನಿಸ್ಬೇಕು ನೀವು. ಸೊ ಹಂಗೆ ಐಹೊಳೆ ದುರ್ಗಾ ಟೆಂಪಲ್ ಏನಿದೆ ಅದನ್ನ ನೋಡಿ, ಸ್ಯಾಂಡ್ ಸ್ಟೋನ್. ಗೊತ್ತಾಯ್ತಲ್ಲ. ಹಂಗೆ ನಮ್ಮ ಬೇಲೂರು ಹಳೆಬೀಡು ಸೋಪ್ ಸ್ಟೋನ್ ಅಂತ ಕರಿತೀವಿ. ಇದು ರೂಪಾಂತರ ಶಿಲೆನೆ. ಕರೆಕ್ಟಾ. ರೂಪಾಂತರ ಶಿಲೆಗಳಿಂದಾನೆ ಸೋಪ್ ಸ್ಟೋನ್ ಅಂತ ಕರಿತೀವಿ. ಒಂದು ತಾಲ್ಕಿಂದ ಆಗಿರುತ್ತೆ. ತುಂಬಾ ಚಿಕ್ಕ ಕಣಗಳು, ಅದರಿಂದ ಸೋಪ್ ಸ್ಟೋನ್ ಆಗಿರುತ್ತೆ. ನೋಡಿ, ಬೇಲೂರು ಹಳೆಬೀಡು ಒಳ್ಳೆ ಚೆನ್ನಾಗಿ ಕೆತ್ತನೆಗಳನ್ನ ಮಾಡ್ಬೋದು ಈ ಕಲ್ಲಲ್ಲಿ. ನಮ್ಮ ಹಾಸನ ಮತ್ತು ಮೈಸೂರು ಭಾಗದಲ್ಲಿ ಸಿಗುತ್ತೆ ಇದು ಸೋಪ್ ಸ್ಟೋನ್. ಹಂಗೆ ಹಂಪಿ ಗ್ರಾನೈಟಿಕ್ ನೀಸ್ ಎಲ್ಲರಿಗೂ ಗೊತ್ತಿದೆ. ವಿರೂಪಾಕ್ಷ ದೇವಸ್ಥಾನ ಭಾಗ, ಹಂಪಿ ಭಾಗದಲ್ಲಿ ಇದೇ ತರ ಕಲ್ಲಿನ ರಥ ಇದೆ. ಮತ್ತು ಹಂಗೆ ವಿ ಹ್ಯಾವ್
ಮ್ಯೂಸಿಕಲ್ ಸರಿಗಮಪ ಶಿಲೆಗಳು ಇದೆ, ಕಂಬಗಳಿದೆ ಕಂಬಗಳಿದೆ ಅದನ್ನು ನೋಡಿದೆ ನಾನು. ಅದು ಅಷ್ಟೇ ಗ್ರಾನೈಟಿಕ್ ನೀಸ್ ಇಂದ ಆಗುತ್ತೆ. ಹಂಗೆ ವಿಧಾನಸೌಧ ಗ್ರಾನೈಟಿಕ್ ನೀಸ್. ಈ ಕಲ್ಲುಗಳು ನೋಡಿ ಎಲ್ಲ ರಾಮನಗರ ಮತ್ತು ತುಮಕೂರು ಭಾಗದಲ್ಲಿ ಸಿಗುವ ಕಲ್ಲುಗಳನ್ನ ತಂದು ವಿಧಾನಸೌಧ ಮಾಡಿರೋಂಥದ್ದು. ಹಂಗೆ ಇತ್ತೀಚೆಗೆ ನಾವು ರಾಮ ಮಂದಿರದಲ್ಲಿ ಇರುವಂತ ಒಂದು ರಾಮ್ಲಲ್ಲಾ ಅಂತ ಏನು ಚಿಕ್ಕ ರಾಮನ ಸ್ಟ್ಯಾಚ್ಯೂ ಇದೆ ಅಲ್ಲ, ಅದನ್ನ ನಾವು ಕೆತ್ತಿರದೆ ಬ್ಲ್ಯಾಕ್ ಶಿಸ್ತ್ ಮೆಟಮಾರ್ಫಿಕ್ ರಾಕ್ ರೂಪಾಂತರ ಶಿಲೆ, ಕಪ್ಪು ಕಲರ್ ಶಿಸ್ತ್ ಕಲ್ಲು, ಅದನ್ನ ಕೃಷ್ಣ ಶಿಲೆ ಅಂತ ಕರೀತಾರೆ. ಕರೆಕ್ಟಾ? ಮೈಸೂರಿನ ಎಚ್ ಡಿ ಕೋಟೆ ತಾಲೂಕು ಹೇಳಿರ್ತಾರೆ, ಜಯಪುರ ಹುಬ್ಳಿನಲ್ಲಿ ಬರುವಂತ ಗುಜ್ಜೇಗೌಡನಪುರದಲ್ಲಿ ಸಿಕ್ತು ಈ ಕಲ್ಲು. ಒಂದು ಫುಲ್ ಒಂದೇ ಕಲ್ಲು ಸಿಕ್ತು. ಅದನ್ನ ತಗೊಂಡೋಗಿ ಅರುಣ್ ಯೋಗಿರಾಜ್ ಅವರು ಇದನ್ನ ಕೆತ್ತನೆ ಮಾಡಿರುವಂತದ್ದು ತಾವು ಇಲ್ಲಿ ಗಮನಿಸಬಹುದು. ಸೊ ಈ ಕಲ್ಲು ಎಲ್ಲಿ ಸಿಕ್ಕಿದೆಯಲ್ಲ ಅಲ್ಲೂ ಒಂದು ಕೂಡ ರಾಮ ಮಂದಿರ ಆಗ್ತಾ ಇದೆ. ಸೊ ಇದನ್ನ ನಾನು ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ನಿಮ್ ಕಲ್ಲುಗಳ ಬಗ್ಗೆ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾದ ಧಾರ್ಮಿಕ ಉದ್ದೇಶ ಇಲ್ಲ. ಸೊ ನೋಡಿ, ಹಂಗೆ ಖನಿಜಗಳು, ಭಾರತದಲ್ಲಿ ಸಿಗುವಂತ ಎಲ್ಲಾ ಖನಿಜಗಳು ಏನಿದೆ ಶಿಲೆಗಳ ಸಿಗುತ್ತೆ, ಹೌದಲ್ವಾ? ಅದನ್ನ ನಾವು ಲೋಹ ಅಲೋಹ ಅಂತೇಳಿ ವಿಂಗಡಣೆ ಮಾಡಬಹುದು. ಮೆಟಾಲಿಕ್ ಮಿನರಲ್ಸ್, ನಾನ್ ಮೆಟಾಲಿಕ್ ಮಿನರಲ್ಸ್, ಮತ್ತು ಹಂಗೆ ಎನರ್ಜಿ ಮಿನರಲ್ಸ್. ಪಳೆಯುಳಿಕೆ ಇಂಧನಗಳು ಸಿಗೋದಿಲ್ಲ, ಎನರ್ಜಿ ಮಿನರಲ್ಸ್, ಫಾಸಿಲ್ ಫ್ಯೂಲ್ಸ್, ಕೋಲ್, ಆಯಿಲ್, ನ್ಯಾಚುರಲ್ ಗ್ಯಾಸ್, ಅದು ಗೊತ್ತಿದೆ. ಅದೆಲ್ಲ ಜೈವಿಕ ಅಂಶಗಳಿಂದ ಆಗಿರೋದು. ಕೆಳಗಡೆ ಕೊಟ್ಟಿದ್ದೀನಿ, ನನ್ನ ಹಿಂದೆ ಇದೆ ನೋಡಿ, ಅದಾಯ್ತಲ್ಲ, ಹಿಂದೆ ಇದೆ ನನ್ನ ಹಿಂದೆ. ಲೋಹಗಳೆಲ್ಲ ಏನು ಅಜೈವಿಕ ಅಂಶಗಳು. ಸೊ ಖನಿಜಗಳು ಅಂದ್ರೇನು? ಭೂಮಿ ಮೇಲೆ ಶಿಲೆಗಳಲ್ಲಿ ಸಿಗುವಂತ ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನ ನಾವು ಖನಿಜಗಳು ಅಂತ ಕರಿತೀವಿ. ಅದರಲ್ಲಿ ನೋಡಿ, ಮೆಟಾಲಿಕ್ ಅಲ್ಲಿ ಫೆರಸ್, ನಾನ್ ಫೆರಸ್. ಕಬ್ಬಿಣದ ಅಂಶ ಇದ್ರೆ ಫೆರಸ್, ಇಲ್ಲ ಅಂದ್ರೆ ನಾನ್ ಫೆರಸ್. ಗೊತ್ತಾಗುತ್ತೆ ಎಲ್ಲರಿಗೂ. ಐರನ್, ಮ್ಯಾಂಗನೀಸ್, ನಿಕ್ಕಲ್, ಕೋಬಾಲ್ಟ್ ಎಲ್ಲ ಫೆರಸ್. ನಾನ್ ಫೆರಸ್ ಅಲ್ಲಿ ಕಾಪರ್, ಲೆಡ್, ಟಿನ್, ಬಾಕ್ಸೈಟ್, ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಎಲ್ಲ ನಾನ್ ಫೆರಸ್. ಆಯ್ತಾ? ಇದನ್ನ ತೆಗೆಯೋದನ್ನ ನಾವು ಗಣಿಗಾರಿಕೆ, ಮೈನಿಂಗ್ ಅಂತ ಕರಿತೀವಿ. ಆಯ್ತಾ? ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್ ಇಸ್ ಕಾಲ್ಡ್ ಎಸ್ ಮೈನಿಂಗ್. ಭೂಮಿ ಒಳಗಿರುತ್ತೆ, ಅದನ್ನ ತೆಗೆಯೋದನ್ನ ಮೈನಿಂಗ್ ಅಂತ ಕರಿತೀವಿ. ಆಯ್ತಾ? ಸೊ ನೆನಪಿಟ್ಕೊಳ್ಳಿ. ಇವಾಗ ನಿಮ್ಗೆ ಖನಿಜಗಳು ಸಿಗಿದೆ, ಆ ಖನಿಜಗಳೆಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ? ಶಿಲೆಗಳಲ್ಲಿ ಸಿಗುತ್ತೆ. ಆ ಶಿಲೆಗಳಲ್ಲಿ ಒಂದು ಕಡೆ ಎಲ್ಲಿ ಎಲ್ಲ ಖನಿಜಗಳು ಸಿಗುತ್ತಲ್ಲ, ಅದನ್ನ ಓರ್ ಅಂತ ಕರಿತೀವಿ, ಅದಿರು ಅಂತ ಕರಿತೀವಿ. ಕರೆಕ್ಟಾ? ಇದು ಅದಿರೆಲ್ಲಿ ಸಿಗುತ್ತೆ? ಶಿಲೆ. ನೆನಪಿಟ್ಕೊಳ್ಳಿ. ಇದೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಶಿಲೆಗಳಲ್ಲಿ ಏನ್ ಸಿಗುತ್ತೆ? ಅದಿರು ಸಿಗುತ್ತೆ. ಅದರಲ್ಲಿ ಏನ್ ಸಿಗುತ್ತೆ? ಖನಿಜಗಳು ಸಿಗುತ್ತೆ. ಗೊತ್ತಾಯ್ತಲ್ಲ? ಎಲ್ಲಿ ಒಂದು ಜಾಗದಲ್ಲಿ ಒಂದು ಖನಿಜ ಜಾಸ್ತಿ ಸಂಗ್ರಹ ಆಗಿರುತ್ತಲ್ಲ, ಅದಿರು ಅಂತ ಕರಿತೀವಿ, ಓರ್ ಅಂತ ಕರಿತೀವಿ. ಮೇಲ್ಮೈ ಗಣಿಗಾರಿಕೆ ಅತಿ ಹೆಚ್ಚು ಇರೋದಿದೆ ದೇಶದಲ್ಲಿ. ಜಗತ್ತಿನಾದ್ಯಂತ 80% ಅಷ್ಟು ಗಣಿಗಾರಿಕೆ ಮೇಲ್ಮೈ ಗಣಿಗಾರಿಕೆ. ಮತ್ತು ತೆರೆದ ಹೊಂಡ, ಈ ತರ ಹೊಂಡ ನೆಕ್ಸ್ಟ್ ಬರುತ್ತೆ. ಕೊನೆಯದು ಡೀಪ್ ಶಾಫ್ಟ್. ಭೂಮಿಯೊಳಗೆ ಒಂದು ಸುರಂಗ ಮಾಡಿ ಗಣಿಗಾರಿಕೆ ಮಾಡುವಂಥದ್ದು. ನಮ್ಮ ಕೋಲಾರ ಚಿನ್ನದ ಗಣಿ, ಹಟ್ಟಿ ಚಿನ್ನದ ಗಣಿನಲ್ಲಿ ಸುರಂಗ ಮಾಡಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಆಯ್ತಾ? ನಾವು ಕೈಕೊಳಿಸ್ತೀನಿ. ಈ ರೀತಿ ಇರ್ತದೆ. ಭೂಮಿ ಒಳಗೆ ಒಂಥರ ಶಾಫ್ಟ್ ತರ ಮಾಡಿರ್ತಾರೆ, ಕಾರ್ಮಿಕರು ಓಡಾಡಕ್ಕೆ. ಮತ್ತು ಗಾಳಿ ಒಂದು ಮಾಡಿರ್ತಾರೆ, ಯಾಕಂದ್ರೆ ಭೂಮಿ ಒಳಗೆ ಹೋಗ್ತಾ 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 ಅವ್ರಿಗೆ ಸಾಕಷ್ಟು ಆಕ್ಸಿಜನ್ ಸಿಗೋದಿಲ್ಲ ಮತ್ತು ತುಂಬಾ ಶಾಖ ಇರುತ್ತೆ. ಅದನ್ನೆಲ್ಲ ವೆಂಟಿಲೇಷನ್ಗೋಸ್ಕರ ಒಂದು ಶಾಫ್ಟ್ ಮಾಡಿರ್ತಾರೆ, ವೆಂಟಿಲೇಷನ್ ಶಾಫ್ಟ್. ಇನ್ನೊಂದು ವರ್ಕರ್ ಶಾಫ್ಟ್ ಇರುತ್ತೆ, ಇನ್ನೊಂದು ಮಿನರಲ್ ಶಾಫ್ಟ್ ಇರುತ್ತೆ, ಖನಿಜಗಳನ್ನ ತೆಗೆಯೋದಕ್ಕೆ. ಗೊತ್ತಾಯ್ತಲ್ಲ? ಭಾರತದಲ್ಲಿ 7 ಖನಿಜ ವಲಯಗಳ ಪಟ್ಟಿ ಇದೆ. ಭಾರತದಾದ್ಯಂತ 7 ಪಟ್ಟಿಗಳಿದೆ. ಇಲ್ಲಿ ನೋಡಿ, ಮೊದಲನೇದು ಈ ಮ್ಯಾಪ್ ಎಲ್ಲರಿಗೂ ಗೊತ್ತಾಗ್ತಿದೆಯಲ್ಲ, ಲೇಸರ್ ಅಲ್ಲಿ ತೋರಿಸ್ತಾ ಇದೆ ನೋಡಿ. 7 ಪಟ್ಟಿ ಇದೆ. 1 2 3 4 5 6 7 ನೋಡಿ. 1 ಮೊದಲನೇದು ಇದು ನಮ್ಮ ಪರ್ಯಾಯ ಪ್ರಾಸ್ಥಭೂಮಿಯ ಮೊದಲನೇ ಭಾಗ ಇದೆ, ನಾರ್ತ್ ಈಸ್ಟ್ ಪೆನಿನ್ಸುಲರ್ ಬೆಲ್ಟ್. ಪೆನಿನ್ಸುಲಾ ಅಂದ್ರೆ ಇದು. ಈ ಪೆನಿನ್ಸುಲರ್ ಭಾಗ ಏನಿದೆ, 3 ಕಡೆಯಿಂದ ನೀರಿದೆ ನೋಡಿ. ಈ ಪೆನಿನ್ಸುಲರ್ ಭಾಗದ್ದು ನಾರ್ತ್ ಈಸ್ಟ್. ಇದು ನಾರ್ತ್ ಈಸ್ಟ್ ಪೆನಿನ್ಸುಲರ್ ಬೆಲ್ಟ್. ಇದೇ ಅತಿ ಹೆಚ್ಚು. ಜಾರ್ಖಂಡ್, ಒಡಿಸ್ಸಾ, ಛತ್ತೀಸ್ಗಢ ಭಾಗದಲ್ಲಿ ಇರೋದೇ ಅತಿ ಹೆಚ್ಚು. ಇದನ್ನು ನಾವು ಹಾರ್ಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತೀವಿ. ಅತಿ ಹೆಚ್ಚು ಖನಿಜಗಳು ಸಿಗುವ ಭಾಗ ಇದು. ಭಾರತದ 60% ಅಷ್ಟು ಖನಿಜ ಇಲ್ಲಿದೆ. 60% ಆಫ್ ಮಿನರಲ್ಸ್ ಕಮ್ ಫ್ರಮ್ ಈಸ್ಟರ್ನ್ ಪ್ಲಾಟ್ಯೂ, ನಾರ್ತ್ ಈಸ್ಟರ್ನ್ ಪೆನಿನ್ಸುಲರ್ ಪ್ಲಾಟ್ಯೂ. ಸೆಕೆಂಡ್ ಸೆಂಟ್ರಲ್, 2 ಭಾಗ ನೋಡಿ, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತು ತೆಲಂಗಾಣ ಭಾಗ ಸೆಂಟ್ರಲ್ ಅಂತ ಕರೀತೀವಿ. ದೆನ್ ಥರ್ಡ್ ಇದು ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು ಭಾಗ. ಸೊ ದಿಸ್ ಇಸ್ ನಮ್ದು ಕರ್ನಾಟಕದ್ದು. 4ನೇದು ಇಲ್ಲಿ ನೋಡಿ, ನಾರ್ತ್ ವೆಸ್ಟ್ ಪೆನಿನ್ಸುಲರ್ ಬೆಲ್ಟ್ 4, ಗುಜರಾತ್, ರಾಜಸ್ಥಾನ್ ಭಾಗ. 5ನೇದು ಇದು ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಭಾಗ. ಇಲ್ಲಿ ನೋಡಿರ್ತಾರೆ ನೀವು, ತುಂಬಾ ಜಾಸ್ತಿ ಐರನ್ ಸಿಗುತ್ತೆ, ಇಲ್ಲಿ ಆಕ್ಸೈಡ್ ಸಿಗುತ್ತೆ. 5 ಸೌತ್ ವೆಸ್ಟ್ ಬೆಲ್ಟ್ ಅಂತ ಕರೀತೀವಿ. 6ನೇದು ನೋಡಿ ಹಿಮಾಲಯ ಭಾಗದಲ್ಲೂ ಸಿಗುತ್ತೆ ಖನಿಜಗಳು. ಕೊನೆಯದು 7 ಕರಾವಳಿ ತೀರ, ಕೋಸ್ಟಲ್ ಪ್ಲೇನ್ಸ್. ಈ ರೀತಿ 7 ಖನಿಜ ವಲಯಗಳ ಪಟ್ಟಿ ಇದೆ ಭಾರತದಲ್ಲಿ. ಹೇಳ್ತಾರೆ ಇದನ್ನ.
ಸೊ ನೋಡಿ, ಹಿಮಾಲಯ ಪರ್ವತದಲ್ಲಿ ನಾವು ಗಣಿಗಾರಿಕೆಯನ್ನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ರಸ್ತೆಗಳಿಲ್ಲ, ರೈಲ್ವೆ ಸಂಪರ್ಕ ಇಲ್ಲ. ಜೊತೆಗೆ ನಮಗೆ ಹಿಮಾಲಯ ಪರ್ವತ ಇನ್ನೂ ಉಗುಮವಾಗ್ತಾ ಇದೆ. ಮಡಿಕೆ ಪರ್ವತಗಳು, ಭೂಕಂಪಗಳು ಜಾಸ್ತಿ, ಲ್ಯಾಂಡ್ ಸ್ಲೈಡ್ ಜಾಸ್ತಿ, ಜೊತೆಗೆ ಕಾರ್ಮಿಕರು ಸಿಗಲ್ಲ. ಈ ಕಾರಣಗಳಿಂದ ನಾವು ಹಿಮಾಲಯ ಪರ್ವತದಲ್ಲಿ ಇದೆ ಖನಿಜಗಳು ಅದನ್ನು ತೆಗಿಯಕ್ಕಾಗಲ್ಲ. ಗೊತ್ತಾಯ್ತಲ್ಲ? ಇದು ಇಲ್ಲಿ ನೋಡಿ, ನೆಕ್ಸ್ಟ್ ರಾಜಸ್ಥಾನ್ ಮತ್ತು ಉತ್ತರ ಮಹಾಮೈದಾನ, ಇದೆಲ್ಲ ಬರೀ ಏನು ಸಂಚಯನ ಮೈದಾನ, ಸೆಡಿಮೆಂಟರಿ ಬೇಸಿನ್, ಅಲ್ವೇಲ್ ಮೆಕ್ಕಲ್ಲು ಮಣ್ಣು ಸಂಗ್ರಹ ಆಗಿರುವ ಪ್ರದೇಶ. ಇಲ್ಲಿ ಖನಿಜಗಳು ಅಷ್ಟಿರೋದಿಲ್ಲ, ತುಂಬಾ ಹಾಳಕೋಬೇಕು. ಒಂದು ಗೊತ್ತಾಯ್ತಲ್ಲ? ಹಂಗೆ ಇನ್ನೊಂದು ಮಹಾರಾಷ್ಟ್ರ ಭಾಗ ನೋಡಿ, ಇಲ್ಲೂ ಖಾಲಿ ಇದೆ. ಯಾಕೆ? ಡೆಕ್ಕನ್ ಲಾವಾ. ಡೆಕ್ಕನ್ ಲಾವಾ ಎಲ್ಲೆಲ್ಲಿ ಸಂಗ್ರಹ ಆಗಿದೆ ಆ ಭಾಗದಲ್ಲಿ ನಮಗೆ ಈ ಭಾಗದಲ್ಲಿ ಖನಿಜಗಳು ಇನ್ನೂ ನಾವು ಪತ್ತೆ ಮಾಡಿಲ್ಲ. ಯಾಕಂದ್ರೆ ಲಾವಾ ಕೆಳಗಡೆ ಇದೆ. ನಮ್ಮ ಫಲಕ, ಶಿಲಾಫಲಕ ಕೆಳಗಡೆ, ಅದ್ರ ಮೇಲೆ ಲಾವಾ ಇದೆ. ಎಷ್ಟೋ ಕಿಲೋಮೀಟರ್ಗಳು ಹೆಸರುಗಳು ನಾವಿನ್ನೂ ಸಮೀಕ್ಷೆಗಳು ಮಾಡಿಲ್ಲ. ಸೊ ಈ ರೀತಿ ನಾವು ಖಾಲಿ ಇರೋದನ್ನ ತೋರಿಸಿದ್ದೀನಿ ನಾನು. ಎಲ್ಲೆಲ್ಲಿ ಖಾಲಿ ಇದೆ, ಏನಕ್ಕೆ ಖಾಲಿ ಇದೆ ಅಂತ ಹೇಳಿದ್ದೀನಿ ನಾನು. ಗೊತ್ತಾಯ್ತಲ್ಲ? ಖನಿಜ ವಲಯ ಪಟ್ಟಗಳು ಎಲ್ಲಾ ತರನು ತರಗತಿಗಳಿಗೆ ಹೇಳಿದ್ದೀನಿ ಸ್ನೇಹಿತರೆ. ಅದರದೊಂದು ಲಿಸ್ಟ್ ಕೊಟ್ಟಿದ್ದೀನಿ ನಾನು ನೆಕ್ಸ್ಟ್ ಇಲ್ಲಿ. ಯಾವ್ಯಾವ ಖನಿಜಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ನೀವು ಅದನ್ನ ನೋಡಿ. ಇದನ್ನ ನೋಡಿ, ಯಾವ್ಯಾವ ಖನಿಜಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡಿ ಹಾಕಿದ್ದೀನಿ. ಅಟ್ಲಸ್ ಅಲ್ಲಿ ಇದೆ ಇದು, ನಿಮ್ಮ ಅಟ್ಲಸ್ ಅಲ್ಲಿ ಹುಡುಕಿದ್ದೀನಿ. 7 ಪಟ್ಟಿಗಳು, ಯಾವ್ಯಾವ ಜಿಲ್ಲೆ ರಾಜ್ಯಗಳು ಬರುತ್ತೆ ಮತ್ತು ಯಾವ್ದು ಸಿಗುತ್ತೆ ಖನಿಜಗಳು ಕೊಟ್ಟಿದ್ದೀನಿ. ಇದನ್ನ ನೀವು ನೋಡ್ಬೇಕು, ಸರಿನಾ? ನೋಡಿ, ಎಲ್ಲಾ ತರ ನಿಮ್ಗೆ ಮಾಹಿತಿ ಈ ತರಗತಿಯಲ್ಲಿ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದರಿಂದ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸ್ನೇಹಿತರೆ. ತಪ್ಪದೇ ಇದನ್ನ ಓದಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲರೂ ಶೇರ್ ಮಾಡೋದ್ರಿಂದ ನಮಗೊಂದು ದೊಡ್ಡ ಪ್ರೋತ್ಸಾಹ ಸಿಗುತ್ತೆ. ಧನ್ಯವಾದಗಳು.